ಹುಡುಗನ ವತಿಯಿಂದ ಇವತ್ತು ಸಂಜೆ 10 ಕೃತಿಗಳ ಅನಾವರಣ ಹಾಗೂ ಗೌರವ ಸನ್ಮಾನ ಸತ್ಕಾರ. ಈ ಒಂದು ಸರಳ ಸುಂದರ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ನನ್ನ ಆತ್ಮೀಯರು, ಇಳಕಲ್ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಿರಿಯರಾಗಿರುವಂತಹ ಸನ್ಮಾನ ಶ್ರೀ ಮಹಾದೇವ್ ಕಂಬಾಗಿ ಅವರೇ, ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ ನನ್ನ ಆತ್ಮೀಯರು ಹಾಗೂ ತಾಲೂಕಾ ಸರ್ಕಾರಿ ನೌಕರರ ಸಂಘದ ಸನ್ಮಾನ ಅಧ್ಯಕ್ಷರಾಗಿರುವಂತಹ ಸಂಗಣ್ಣ ಅಂಡಿ ಅವರೇ, ಗೌರವ ಸತ್ಕಾರಕ್ಕೆ ಪಾತ್ರರಾಗಿರುವಂತಹ ಪಂಡಿತ್ ಪುಟ್ಟರಾಜ್ ಸನ್ಮಾನ್ ಪುರಸ್ಕೃತರಂತಹ ನನ್ನ ಆತ್ಮೀಯರಾಗಿರುವಂತಹ ಸಿದ್ದಲಿಂಗಪ್ಪ ಬಿರ್ಗಿ ಅವರೇ, ಸಂಗಮ ಪ್ರಶಸ್ತಿ ಪುರಸ್ಕೃತರಂತಹ ಆದಪ್ಪ ಹುಲಿಗೇರಿ ಅವರೇ, ನನ್ನ ಆತ್ಮೀಯರು ಹಾಗೂ ಬಾಲ್ಕೋಟ್ ಹುಡುಗನ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಸಜ್ಜನ್ ಅವರೇ, 10 ಕೃತಿಗಳ ಲೇಖಕರು ಮತ್ತು ನನ್ನ ಆತ್ಮೀಯರು ಆಗಿರುವಂತಹ ಸನ್ಮಾನ ಶ್ರೀ ಎಸ್ ಕೆ ಗುಣೇಶ್ವರ್ ಸರ್ ಅವರೇ, ಡಾಕ್ಟರ್ ಶ್ರೀಶೈಲ್ ಗೋಲ್ವಂಡ್ ಅವರೇ, ಶ್ರೀ ಸಂಗಪ್ಪ ಕೆ ಹುಲಿಗೇರಿ ಅವರೇ ಹಾಗೂ ಆತ್ಮೀಯರಾಗಿರುವ ಶ್ರೀಧರ್ ಗೌಡರ್ ಅವರೇ, ವೇದಿಕೆಯಲ್ಲಿ ಮುಂಭಾಗದಲ್ಲಿರುವಂಥ ಎಲ್ಲರೂ ಆತ್ಮೀಯರು. ಒಬ್ಬೊಬ್ಬರ ಅಂತಂದ್ರೆ ಅದು ಸಂಯುಕ್ತ ಕರ್ನಾಟಕದ ಎಲ್ಲ ಬೀಳ್ಕೊಂಡ್ಬೇಕಂತ ಎಲ್ಲರೂ ಗೆಳೆಯರು ಭಾಳ ಅಂದ್ರೆ 10 ಮುತ್ತಿನಂಥ ಪುಸ್ತಕಗಳಿಗೆ ಈ ಕಾಯಿಪಲ್ಯ ಮಾರ್ಕೆಟ್ ಒಳಗೆ ನಾವು ಮಂದಿ ಭಾಳ ಇರ್ತಾರೆ. ಬಂಗಾರ ಅಂಗಡಿಯಾಗ ಕಡಿಮೆ, ಪ್ರತಿಯೊಬ್ಬರು ಬಂಗಾರ ಖರೀದಿ ಬಂದೋದಿರಿ, ಕಾಯಿಪಲ್ಯ ಇರಲ್ಲ. ಅಷ್ಟು ಸರಳ ಸುಂದರ ಸಮಾರಂಭ. ಕೊನೆ ಸರ್ ಫೋನ್ ಮಾಡಿದ್ರು, ಬರೀ ಪುಸ್ತಕ ಬಿಡುಗಡೆ ಇರ್ತಾನೆ. ಆಯ್ತು ಸರ್, 10 ಪುಸ್ತಕ ಬಿಡುಗಡೆ ಅಂದ್ರು. ಈ 10 ಪುಸ್ತಕ ಬಿಡುಗಡೆ ಮಾಡೋಷ್ಟು ದೊಡ್ಡ ಆಗಿಲ್ಲ ನಾನು. 1-2 ಮಾಡ್ಬೋದು, ಅದು 10 ಪುಸ್ತಕ ವಜ್ಜಾಗತ್ತೆ ತಂದೆ. ಇಲ್ಲ ಸರ್, ನೀವು ನಮ್ಮ ಲೇಖಕರು ನಮ್ಮವ್ರು ಬರಬೇಕು, ಹಿಂಗೆಲ್ಲ ಹಿರಿಯರು ಬರ್ತಿದ್ರು. ನನಗೆ ಭಾಳ ಖುಷಿ ಆಗ್ತದೆ. ಎಸ್ ಕೆ ಪನ್ನಗರ್ ಸರ್ ನಾವು ಜೊತೆಯಲ್ಲೇ ಬೆಳೆದವರು, ಜೊತೆಯಲ್ಲೇ ಬದುಕನ್ನು ಅನುಭವಿಸಿದವರು, ಜೊತೆಯಲ್ಲೇ ಮೊಮ್ಮಕ್ಕಳು ಕಂಡವರು. ಅದು ಖುಷಿ. ಅವ್ರು 3 ಮಂದಿ ಮೊಮ್ಮಕ್ಕಳು ಬೇಕಾರೆ ಟೈಮ್ ಹುಡುಗಂದ್ರೆ ಕಾರ್ಯಕ್ರಮ ಅಂದ್ರೆ ನಮ್ಗೆ ಯೋಗೇಶ್ ಫೋನ್ ಮಾಡಿದ್ರು, ಸರ್ ನೀವು 4 ಗಂಟೆಗೆ ಇರಬೇಕಾಗ ಗೊತ್ತಾಯ್ತು ಸರ್. ಅವ್ರು ಹುಡುಗಂದ್ರೆ ಹಂಗಾರೆ ಕೊನೆಸಾರ ಸರ್ ಕಾರ್ಯಕ್ರಮ ಮಾಡಿ ಹುಡುಗರಿಗೆ ಯಾರ ಕಾರ್ಯಕ್ರಮ ಮಾಡಿದ್ರು ನೀವು 4 ಗಂಟೆಗೆ ಇರಬೇಕಾಗ. 90 ಇಸ್ವಿ ಇರೋದು ಬಹುಶಃ 90-91 ನಮ್ಮ ಗುರುರಾಜ್ ದೇಶಪಾಂಡೆ ಅವರು ರಂಗತರಬೇತಿ ಶಿಬಿರ ಕೊಡ್ತಾರೆ. 90 ವರ್ಷ ನಾಟಕ ಕಲಿಸ್ತಿದ್ರು ಗುರುರಾಜ್ ದೇಶಪಾಂಡೆ ಅವರು. ನಾವೆಲ್ಲ ಸಿಗಾಡ್ತಿಲ್ಲ ಅವರು. ನಾನು ನಿಕ್ಕಲ್ ಮಡಿದ್ದೀನಿ, ನೀರು ಮಡಿದ್ದೀನಿ. ನಾವು ಓದಿದ್ದು ನಿಕ್ಕಲ್ ಕಾಲೇಜ್. ನಮ್ಮ ಕ್ಲಾಸ್ಮೇಟ್ ಎಲ್ಲ ಅದ ಗುಲ್ಬರ್ಗಿ ಅವರು, ಪುರಾಣ ಮೇಡಮ್ ಅವರೆಲ್ಲ ಅದ. ಆ ನಾಟಕ ಶಿಬಿರ ಒಳಗೆ ಸಮಯ ಪಾಲನೆ ಭಾಳ ಇಂಪಾರ್ಟೆಂಟ್. ಗುರುರಾಜ್ ದೇಶಪಾಂಡೆ ಸಮಯ ಇಂಪಾರ್ಟೆಂಟ್. ಬಡಿಗಿಟ್ಟಿದ್ರು ಒಂದು ಮನ್ಯಾಗ ಬಡಿ. ಹಾಂ, ನಾವು ಅಂತಿದ್ದು ಯಪ್ಪ ಬೆಳಿಗ್ಗೆ ಬಿತ್ತಂದು ಕೊನೆ ಸರ್ ಇಟ್ಟಾಗ ಸರ್ ಬಿತ್ತು ಬೆಳಿಗ್ಗೆ. ಅಂದರೆ ಬೆಳಿಗ್ಗೆ ಬಂದರು, ಬ್ಯಾಗ್ ಹಿಡಿದ್ರು, 10 ಹೊಡಿತಾರೆ 20 ಹೊಡಿತಾರೆ ಬರ್ತದೆ. ಬೆಳಿಗ್ಗೆ ಕೊನೆ ಸರ್ ಕೇಳ್ಪ ಇಲ್ಲಿ ನೀರ ಬೆಳಿಬೇಕು. ನಾನು ಯಾರು ಲೇಟಾಗಿ ಬರ್ತೀರಿ ಅವ್ರು ನನಗೆ ಬೆಳಿಬೇಕು. ಯಾರು ಲೇಟಾಗಿ ಬರ್ತೀರಿ ಅವ್ರು ನನಗೆ ಬೆಳಿಬೇಕು, ನಿರ್ದೇಶಕ ಬೆಳಿಬೇಕು ಅಂದ್ಕೊಂಡು ನಿಂತರು. ನೋಡ್ಕೊತೀನಿ ನಾನು ಚೆನ್ನಾಗಿದ್ದಾವ. ಅದು ಜಸ್ಟ್ ಡಿಗ್ರಿ ಮುಗಿಸಿ ಬದುಕನ್ನು ಕಟ್ಕೊಂಡು MA ಮುಗಿಸಿ ನಡು ನರ್ಯಾಕತ್ತದ. ಇದು ಸಮಯ ಪಾಲನೆ. ನನ್ನ ನಿಯಮ ಏನಂತ, ಯಾರು ಲೇಟಾಗಿ ಬರ್ತಾರೆ ನೋಡು ಅವ್ರಿಗೆ ಬೀಳ್ತಾವತ್ತಂದ್ರೆ ನೀವು ನನಗೆ ಬಡಿಬೇಕು. ನಾವು ನನಗೆ 10 ಏಟ ಬೇಡ ಬರ್ಸೋದು. ಅದು ಇವತ್ತಿಗೂ ಕೊನೆಸಾಗರದಲ್ಲಿ ನಮ್ಮ ಹುಡುಗನ ನೆಲದಲ್ಲಿ ಆ ಸಮಯ ಪಾಲನೆಗೆ ಒಂದು ಮಹತ್ವ ಉಂಟು. ಅದಕ್ಕೆ ವ್ಯವಸ್ಥೆ 4 ಗಂಟೆ ಬರಬೇಕು ಅಂತಂದ್ರೆ ಅದು ನಾನು ಲೇಟ್ ಆಗ್ತದೆ ಬರಕ್ಕೆ. ಆದರೂ ನಾನು ಸ್ಲೀಪ್ ಬಂದೆ ಅದು ಅನ್ಸ್ಕೋತೇನೆ. ನಾವು ಇಲ್ಲ ಸರ್, ನಾನು 15 ನಿಮಿಷ ನಡೀತಾರೆ ಸರ್. ನನಗೆ ಫೇಸ್ಬುಕ್ ಒಳಗೆ ಪದ್ಯ ಬರೆದಿದ್ದೆ, ಗಡಿಯಾರದ ಮೂಲಗಳು ಚುಚ್ಚುವುದಿಲ್ಲ, ಸಮಯ ತಪ್ಪಿದ ಹುಚ್ಚು ಬಿಡಿಸುತ್ತಾರೆ. ಗಡಿಯಾರದ ಮುಳ್ಳುಗಳು ಚುಚ್ಚುವುದಿಲ್ಲ, ಸಮಯ ತಪ್ಪಿದವರು ಹುಚ್ಚು ಬಿಡಿಸ್ತಾರೆ. ಚುಚ್ಚಂಗಿಲ್ಲ, ಸಮಯ ತಪ್ಪಿದವರು ಹುಚ್ಚು ಮಾತ್ರ ಬಿಡಿಸ್ತಾವಂತ. ಭಾಳ ಸೊಗಸಾಗಿ ಒಂದು
ಪುಸ್ತಕ ಬಗ್ಗೆ ನಾನು ಮಾತಾಡ್ತೀನಿ, ಯಾಕೆ ಪುಸ್ತಕ ಮಾತಾಡೋದೇ ಪುಸ್ತಕ. ಅದಕ್ಕಿಂತ ಮೊದಲು ಈ ಹುಣಗುಂದು ಮತ್ತು ಈ ಪುಸ್ತಕ ಸಂಸ್ಕೃತಿ ಅದಲ್ಲ, ಸಾಹಿತ್ಯ ಸಂಸ್ಕೃತಿ ಅದಲ್ಲ, ಆಮೇಲೆ ಈ ಕೇಂದ್ರ ಅದಲ್ಲ, ಹುಣಗುಂದು ಕೇಂದ್ರ ಒಂದು ರೀತಿಯಿಂದ ಗುರುತಿಸಂಗೆ ಮಾಡಿದ್ರು. ಪ್ರೊಫೆಸರ್ ಮಲ್ಲಿಕಾರ್ಜುನ ಹಿರೇಮಠ್ ಸರ್, ಪ್ರೊಫೆಸರ್ ಮಹೇಶ್ ದೀಕ್ಷಿತ್ ಸರ್, ಅವರು ಗರಡಿ ಒಳಗೆ ಬರೆದ ಪನ್ನೀರ್ ಸರ್, ಬಿ ವಿ ಅವರು ಎಲ್ಲ ಅನೇಕರ ಅವರಿಗೆ ಸರ್ ಭಾಳ ಒಬ್ಬರ ಹೆಸರು ತೊಗೊಂಡು ಅವರು ನನಗೆ ಪುಸ್ತಕ ಪ್ರಕಟಣೆ ಕೆಲಸದ ಬಗ್ಗೆ ನಾನು ಪನ್ನೀರ್ ಸರ್ ಮಾತಾಡ್ತೀನಿ. ಅದು ಭಾಳ ಸರಳ, ಈ ಕಾಲಕ್ಕೆ ಭಾಳ ಸರಳ. ನೀವು 3,000-1,000% ತರ್ಬೋದು ಈ ಹೊತ್ತಿಗೆ. ಮೊದಲ ನಾನು ತೂಕದವರು ನಾಟಕ ಪ್ರಿಂಟ್ ಮಾಡ್ಕೊಂಡು ಹಿಂದೆ ಫೋಟೋ ಬ್ಲಾಕ್ ಮಾಡ್ಕೊಂಡ್ರೆ ಬೆಳಗೊಂಡಿತ್ತು, ಲೋಕಾಪುರ ಮನೆ ಇರ್ತಾವೆ, ಬ್ಲಾಕ್ ಮಾಡ್ಕೊಂಡು ಬರ್ತಿದ್ವಿ. 40 ರೂಪಾಯಿಗೆ ಒಂದು ಬ್ಲಾಕ್ ಮಾಡ್ಕೊಡೋರು, ಅದನ್ನು ಅಚ್ಚಿನ ಮನೆಗೆ ಕೊಡೋದು, ದುನಿ ಬೆಳಗ್ಗೆ ಪ್ರಿಂಟ್ ಮಾಡ್ತೀವಿ ಬರೆಟ್ ಒಳಗೆ. ಅವ್ರ ಪಟ್ಟಾಗ ಅವ್ರು ನಮ್ಮ ಫೋಟೋ ಹಾಕಿ ಪ್ರಿಂಟ್ ಮಾಡೋದು. ಪ್ರೀತಿ ಹೋಟೆಲು ಪುಸ್ತಕ ಮುಗ್ಬಿಟ್ಟು ಮಾಡಕ್ಕೆ ಬೆಂಗಳೂರು ಹೋಗಿದ್ದೆ, ಮಾಡ್ಕೊಂಡ್ಬರಕ್ಕೆ ಬೆಂಗಳೂರು ಹೋಗುತ್ತೆ. ಅವಾಗ 4,000 ಒಂದು ಪ್ಲೇಟ್ ಮಾಡಕ್ಕೆ ಹೋಗ್ತೀವಿ. ಕೊನೆಸರ್ ಸರ್ ಅಂತ ಹೊಸದ ಮಾಡ್ತಿರೋ ನೀವು ಯಾವ್ದು ಮುಗ್ಬಿಟ್ಟು ಹೊಸದ ಮಾಡ್ತೀರ. ಈಗ ಎಷ್ಟು ಸರಳ ಆಗಿತ್ತಂದ್ರೆ ನನ್ನ ಕಥಾ ಸಂಘ ನಾನೇ ಟೈಪ್ ಮಾಡ್ತೀನಿ, ನನ್ನ ಕೌನ್ ಸಂಘ ನಾನೇ ಮಾಡ್ತೀನಿ. 1,000 ರೂಪಾಯಿ ಏನೇ ಇರಲಿ, ನಾವು ನಮ್ಮ ಯಾವಾಗ ಕುಂತಾಗ ಒಂದು ಕಥೆ ರೆಡಿ ಮಾಡ್ತೀವಿ, ಪುಸ್ತಕ ರೆಡಿ ಮಾಡ್ತೀವಿ, ಎಲ್ಲ ಸೇರಿದಾಗ ಒಂದು ಮಾಡಿ ಯಾರು ವಿನ್ಯಾಸ ಮಾಡೋದು ಹಾಕಿರ್ತಾರೆ. ವಿನ್ಯಾಸ ಮಾಡೋದು ಹಾಕಿ ನಿಮ್ಮ ಅಕೌಂಟಿಗೆ ಹಾಕೊಂಡು ನಾವು ವಿನ್ಯಾಸ ಮಾಡ್ಕೊಡೋದು, ಅವ್ರು ವಿನ್ಯಾಸ ಮಾಡಿ ಪುಸ್ತಕ ಟೈಪ್ ಮಾಡ್ತೀವಿ. ನಾವೊಂದು ಪ್ರೆಸ್ಸಿಗೆ ಹಾಕ್ತೀವಿ, ಇಲ್ಲ ಇದು ನಮ್ಮ ಪುಸ್ತಕ ಮಾಡಿಕೊಡ್ರಿ ನಿಮ್ಮ ಅಕೌಂಟಿಗೆ ಹಾಕ್ತೀವಿ. ಎಷ್ಟು ಕೊಡ್ತೀವಿ ಸರ್, ಅವ್ರು ನಮ್ಮ ಬುಕ್ ಕಳಿಸ್ತಾರೆ, ಮತ್ತು ಓಕೆ ಮಾಡ್ತೀವಿ. ಮುಕ್ಕೊಡ್ದು ಮುಕ್ಕೊಟ್ಟು ಅವ್ನು ಹಾಕಿ ಅವ್ನು ಮುಕ್ಕೊಡೆ ಕಳಿಸ್ತಾರೆ. ಒಂದು 5-15 ಪುಸ್ತಕ ಬಂದು ನಮ್ಮ ಮನೆಗೆ ಬೇರೆ ಊರಿಂದ ಹೋಗ್ತದೆ. ಅಷ್ಟು ಪುಸ್ತಕ ಪ್ರಕಟಣೆ ಕೆಲಸ ಈಗ ಭಾಳ ಸುಲಭವಾಗಿದೆ ಮತ್ತು ಭಾಳ ವೈವಿಧ್ಯವಾದಂತಹ ವರ್ಣಮಯವಾದಂತಹ ಆಕಾರ ಆಕೃತಿಗಳನ್ನು ವಿನ್ಯಾಸಗೊಳಿಸುವಂತಹ ಅನೇಕ ಪುಸ್ತಕಗಳು ಇವತ್ತು ಬರ್ತಾ ಇವೆ. ಅದು ಒಂದು ವಿಶೇಷ ಇದೆ. ಅದರಲ್ಲೂ ಬಾಗಲಕೋಟೆ ಜಿಲ್ಲೆ ಹುಣಗುಂದಲ್ಲಿ ಹೊಸ ಪ್ರಯೋಗ ಏನಾದ್ರು ಮಾಡ್ತಾರೆ, ಹುಣಗುಂದ ಚಲೋಪ್ಪ ಅಣ್ಣ ಅನೇಕ ಬಾರಿ ನಾನು ನೋಡ್ತಾ ಇದ್ದೇನೆ ಅಂತ. ಪುಸ್ತಕ ಪರಿಸತ್ತರ ಸಹಿತ ಹುಣಗುಂದ ಮೂಲಕ ಎಸ್.ಎ. ಪನ್ನೀರ್ ಅವರು ಬಳಸಿದ ಒಂದು ಪುಸ್ತಕ ಪರಿಸತ್ ಇತ್ತು. ಲೇಖಕರಿಗೆ ಪುಸ್ತಕ ಮಾರಾಟ ಆಗಬೇಕಲ್ಲ, ಅದಕ್ಕಾಗಿ ಏನು ಮಾಡ್ತಿದ್ರಿಂದ ಅವ್ರ ಕಡೆಯಿಂದ ಒಂದು ಸುಮಾರು 150 ಪುಸ್ತಕಗಳನ್ನು ತಂದಿಟ್ಟುಕೊಂಡು ಅವರು ಮನೆ ಮುಗಿಸ್ತಿದ್ರು. ಜೊತೆಗೆ ಅವ್ರಿಗೆ ಆ ಪುಸ್ತಕದ ಬೆಲೆಯನ್ನು ಸಹಿತ ಒಂದು ಸ್ವಲ್ಪ ಭಾಗವಹಿಸಿ ಬೆಲೆಯನ್ನು ಸಹಿತ ಅವ್ರಿಗೆ ಕೊಡುವಂಥ ಒಂದು ಪುಸ್ತಕ ಪರಿಸತ್ತಿತ್ತು. ಇವತ್ತು ಆ ಪುಸ್ತಕ ಪರಿಸತ್ತಿಗೆ ಅದೇ ನಿಮ್ಮ ಪುಸ್ತಕ ಹೋಗಲ್ಲ ಬೇಡ, ನೀವು ಬೇಕಾದ್ರೆ ಬಾಗಲಕೋಟೆ ಪುಸ್ತಕ ಪರಿಸತ್ತು ಬಾಗಲಕೋಟೆ ಮಾಡ್ಕೋಬೋದು, ಹುಣಗುಂದ ಪುಸ್ತಕ ಪರಿಸತ್ತು ಹುಣಗುಂದವ್ರು ಮಾಡ್ಕೋಬೋದು, ಬಾದಾಮಿ ಪುಸ್ತಕ ಪರಿಸತ್ತು ಬಾದಾಮಿ ಮಾಡ್ಕೊಬೋದು. ಈ ಗೆಳೆಯರು ಒಂದು ಬಂಡಲ್ ಮಾಡಿ ಅಲ್ಲೆಲ್ಲ ಗೆಳೆಯರಿಗೆ ಕೊಡುವಂಥ ಕೆಲಸನ ಪುಸ್ತಕ ಸಂಸ್ಕೃತಿ ಬೆಳೆದಂಥ ಕೆಲಸ ಆಗಬೇಕು ಅಂತ ಸದಾಶಯವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಇನ್ನೊಂದು ನಮ್ಮ ಗೆಳೆಯರು ಗ್ರಂಥಾಲಯ ಆಯ್ಕೆ ಆಗ್ತದೆ. ಹೌದು, ಗ್ರಂಥಾಲಯ ಆಯ್ಕೆಗೆ ಪುಸ್ತಕ ಭಾಳ ಸುಲಭವಾಗಿ ನೋಂದಣಿ ಮಾಡಿಸ್ಬೇಕು. ಫಸ್ಟ್ ನೋಂದಣಿ ಮಾಡಿಸ್ಬೇಕು, ಆಮೇಲೆ ಆಯ್ಕೆ ಕಳಿಸ್ಬೇಕು. ಆಯ್ಕೆ ಆಗ್ತಾವೆ ಇಲ್ಲಿವರೆಗೆ ಓಕೆ, ಪುಸ್ತಕ ಪ್ರಕಟ ಮಾಡಿದ್ವು, ನೋಂದಣಿ ಆಯ್ತು, ಆಯ್ಕೆ ಆಯ್ತು, ಕಳಿಸೋದೇ ಇತ್ತು ಪುಸ್ತಕ ಆಯ್ಕೆ ಆದಾಗ ಕಳಿಸೋದು ಭಾಳ ನನಗೆ 28 ತಾರೀಕು ಲಾಸ್ಟ್ ಡೇಟ್ ಕೊಟ್ಟರು ಪುಸ್ತಕ ಭಾಳ ಪುಸ್ತಕ ಇದು ಇವತ್ತು ಕಳಿಸೋದಾಗಿಲ್ಲ, ಎಲ್ಲ ರೆಡಿ ಮಾಡಿ ಹಂಗೆ ಸೋಮವಾರ ಲಾಸ್ಟ್ ಡೇಟ್. ಆದರೂ ನಾನು ಧೈರ್ಯದಿಂದ ಸೋಮವಾರ ಕಳಿಸ್ತೀನಿ. ಅದು ತಿರಸ್ಕಾರ ಮಾಡಕ್ಕೆ ಬರಲ್ಲ, ಯಾಕೆ ನಾನು ಬೇಡಿಕೆ ಐತಿ, ಹಕ್ಕೇನೈತೆ ಅಂದ್ರೆ ಎಲ್ಲ ಪುಸ್ತಕಗಳು ಬೆಂಗಳೂರು ತರಿಸ್ಬೇಕಾಗ. ಬಳಸ ಗೊತ್ತ, ಅಶೋಕ್ ಬಳಸ ನಾವು ನಮ್ಮ ಪುಸ್ತಕ ತೊಗೊಂಡು ಹೋಗಿದ್ದು ಅಲ್ಲಿ ಮುಂಜಾನೆ ಬಸ್ಸಿಂದ ಹಿಡಿದು ನಮ್ಮ ಪುಸ್ತಕ ಒಂದು ಟಮಟಮ್ ಮಾಡ್ಕೊಂಡು ಆಟೋ ಮಾಡ್ಕೊಂಡು ಅಲ್ಲಿ ಪುಸ್ತಕ ಗೋಡಾನ್ ಹೋಗಿ ಇಡೋದು, ಅಲ್ಲಿ ಪಾಳೆ ಹೊತ್ತಿದ್ರು. ನಾಯಿ ಇದು ಜಾಸ್ತಿ ಮಾಡ್ಕೊಂಬ ಇದನ್ನು ಪ್ರಿಂಟ್ ಮಾಡ್ಕೊಂಡು ಅದು ಕೊಡೋದು. ನಾವು ಹೋಗಿ ಅಲ್ಲಿ ಟೈಪ್ ಮಾಡ್ಕೊಂಡು ಪ್ರಿಂಟ್ ಮಾಡ್ಬೋದು. ಇದು ಸಂಜೆ 4 ಗಂಟೆ ತನಕ ಪ್ರಕ್ರಿಯೆ ನಡೆದು ಆಮೇಲೆ ಮುಟ್ಟಿಗೆ ಪಟ್ಬಿಡೋ ಲೇಬರ್ ವರ್ಕ್. ಇದೇ ಯಾಕೆ ಬೆಂಗಳೂರಿಗೆ ನಾವು ಕೊಡಬೇಕು, ಕಳಿಸ್ಬೇಕಾಗ ಬೆಂಗಳೂರಿಗೆ ಬೆಳಗಾವಿಗೆ ಮಾಡಿ ಇದನ್ನು ಸುಧಾರಿಸೋದು ಕಟ್ಟಿದ್ವಿ. ಬೆಳಗಾವಿ ಬಂದು ಮಾಡಿ ಪುಸ್ತಕ ಖರೀದಿಯ ಒಂದು ಕೇಂದ್ರ ಬೆಳಗಾವಿ ಮಾಡಿ ನಾವು ಬೆಳಗಾವಿ ಪಟ್ಟ ಬರೋದು, ಮುಂಜಾನೆ ಸಂಜೆ ಬರ್ಬೋದಿಲ್ಲ. ಬೆಂಗಳೂರು ಹೋಗ್ಬೇಕಾದ್ರೆ ಹಿಂದಿನ ದಿವಸ ಹೋಗೋದು 3 ದಿವಸ ಗಟ್ಟಲೆ ಹೋಗುವಂಥ ಸಂದರ್ಭ ಆದಾಗ ಅದು ಈ ಹುಡುಗನ ನೆಲದ ಮೂಲಕ ಒಂದು ಸಂದೇಶ ಹೋಗಬೇಕು ರಾಜಧಾನಿಗೆ. ಬೆಳಗಾವಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಂದಿದೆ. ಬಸವರಾಜ್ ಹುಗಾರ್ ಅವರು ಅಲ್ಲಿ ಕೇಂದ್ರ ನಮ್ಮ ವಿಭಾಗ ಮಟ್ಟದ ಒಬ್ಬ ಅಧಿಕಾರಿ ಆಗಿದ್ದಾರೆ. ನೀವು ಯಾವ ಬೇಕಾದ್ರೂ ಸಂಪರ್ಕ ಮಾಡ್ಬೋದು. ಪುಸ್ತಕ ಗ್ರಂಥಾಲಯ ಇಲಾಖೆ ಬರಬೇಕು, ಎಲ್ಲ ಇಲಾಖೆ ಬರಬೇಕು ಅನ್ನುವಂಥ. ಆಮೇಲೆ ವಾಟ್ಸಪ್ ಕವಿಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದ್ರು ಸರ್. ಅಂದರೆ ಆಧುನಿಕತೆ ಬಂದಾಗ ನಾವು ಅದಕ್ಕೆ ಹೊಂದ್ಕೊಳ್ಬೇಕು ಅನ್ನೋದು. ನಾನು ಸುಮಾರು 12 ವರ್ಷದಿಂದಲೇ ಫೇಸ್ಬುಕ್ಕನ್ನು ಪ್ರವೇಶ ಮಾಡಿದೆ.
ಆ ಹೊತ್ತಿಗಿನ ಬೇರೆ ಬೇರೆ ಭಾಳ ಜೀವಂತಿಕೆ ಇರುವಂಥ ಒಂದು ಜಾಲತಾಣ, ಸಾಮಾಜಿಕ ಜಾಲತಾಣ ಅದರೊಳಗೆ ಭಾಳ ಜೀವಂತಿಕೆ ಇರುವಂಥ ಒಂದು ಸಂದರ್ಭ. ಹಾಗಾಗಿ ಅನೇಕ ನನ್ನ ಪದ್ಯಗಳು ಸಹಿತ ಫೇಸ್ಬುಕ್ ಮೂಲಕನೇ ಬಂದು ಒಂದು ಪುಸ್ತಕ ಬಂದವು, ಕಥೆಗಳು ಬಂದವು. ಈ ರೀತಿ ಬರುವಂಥ ಸಂದರ್ಭದೊಳಗೆ ಅದನ್ನು ಬಳಸಿಕೊಳ್ಳುವ ದಿಸೆಯೊಳಗೆ ನಾವು ಯೋಚಿಸಬೇಕು. ಅದನ್ನು ಪರ್ಯಾಯವಾಗಿ ಇಟ್ಕೊಂಡು ಅದನ್ನು ನಾವು ಬೆಳೆಸಬೇಕಾಗಿ ಅನೇಕ ಇವತ್ತು ನಮ್ಮ ಸಿದ್ಧಗಂಗಾ ಪೀಳಿಗೆಯವರು ನಿತ್ಯ ಹಾಕಬೇಕು. ಮಲ್ಲಿಕಾರ್ಜುನ ನಮ್ಮ ಮಲ್ಲಿಕಾರ್ಜುನ ಶೆಲ್ಲಿಕೇರಿ ಅವ್ರು ಬರ್ತಾರೆ, ನಮ್ಮ ಮಾದೇವ ಬಸವಕೋಟ ಸರ್ ಚಿಂತನೆ ಇರ್ತಾರೆ. ಒಟ್ಟೆ ಎಲ್ಲ ಒಟ್ಟೆ ಒಬ್ಬರು ಸಹಿತ ನಮ್ಮ ತಿರುಪತಿ ನಮ್ಮ ಇವರು ಶ್ರೀಹರಿ ದುಪ್ಪದವ್ರು ಅವ್ರ ಕಥೆ ಹಂಗ ಅದ್ಭುತ ರಂಜನಿ ಸತ್ಯಕಮಣ್ಣ ಅವರ ಬಂದರು ಅನ್ಸಕ್ಕೆ ಅವ್ರು ನಿತ್ಯ ಸಿಗ್ತಾವ ನಮ್ಗೆ. ಅವಾಗೆಲ್ಲ ಓದ್ಬೇಕಾಗಿದ್ರೆ ನಾವು ನಾಗರಿಕ ನಾನುಡಿ ಒಳಗೆ ಬರಿತಿದ್ವಿ, ಲೇಖನ ಬರಿತಿದ್ವಿ. ಒಂದು ಪತ್ರಿಕೆ ಬಂದಾಗ ಅದೊಂದು ಅಡ್ಯಾಡ್ತಿದ್ವಿ, ನಮ್ಮ ಲೇಖನ ಬರ್ತಿದ್ವಿ. ಈಗ ನಾಗರಿಕ ನಾನುಡಿ ಬರೋಕ್ಕಿಂತ ಆಗಿಂದಾಗನೇ ಬರೋದು ಹಾಕುವಂತ ಬರ್ತದೆ. ಇಲ್ಲಿ ಪುಸ್ತಕಗಳೊಳಗೆ ಅನೇಕ ಪತ್ರಿಕೆಗಳಲ್ಲಿ ಪ್ರಕಟವಾದಂಥ ಲೇಖನಗಳದಾವ್ರಿ, ವಾಟ್ಸಪ್ ಫೇಸ್ಬುಕ್ಕಲ್ಲಿ ಬಂದಂಥ ಕವಿತೆಗಳದಾವು. ಅವು ಒಂದು ರೀತಿಯಿಂದ ಪುಸ್ತಕ ರೂಪವನ್ನು ಪಡ್ಕೊಂಡು ಇವತ್ತು ನಮ್ಮ ಮುಂದೆ ಬಂದಾವಂತ ಅದು ಸಾರ್ಥಕತೆಯಾಗ ತಂದಂಗ. ಶ್ರೀಧರ್ ಗೌಡ್ರವರು ವಿಶ್ವವಾಣಿಯಲ್ಲಿ ಬರೆದಂಥ ಲೇಖನ ಸಂಕಲನ ಒಂದು ಬರ್ತಾರೆ, ಪ್ರಜಾವಾಣಿಯಲ್ಲಿ ಬರೆದಂಥ ಲೇಖನ ಸಂಕಲನ ಒಂದು ಬರ್ತಾರೆ. ಯಾಕಂದ್ರೆ ಪತ್ರಿಕೆಗಳು ಆ ಹೊತ್ತಿನ ತುರ್ತು ಮತ್ತು ಅಗತ್ಯ ಆವತ್ತಿನ ಆಕರ್ಷಣೆ ಇರ್ತಾವೆ. ಪತ್ರಿಕೆ ಬರುವವರೆಗೂ ಅದ್ರ ಬಗ್ಗೆ ಭಾಳ ಆಸಕ್ತಿ ಇರ್ತಮ್ಮ, ಭಾಳ ಒಂದು ಕುತೂಹಲ ಇರುತ್ತೆ. ಯಾವ ಬರ್ತದೆ ಓದಿದ ಮೇಲೆ ಅದು ಮುಗಿತೈತಿ, ಆಮೇಲೆ ಅದು ಮುಗಿಸಿರ್ತದೆ. ಹತ್ತು ಮನುಷ್ಯ ಮತ್ತು ಅದೇ ಜೀವಂತಿಕೆ ನಮ್ಮ ಜೊತೆ ಉಳಿಸ್ಕೊಡುವಂಥ ಪತ್ರಿಕೆ ಅದು. ಹಾಗಾಗಿ ಪತ್ರಿಕೆಯಲ್ಲಿ ಬಂದಂಥ ಲೇಖನನ ಆ ಹೊತ್ತಿಗೆ ಓದಿದಂಥ ಓದುವ ವರ್ಗನ ಬೇರೆನೆ, ಅದು ಎಲ್ಲ ವರ್ಗಗಳಿಗೆ ಮುಟ್ಟಬೇಕಾದ್ರೆ ಪುಸ್ತಕ ರೂಪದಲ್ಲಿ ಬರಬೇಕು. ಶ್ರೀಧರ್ ಗೌಡ್ರವರ ಒಂದು ಕೃತಿ ಪ್ರಜಾವಾಣಿಯಲ್ಲಿ ಬರೆದಂಥ ಲೇಖನ ಕೃತಿ ಒಳಗೆ ಅನೇಕ ವಿಷಯಗಳು ಗೊತ್ತಾದ ನನಗೆ. ಶ್ರೀಶೈಲ ಹೋಗೋರು 100 ಕಿಲೋಮೀಟರ್ ದಾರಿ ಸ್ಥಳ ಶ್ರೀಶೈಲ ಪಾದಯಾತ್ರೆ ಹೋಗುವಂಥವ್ರು ನಮ್ಮ ಉಳಿದ ಟೈಮಲ್ಲಿ ಚಾಲು ಬರಕ್ಕೆ ಚಾಲು ಮಾಡ್ತಾರೆ. ಹಂಗಾರೆ ಪಕ್ಕ ಅವೆಲ್ಲ ಸುತ್ತು ಬೆಳೆಸಿ ಹೋಗ್ಬೇಕಾಗಿತ್ತು. ಕೂಡಲ ಸಂಘ ಒಳಗೆ ಆ ನದಿಗೆ ಒಂದು ಬ್ರಿಡ್ಜನ್ನು ಕಟ್ಟಿದಾಗ ಆ ಬ್ರಿಡ್ಜನ್ನು ಇನ್ನೂ ಓಪನ್ ಮಾಡಿಲ್ಲ, ಆದರೂ ಅಲ್ಲಿ ಅಧಿಕಾರಿಗಳು ಏನು ಮಾಡಿದ್ರು ಅಂದರೆ ಈ ಪಾದಯಾತ್ರೆಗೆ ಮುಕ್ತ ಮಾಡಬೇಕು. ರೋಡ್ ಪೌರ್ಣಕ್ಕೆ ಒಂದು 100 ಕಿಲೋಮೀಟರ್ ಅದು ಸೇತುವೆ ಮುಕ್ತ ಆದಾಗ ಅವ್ರಿಗೆ ಅಲ್ಲಿ ಜಾಗ ಹೋಗಲಿಕ್ಕೆ ಸಿಕ್ತು ಅಂತಂದ್ರೆ ಅದು ಹೊಸ ವಿಷಯ. ಆ ಹೊತ್ತಿನ ಒಂದು ಸುದ್ದಿ, ಆ ಹೊತ್ತಿನ ಒಂದು ವಿಷಯ, ಆ ಹೊತ್ತಿಗೆ ನಮ್ಗೆ ನಾವು ಮರಿಬೋದು. ನಾಳೆಗೆ ಚರಿತ್ರೆ ಕೊಡುವಂತಹ, ಇತಿಹಾಸ ಬರೆಯುವಂತಹ, ದಾಖಲಿಸುವಂತಹ ಸಂದರ್ಭಗಳಲ್ಲಿ ಈ ಲೇಖನಗಳು, ಸಣ್ಣ ಪುಟ್ಟ ಲೇಖನಗಳು ಸಹಿತ ಅವೇನಪ್ಪ ಅಂದ್ರೆ ಅವು ತೋರುಗಳಕ್ಕಾವು, ದಾರಿ ದೀಪಕ್ಕವು. ಹೀಗಾಗಿ ಈ ಒಟ್ಟು 10 ಕೃತಿಗಳು ಸಹಿತ ವೈವಿಧ್ಯಮಯಾಗಿವೆ ಮತ್ತು ಪ್ರತಿ ಕೃತಿ ಎಷ್ಟೊಂದು ಮೌಲ್ಯಯುತವಾಗಿ ಅನಿಸುತ್ತೆ ನನಗೆ ಓದಿದಾಗ. ಸಿದ್ಧಲಿಂಗಪ್ಪ ಬೀಳಿಗೆ ಅವರ ಹೈಕುಳನ್ನು ಓದಿದಾಗ ನೋಡ್ರಿ, ಮ್ಯಾಲ 5 ಸಾಲ, ತೆಳಗೆ 7 ಸಾಲ, ಆಮೇಲೆ ತೆಳಗೆ 5 ಸಾಲ ಅಕ್ಷರ, 17 ಅಕ್ಷರಗಳಲ್ಲಿ ಒಂದು ಕಟ್ಕೊಡ್ಬೇಕಂತ. ನಾನು ಎಲ್ಲರೂ ಸರ್ಕಸ್ ಮಾಡ್ಯಾರ, ಇವರು ಸುಮ್ಮನೆ ಬರುವಂತ ಬಹಳ ಪ್ರಯತ್ನ ಮಾಡಿದೆ. 334 ಹೈಕುಳ ಒಳಗೆ ಎಲ್ಲಿ 1000 ಸಾಲು ಅವು 1000 ಸಾಲುಗಳದಾವ್ರಿ. ಅವು ಕೂಡಿದಾಗ 334 ಗುಂಡೆ 17 ಹಿಂಗೆ ಮಾಡಿದಾಗ 1000 ಸಾಲುಗಳು. ಆಮೇಲೆ ಆ ಹೈಕುಗಳನ್ನ ಬಳಸಿಕೊಳ್ಳುವಂಥ ಸಂದರ್ಭ ಒಳಗಡೆ ನಾನು 2 ರೀತಿಯಿಂದ ನೋಡಿದೆ. ಒಂದು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ, ಅನುಭವದ ಹಿನ್ನೆಲೆಯಲ್ಲಿ, ತತ್ವಜ್ಞಾನದ ಹಿನ್ನೆಲೆ ಇರುವಂತಹ ಹೈಕುಗಳು ಇರ್ತಾವೆ. ಇನ್ನು ನವಿರಾದ ಪ್ರೀತಿ, ಎಷ್ಟು ಸೊಗಸಾಗಿ ಅವನ್ನ ನಾನು ಉದಾಹರಿಸಬಹುದು. ನವಿರಾದ ಪ್ರೀತಿಯನ್ನ ಕಟ್ಟಿಕೊಡುವಂತಹ ಹೈಕುಗಳು ಸಹಿತ ನಮ್ಮ ಸಿದ್ಧಗಂಗಾ ಪೀಳಿಗೆಯವರ ಒಂದು ಪುಸ್ತಕದಲ್ಲಿ ಅವು ಕಾಣ್ತಾ ಇವೆ. ನಾನು ಟಿಪ್ಪಣಿ ಮಾಡ್ಕೊಂಡು ಬರುವಾಗ ಸ್ವಲ್ಪ ಕ್ರಮಾಗತ ಮಾಡ್ಕೊಂಡು ಬರಲಿಲ್ಲ. ಸಲುವಾಗಿ ಇಲ್ಲಿ ಹೇಳ್ತಾರ, ಕಣ್ಣೆಲ್ಲರೂ ನೀ ಹಾದು ಹೋದಾಗಲೆಲ್ಲ ಎದೆ ಕಂಪಣ. ಒಂದು ಪ್ರೀತಿ ಇರುವಂತಹ ಹೈಕು. ಬಡವ ನಾನು ಒಪ್ಪಿದೆ, ಬಡವ ನಾನು ವಯಸ್ಸ ಒಪ್ಪಿದೆ, ಮುತ್ತಿಗೇನು ಕೊರತೆ ಇಲ್ಲ. ನತ್ತು ಕೇಳಿದೆ ಪಟ್ಟಳು, ಮುತ್ತು ನಕ್ಕಳು. ಆರುವುದಕ್ಕೂ ಅರ್ಥವಿದೆ. ಪ್ರಥಮ ರಾತ್ರಿ
ಪದಗಳಲ್ಲಿ ಹೇಳಬೇಕಾದನ್ನ ಕವಿ 3 ಸಾಲಿನಲ್ಲಿ ಕಟ್ಟಿಕೊಳ್ಳಲಿದೆ ಅಲ್ಲ, ಅದು ಕವಿಯ ಶಕ್ತಿ. ನಾನು ಹೇಳ್ತಾ ಇದ್ದೆ, ಕವಿತೆಯ ಜೀವಂತಿಕೆಯಲ್ಲಿ ಕವಿ ಬದುಕಿದ್ದಕ್ಕೆ ಸಾಕ್ಷಿ ಇದೆ. ಕವಿತೆಯ ಜೀವಂತಿಕೆಯಲ್ಲಿ ಕವಿ ಬದುಕಿದ್ದಕ್ಕೆ ಸಾಕ್ಷಿ ಇದೆ. ಕವಿ ಏನಾದರೂ ಬದುಕ್ಯಾನಪ್ಪ ಅಂದ್ರೆ ಕವಿತೆಯನ್ನು ಜೀವಂತಿಕೆ ಇರಬೇಕು ಅಂತ. ಹೀಗಾಗಿ ಮುತ್ತು ಮಾರುವ ಅಂಗಡಿ ತುಂಬ ಬರೀ ಕೊಡುವವರೇ, ಮುತ್ತು ಮಾರುವ ಅಂಗಡಿ ತುಂಬ ಬರೀ ಕೊಡುವವರೇ. ಹೀಗೆ ಒಂದು ರೀತಿಯಿಂದ ಮತ್ತು ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ಕವಿತೆ ಬರ್ತಾರೆ, ಸಾಹಿತ್ಯ ಬರ್ತಾರೆ. ಇದು 1000 ಸಾಲುಗಳು, ಈ 76 ಪುಟಗಳ ಈ ಪುಸ್ತಕ ಅಲ್ಲ, ಇದು ನನಗೊಂದು ಆಶ್ಚರ್ಯ ಅಂದ್ರೆ ಈ ಎಲ್ಲ ಪುಸ್ತಕಗಳು ಸಹಿತ ನಮ್ಮ ಕೆ.ಕೆ. ಮಕಾಳಿ ಅವರು ಬಹಳ ಅದ್ಭುತವಾದಂತಹ ಆಕರ್ಷಣೀಯವಾದಂತಹ ಮುಖಪುಟ ರಚಿಸ್ತಾರೆ. ಇಲ್ಲಿ ಡಾಕ್ಟರ್ ವೈ.ಎಂ. ಅಪ್ಪೊಳ್ಳಿ ಅವರು ಮುನ್ನುಡಿ ಬರ್ತಾರೆ. ಎಲ್ಲೂ ಸಹಿತ ಈ 10 ಪುಸ್ತಕಗಳು ಮುನ್ನುಡಿ ಹಾಕಿಲ್ಲ. ಅವರು ಏನ್ ಹಾಕ್ಯಾರ ಒಂದು ಶೀರ್ಷಿಕೆ, ಇಲ್ಲಿ ಒಲವಿನೆರಡು ಮಾತು ಅಂತೇಳಿ ಅಪ್ಪೊಳ್ಳಿ ಅವರು ಬರೀತಾರೆ. ಆಮೇಲೆ ಬೆನ್ನುಡಿಯರು ರಾಗಂಬರ ಡಾಕ್ಟರ್ ರಾಜಶೇಖರ್ ಮಠಪತಿ ಅವರು ಬಹಳ ಕಾವ್ಯ ಪದಗಳ ಸಹಿತ ಸೊಗಸಾದ ಒಂದು ಬೆನ್ನುಡಿಯನ್ನು ಬರೆದಂತ ನಾವು ನೋಡ್ತಾ ಇದ್ದೇವೆ ನಾವು. ಆಮೇಲೆ ಈ ಹೈಪದಲ್ಲ, ಇದು ಜಪಾನಿ ಮೂಲನ ಬಂದದ್ದು, ಬೇರೆ ಬೇರೆ ಮೂಲನ ಬಂದದ್ದು, ಆದರೂ ಸಹಿತ ಸಾರ್ವತ್ರಿಕತೆಯನ್ನು ಪಡೆದಾಗ ಅದು ಹುಣುಗದ ಹೈಕ, ಈ ನಮ್ಮ ನೆಲದ ಹೈಕ. ಹಾಗಾಗಿ ಇದು ಚುಟುಕಿಗಿಂತ ಕಿರಿದು, ಆಮೇಲೆ ನಮ್ಮ ಈ ಚುಟುಕಿಂತ ಕಿರಿದು, ಚುಟುಕಾದ್ರೆ 4 ಸಾಲಿನ ಪದ್ಯ ಬರಿಬೋದು, ಸ್ವಲ್ಪ 5 ಸಾಲ ಅಚೀವ್ ಮಾಡ್ಕೋಬಹುದು. ಆದರೆ 3 ಸಾಲಿನ ಈ ಹೈಕು ನಮ್ಮ ಸಿದ್ಧಲಿಂಗಪ್ಪ ಬೀಳಿಗೆ ಅವರು ಒಂದು ವಿಶೇಷ ಕವಿಯಾಗಿ ರೂಪಿಸಿದ್ದನ್ನು ನಾವು ಇದರಲ್ಲಿ ನೋಡ್ತಾ ಇದ್ದೇವೆ. ಕತ್ತಲೆಯದು ಬರೀ ಭ್ರಮೆ, ಬೆಳಕು ಒಳ ಚೈತನ್ಯ, ಒಂದು ಆಧ್ಯಾತ್ಮ ಅನುಭವ ಇರುವಂತಹ ಕವಿತೆಗಳಾದವೆ. ಹಣತೆಗಳ ಆರದ ಅಪೇಕ್ಷೆಯೇ ಲೋಕ ಬೆಳಕು. ಇದನ್ನು ಬೈತಾರವರು. ಸಾವ ಸಾಲಲು ಸರದಿ ಉಂಟು, ಸ್ಪರ್ಧೆ ತುಂಬಾ ನೀರಸ. ಕೊರೋನಾ ಕಾಲಘಟ್ಟದ ಸಂದರ್ಭದಲ್ಲಿ ಒಂದು ಎಷ್ಟು ನಮ್ಮ ಇವರು ಉಲ್ಲೇಖ ಮಾಡ್ತಾರೆ, ರಾಗಮವ್ರು ಉಲ್ಲೇಖ ಮಾಡ್ತಾರೆ ಮನೆಯಲ್ಲಿ. ಈ 3 ಸಾಲು ಮನುಷ್ಯನನ್ನ ಏನಪ್ಪ ಇಷ್ಟ ಜಗತ್ತ ಇದು, ಬದುಕು ಇಷ್ಟೇನಾ ಇದು ಅನ್ಸುತ್ತೆ. ಸಾವ ಸಾಲದು ಸರದಿ ಉಂಟು. ಕೊರೋನಾ ಸಂದರ್ಭ ಒಳಗಡೆ ನಾವು ಮನೆಯಲ್ಲಿ ಕುಳಿತು ಟಿವಿಯನ್ನು ನೋಡುವಂಥ ಸಂದರ್ಭ ಒಳಗೆ ಅದೆಲ್ಲ ಪಾರಿ ಹಚ್ಚಿ ನೋಡಿದೆವು. ಆದರೆ ಸ್ಪರ್ಧೆ ತುಂಬಾ ನೀರಸ. ನಾವು ಸಾಲ ಯಾವಾಗ ನಾವು ಸರದಿ ಸಾಲು ನಿಲ್ಬೇಕಾದ್ರೆ ಒಂದು ಸ್ಪರ್ಧೆ ಇರೋದು, ನಾ ಮುಂದೆ ಬರ್ಬೇಕಂತ. ಆದರೆ ಇಲ್ಲಿ ಬೆಟ್ಟ ಹಾದಿ ಜಗಳ ಕಂಡು ಬೀದಿಯ ನಾಯಿ ಸುಮ್ಮನಾದವು. ಆಯ್ತು, ಹಾದಿ ಜಗಳ ಕಂಡು ಬೀದಿ ನಾಯಿ ಸುಮ್ಮದು. ಇವ್ರು ಜಗಳಪ್ಪ ನಮ್ದೇ ಕೆಲಸ. ಹಾದಿ ಜಗಳ ಕಂಡು ಬೀದಿ ನಾಯಿ ಸುಮ್ಮನಾದವು. ನಾಯಿ ಪ್ರತಿಕ್ರಿಯೆ ಬಹಳಷ್ಟು ಕವಿಗಳು ಏನಾದ್ರು ಬರೀಬೋದು. ನಮ್ಮ ಕಡೆ ಬರೆದ ಯಾವ ಸಾಕಿಕೊಂಡಿರದ ನಾಯಿಗೂ ಬೀದಿ ಆಳುವ ಹಕ್ಕಿದೆ. ಯಾರೂ ಸಾಕಿಕೊಂಡಿರದ ನಾಯಿಗೂ ಬೀದಿ ಆಳುವ ಹಕ್ಕಿದೆ. ಇಲ್ಲಿ ಕವಿಗೆ ಹೆಂಗ ಅದು ಫ್ಲಾಶ್ ಆಗಿರ್ಬೇಕು, ಹೊರದಿರ್ಬೇಕು. ದೋಸೆ ತೂತಿನ ಚಿಂತೆ ಮಾಡುತ್ತಾ ಹಂಚು ಕರ್ರನೆ ಆಯಿತು. ಇವತ್ತು ನಾವು ದೋಸೆ ತೂತಿನ ದೋಸೆ ಹಾಕೊಂಡು ಮಾತೇಳಿ ವಿಚಾರ ಮಾಡಿ ಹೆಂಗೆ ಹಾಕ್ಬೋದು, ಹೆಂಗೆ ಹಾಕೋದ್ರಾಗನ ಈ ಹಂಚು ಅಂತ ಕರಗಾಗಿದೆ. ಇದು ವಾಸ್ತವ ಭೌತಿಕತೆ ಬೇರೆ, ಭೌತಿಕತೆ ಹೋಗ್ರಿ. ಈ ಸಾಲನ್ನು ಭೌತಿಕತೆ ಇಟ್ಕೊಳ್ಳಿ, ಒಂದು ಆಧ್ಯಾತ್ಮಿಕ ಹಿನ್ನೆಲೆ ಇಟ್ಕೊಳ್ಳಿ, ಅನುಭವದ ಹಿನ್ನೆಲೆ ಇಟ್ಕೊಳ್ಳಿ. ಬದುಕಂದ್ರೆ ನಮ್ದು ಈ ಚಿಂತೆ ಮಾಡೋದು ನೋಡಿ, ಚಿಂತೆ ಆಯಿಗೆ ಅಲ್ಲಿ ಚಿಂತೆ ಮಗಳಿಗೆ, ಹಿಂಗ ಬೇರೆ ಬೇರೆ ಚಿಂತೆ ಅದ ನೋಡಿ. ಮಗ್ಗಿದ್ದವಳು ಇದು ಎಷ್ಟು ಸೊಗಸಾದ 3 ಸಾಲ ಐತಲ್ಲ, ಎಷ್ಟು ಹೇಳ್ತಾರೆ ಅವರು. ಮಗ್ಗಿದ್ದವಳು ಹೂವು ಬೀಜು ಕಾಯಿ ಹಣ್ಣು ವಿಕಾಸವಾದ ಮನೆಗೆ. ಮಗ್ಗಿದ್ದವಳು ಹೂವಾದಳು, ಕೀಚಾದಳು, ಕಾಯಿಯಾದಳು, ಹಣ್ಣಾದಳು. ಇದು ವಿಕಾಸವಾದ. ಅಂದ್ರೆ
ಕೊನೆಗೆ ಒಂದು ಬಹಳ ನನಗೆ ಇಳಿಸಿದ್ದದ್ದು, ಶಬರಿಯಂತೆ ಕಾಯುತ್ತಲೇ ಇರುವೆ ಮನುಷ್ಯತ್ವಕ್ಕೆ. ಪದವಿ ಶಬರಿಯಂತೆ ಕಾಯುತ್ತಲಿರುವೆ ಮನುಷ್ಯತ್ವಕ್ಕೆ. ಬಹಳ ಕವಿತೆ ಬಹಳ ದೊಡ್ಡ ಬರೆದ ಒಂದೇ ಸಾಲಿನ ಪದ್ಯದವರು. ನಾಳೆಗೆ ಎಷ್ಟೊಂದು ನಾಳೆಗಳು ಒಂದೇ ಸಾಲಿನ ಕವಿತೆ. ನಾಳೆಗೆ ಎಷ್ಟೊಂದು ನಾಳೆಗಳು ಒಂದೇ ಸಾಲಿನ ಕಥೆ. ಅವನು ಬೈಕ್ನಲ್ಲಿ ಪೆಟ್ರೋಲ್ ಇದೆಯೋ ಎಂದು ಕಟ್ಟಿಗಿರಿ ನೋಡಿದ. ನಮ್ಮ ಕತೆ ಮುಗಿತು, ಅವನ ಕತೆ ಮುಗಿತು. ಅವನು ಬೈಕಿನಲ್ಲಿ ಪೆಟ್ರೋಲ್ ಇದೆಯೋ ಇಲ್ಲೋ ಎಂದು ಕಟ್ಟಿಗಿರಿ ನೋಡಿದ. ಕತೆ ನೀವು ಈ ಕಥೆಯನ್ನ ನೀವು 1000 ಪುಟದ್ದು ಬರಿಬೋದು, 2000 ಪದನೂ ಬರಿಬೋದು. ಹಿಂಗಾದ ಹಂಗವಾದ ಲಗ್ನ ಪತ್ರ ಕೊಟ್ಟ, ಬೀಗ ಊಟ ಮಾಡಿಸಿದ್ರು, ಎಲ್ಲ ಮಾಡಿದ, ಇನ್ನು ಹೋಗುವಾಗ ಗಾಡಿ ಬಂದಾಯ್ತು, ಇನ್ನೇನು ಸಂಜೆ ಮನೆ ಮುಟ್ಬೇಕಾಯ್ತು, ನಾಳೆ 10 ಗಂಟೆ ಒಂದ ಲಗ್ನಿತ್ತು, ಮನುಷ್ಯ ಲಗ್ನಿತ್ತು, ಆಡ್ತಾಳೆ. ನಾವು ಏನು ಮಾಡಿದ ಕಟ್ಟಿಗೆ ನೋಡಿದ ಕಟ್ಟಿಗೆ. ಇದನ್ನೂ ಬರಿಬೋದು, ಇನ್ನೂ ಬರಿಬೋದು. ಅಂದ್ರೆ ನಮ್ಮ ಓದುಗ ಮತ್ತು ಲೇಖಕ ಇರ್ತಾರಲ್ಲ, ಇವ್ರು ಬಹಳ ಔಷಧ ಜೀವಿ. ಇವರು ನೀವು ಸುಮ್ಮನೆ ಉದ್ದಕ ನನಗೆ ಇನ್ನೂ ಬಂದಿರ್ತಾರೆ, ಇನ್ನೊಂದು ಸ್ವಲ್ಪ ದೊಡ್ಡ ಬನ್ನಿ ಹೋಗಬೇಡಿ. ಎಷ್ಟು ಸಾಧ್ಯಕ್ಕೆ ಇದು ಬರೀ ಎಷ್ಟು ಇವತ್ತಿನ ತುರ್ತೇನೈತಂದ್ರೆ ಒಂದು ದೌಡ ಹೇಳಪ್ಪಾಯ್ತು. ನಾವು ಫೋನ್ ಬಂದ್ಬಿಡ್ತಾವ ಯಾರೇ ಅವನು ಈ ಕಥೆ ಇತಿಹಾಸ ಹೇಳ್ಬಿಡ್ತಾನ. ಏನ್ ಮಾರ ಅದೆಲ್ಲ ಬಿಟ್ಟು ಬಂದು ಡೈರೆಕ್ಟ್ ವಿಷಯ ಏನ್ ಮಾಡ ಇಲ್ಲ ಒಂದು ಸ್ವಲ್ಪ ಬೇಕಾಗಿತ್ತು. ಅಂದ್ರೆ ಅಷ್ಟು ನಮ್ಗೆ ತಾಳ್ಮೆ ಇಲ್ಲ. ಅಕೌಂಟ್ ಹಾಕಂತು ಅಂತ ಹೇಳ್ತಾರೆ, ಅದು ಅವಸರ. ಈಗ ಅದಕ್ಕೆ ಮೊದಲೆಲ್ಲ ಇದು ನಾವು ಧಾರವಾಡ ಯೂನಿವರ್ಸಿಟಿಯಾಗ ನಮ್ಗೆ ಎಮೋ ಬರ್ತಾವ ಅಂತ ಕೇಳ್ತಿದ್ವಿ. ಬಂದು ಅಂಚೆಲ್ ಆಗಿ ಬಂದು ಎಮೋ ಬರ್ತಂತ ಕೇಳ್ತಿದ್ವಿ. 1988-1990 ಇಸ್ವಿಯೊಳಗೆ ಧಾರವಾಡ ಯೂನಿವರ್ಸಿಟಿಯೊಳಗೆ MA ಕನ್ನಡ ಓದುವಾಗ ಸಿದ್ದರಾಮಯ್ಯವ್ರು ಅವರ ಬ್ಯಾಚ್ಮೆಂಟ್, ಅವ್ರ ಸಮಾಜಶಾಸ್ತ್ರ ವಿಭಾಗ ಇದ್ದು, ನಮ್ಮ ಕನ್ನಡ ವಿಭಾಗ ಇತ್ತು. ಈಗ ಅದು ಅವಸರ. ರೊಕ್ಕದ ಸಮಸ್ಯೆ, ನೀವು ಏನೋ 10 ಪೈಸೆ ಇದ್ರೂ ನೀವು ಬೇಕಾದ್ರೆ ಹೋಗ್ಬೋದು. ಒಂದು ಮೊಬೈಲ್ ಸಾಕು, ಯಾಕೆ ಅಕೌಂಟ್ ಹಾಕಿಬಿಡ್ತಾರೆ. ಅಲ್ಲಿ ಯಾವ ATM ಬೇಕಾಗಿಲ್ಲ, ಅಂಗಡಿಯಾಗ ಒಂದು 500 ರೂಪಾಯಿ ಅಕೌಂಟ್ ಹಾಕೊಂಡು ತೊಗೊಂಡು. ಅಷ್ಟು ಇಡೀ ಜಗತ್ತು ಅಷ್ಟು ಮುಂದುವರೆದಾಗ ಕವಿಯಾಗಿ ಮುಂದುವರಿಪ. ಸಾಹಿತ್ಯದ ಜವಾಬ್ದಾರಿ ದೊಡ್ಡೈತಿ, ಲೇಖಕರ ಜವಾಬ್ದಾರಿ ದೊಡ್ಡೈತಿ. ನಿಮ್ಗೆ ಗೊತ್ತಲ್ಲ, ಅನೇಕ ರಾಜಕಾರಣಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಸಚಿವರಿಗೆ ನಾವು ಬರ್ತು ಕೊಡ್ತೀವಿ. ಈ ಆಗಸ್ಟ್ 15 ಸಂದೇಶ ಆಗಲಿ, ಜನವರಿ 26 ಸಂದೇಶ ಆಗಲಿ, ನೀವು ಬರ್ತಿರ್ತೀರಿ, ಬರ್ತಾರೆ, ನಾನು ಬರ್ತೀನಿ, ಗೋವಿಂದ ಕಾರಜೋಳ ಸಾಹೇಬ್ರಿಗೆ ನಾನು ಬರ್ತೀನಿ, ಅನೇಕ ಜಿಲ್ಲಾ ಸಚಿವರು ನಾವು ಬರ್ತೀವಿ. ಅಂದ್ರೆ ಅವ್ರು ಹೇಳ್ತಾರೆ, ನಾವು ಏನೇ ಹೇಳ್ಬೇಕಾಗಿತ್ತಂತ ಸರ್ವ ಜನಾಂಗದ ಶಾಂತಿಯ ತೋಟ ಇದನ್ನೇ ಹೇಳೋದು. ಅವ್ರ ಬಾಯಿ ಹೇಳ್ತೀವಿ. ಅದಕ್ಕೆ ಒಬ್ಬ ಪ್ಲೇಟೋ ಯಾಕೆ ಹೇಳ್ತಾರೆ, ಕವಿ ಅನಧಿಕೃತ ಶಾಸನಕರ್ತ. ಕವಿ ಅನಧಿಕೃತ ಶಾಸನಕರ್ತ. ವಿಧಾನಸೌಧದೊಳಗೆ ಶಾಸಕ ಕೂತಾರ, ಅವ್ರು ಶಾಸನ ಪಾಸ್ ಮಾಡ್ತಾರ, ಆದ್ರೆ ಅನಧಿಕೃತ ಯಾರು ನಾವು ಅದನ್ನ ಬರೆದು ಕೊಡ್ತಾವೆ ನಾವು. ಆಮೇಲೆ ಇನ್ನೊಂದು ಕವನ ಸಂಕಲ, ಅವನಿಗೊಂದು ಪತ್ರ ಅಂತೇಳಿ ಸಿದ್ದಲಿಂಗಪ್ಪ ಬೀಳಿಗೆ ಅವರ ಒಂದು ಕವನ ಸಂಕಲ. ಇದು 25 ಕವಿತೆಗಳು ಅಂತ ಕವನ ಸಂಕಲನ. ಅವ್ರು ಹೇಳ್ತಾರೆ, ಆರಂಭ ಕವಿತೆ ಸಂಕಲನ ಹೇಳ್ತಾರ. ಅವನಿಗೊಂದು ಪತ್ರ, ಇದು ಸಹಿತ ಬಹಳ ಸುಂದರ ಮುಖಪುಟಗಳಂಥದ್ದು. ಡಾಕ್ಟರ್ ಮೃತ್ಯುಂಜಯ ವಂಟಿ ಸರ್ ಬಂದಿದ್ದಾರೆ, ಅವರಿಗೆ ಒಳ್ಳೆಯ ಒಂದು ಬೆನ್ನುಡಿಯನ್ನು ಅವರು ಇದಕ್ಕೆ ಕಟ್ಟಿಕೊಟ್ಟಿದ್ದಾರೆ. ಜೊತೆಗೆ ಸೋದರಿ ತಾನೇಶ್ವರಿ ಬಿ ಸಾರಂಗಮಠ ಅವರು ಬಹಳ ಸೊಗಸಾದಂತಹ ಕಾವ್ಯಧಾರಿಯ ನೆನಪಿನಲ್ಲಿ ಅನ್ನುವಂಥ ಒಂದು ಮುನ್ನುಡಿಯನ್ನು ಸಹಿತ ಇಲ್ಲಿ ಅವರು ಬರೆದಿದ್ದಾರೆ. ಅವನಿಗೊಂದು ಪತ್ರ ನಾವೇನು ತಿಳ್ಕೊಳ್ತೀವಿ, ಅವನಿಗೊಂದು ಪತ್ರ, ಇವಗೊಂದು ಪತ್ರ, ಇಬ್ಬರಿಗೆ ಬೇರೆ ಬೇರೆ ಇರ್ತಾನೆ. ಅದು ಅವನಿ ಭೂಮಿಗೆ ಪತ್ರ ಬೇಕು, ಭೂಮಿ ತಾಯಿಗೆ ಪತ್ರ ಬೇಕು. ಯಾಕಂದ್ರೆ ನಾವು ಎದ್ದ ತಕ್ಷಣ ಭೂಮಿ ಪಾದಸ್ಪರ್ಶ ಮಾಡ್ತೀವಿ, ಹೌದಾ? ಎದ್ದ ತಕ್ಷಣ ತಾಯಿ ನಿಂದು ತುಳಿಯಕತ್ತೀವ, ನಮ್ಗೆ ಎದ್ದು ಆಗ್ತದೆ. ಸಂಸ್ಕೃತ ಒಂದು ಪದ ಇದೆ, ಭೂಮಿ ತಾಯಿಯನ್ನು ಪಾದಸ್ಪರ್ಶ ಮಾಡೋ ಸಂದರ್ಭ. ಇಲ್ಲಿ ಉಕ್ರೇನ್ ಮತ್ತು ರಷ್ಯಾ ಒಳಗೆ ನಡೆಯುತ್ತೆ ಕವಿ ಪಾತ್ರ, ಅವಾಗ ಬರೀತಾರ ಅವರು.
ಅವನಿ ಭೂಮಿಯ ಮೇಲೆ ಯುದ್ಧಗಳು ಆಗುವಂತ ಸಂದರ್ಭ ಇದು. ಇಂಥ ಸಂದರ್ಭ ಒಳಗಡೆ ಬೆಳಕ ಹೊತ್ತಿಸುವ ಒಂದು ಆರಂಭದ ಕವಿತೆಯೊಂದಿಗೆ ಭರವಸೆಯೊಂದಿಗೆ ಕತ್ತಲು ಬೆಳಕಿನ ಕವಿತೆ ಬರ್ತಿತ್ತು. ಆಮೇಲೆ ಯುದ್ಧದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಒಂದು ಇವ್ರ ಕವಿತೆ ಬರ್ತಾರೆ, ಪರಿಸರ ಸರ್ ಕವಿತೆ ಯುದ್ಧದ ಬಗ್ಗೆ ಮಾಡ್ತಾರೆ. ಯುದ್ಧದ ಬಗ್ಗೆ ಒಂದು ಮಾತದ, ಶ್ರೀಮಂತರು ಯುದ್ಧ ಸಾಗುತ್ತಾರೆ, ಬಡವರು ಹೋರಾಡಿ ಸಾಗುತ್ತಾರೆ. ಶ್ರೀಮಂತರು ಯುದ್ಧ ಸಾಗುತ್ತಾರೆ, ಬಡವರು ಹೋರಾಡಿ ಸಾಗುತ್ತಾರೆ. ನೋಡ್ರಿ, ಯುದ್ಧ ಸಾಗಿಸಿಂದ ನಾವು ಹೆಸರು ಮಾಡ್ಕೊಡ್ಬೋದು, ಅಲ್ಲಿ ಸೈನಿಕರು ಹೋಗಿ ಹೋರಾಡಿ ಸಾಯ. ಇಲ್ಲಿ ಈ ಅವನಿಗೊಂದು ಪತ್ರ ಒಳಗ ವಾಸ್ತವ ಸಂದರ್ಭದೊಳಗಡೆ ಏನೆಲ್ಲ ತೊಂದರೆಗಳು ಹಾಕುವಂತ ನಾವು ಕವಿತೆ ಸಂಕಲ್ಪ ಮಾಡ್ತಾರೆ. ಹೀಗಾಗಿ ಕೊಳ್ಳುಬಾಕ ಸಂಸ್ಕೃತಿ ಬಗ್ಗೆ ಉಲ್ಲೇಖ ಮಾಡ್ತಾರೋ. ಆಮೇಲೆ ಇವತ್ತು ಡಾಲರ್ ಕಾಲನಿಗಳು ಉಟ್ಕೊಂಡು ಟ್ರ್ಯಾಕ್ಟರ್ ಕಸಗಳನ್ನು ತುಂಬಿಕೊಂಡು ಹೋಗೋದು ನೋಡಿ. ಇವತ್ತ ನಾವೆಲ್ಲ ನಮ್ಮ ತಿಪ್ಪೆ ಬಂದಿದ್ದು, ನಾವು ಸಹ ನಮ್ಮ ಜಮಖಂಡಿ ತಾಲೂಕು ತೋರ್ಬಾಗಿ ಬಾಲ್ಯ ಅಧಿಕಾರಿ ನನ್ನ ಅದಕ್ಕೆ ನಾನು 7 ಕೆರೆಗಳನ್ನು ಅಧಿಕೃತ ನೀರು ಕುಡಿದ್ದೆ. ಅಧಿಕೃತ ನಮ್ಮೂರು ಜಮಖಂಡಿ ತಾಲೂಕು ತೋರ್ಬಾಗಿ ಅವ್ರಿಗೆ 5ನೇ ತರಗತಿ ನಮ್ಮ ಫಾದರ್ಗೆ ರೆಡ್ಡೆ ತಿಮ್ಮಪ್ಪರು ಹಾಲಿಗೇರಿಗೆ ತಲಾಟೆ ಕೆರೂರಿಗೆ ಅಡ್ಮಿಷನ್ ಮಾಡ್ತಾರೆ. ಅಲ್ಲಿ ಟ್ರಾನ್ಸ್ಫರ್ ಆಗಿ ಅವರು ಗೋರ್ಜಾಳ ತಳ್ಳಿಕೆರಿಗೆ ಬಂದು ಇಲ್ಕಲಿಗೆ ಅಡ್ಮಿಷನ್ ಮಾಡ್ತಾರೆ. ಗೋರ್ಜಾಳ ತಳಿಕೆ ಗೋರ್ಬಾಳ್ ಬಂದ್ ಮಾಡಿ ಗೋರ್ಬಾಳ್ ಬಂದ್ ಮಾಡಿ. ಆಮೇಲೆ ಲೋಕಾಪುರ್ಕ ತಲಾಟೆ ಆದ್ರು, ಐವಳಿ ತಲಾಟೆ ಆದ್ರು, ಲೋಕಾಪುರ್ಕ ಆದ್ರು, ಅವರು ಸಾಹಿತ್ಯ ಜಿ ಪಿ ಕಾಡೆ. ಹೀಗಾಗಿ ನಾವು ಇಲ್ಕಲ್ಲ ಕಲಿತೆ, ಕೆರೂರಾಗ ಕಲಿತೆ, ಧಾರವಾಡದಾಗ ಒಂದು 2 ವರ್ಷ ಕಲಿತೆ. ಹೀಗಾಗಿ ಇಲ್ಲಿ ಏನಾಗಿತ್ತು, ಆ ಸಂದರ್ಭದೊಳಗೆ ಬಾಲ್ಯದಲ್ಲಿ ನಾವೇನ್ ಮಾಡ್ತಿದ್ರೆ ತಲೆ ಮೇಲೆ ನಮ್ಮ ಮನೆ ಕಸ ಹೊತ್ಕೊಂಡು ಹೋಗಿ ನಮ್ದೊಂದು ತಿಪ್ಪಿ ಹಾಕ್ಬಿಡ್ತೀವಿ. ನಮ್ಮ ತಿಪ್ಪಿ ಹಾಕಿಬಿಡುದು, ಅವ್ರು ತಿಪ್ಪಿ ಬಂತ ಅವ್ರು ಬಂಡಿ ಅದು ಹೊಲಕ್ಕೆ ಹಾಕುವಂತ ತಿಪ್ಪಿ ಮುಗಿಸಿ ಒಂಟಿ ಸರ್ ಬಂದು ಹಳ್ಳಿಯಾಗ ಸಂಸ್ಕೃತಿ ಬಂದ ಅವ್ರು ಬಂದು ಕೊಯ್ದು. ಇವತ್ತು ಟ್ಯಾಕ್ಟ್ರಿಗಳು ಬರ್ತಾವೆ ನಮ್ಮ ಮನೆ ಮುಂದೆ. ನಮ್ದು 63 ಸೆಕ್ಟರ್ ನವನಗರ ಡಾಲರ್ ಕಂಡು ಅದು ತೆಗ್ದಾರೆ ಅಲ್ಲೇ ಅಂತ ಫ್ಯಾಕ್ಟ್ರಿ. ಅದು ಖಾಲಿನ ಬರೋಂಗಿಲ್ಲ, ಅದಷ್ಟು ಒಟ್ಟಿರ್ತಾರ ಕಸ ಅಂದ್ರೆ ಒಂದು 2-3 ಕಸ ತಗೊಂಡು ಬರ್ತಾವ. ಅವು ಏನಿರ್ತಾವ, ಅಮೆಜಾನ್ ಇರ್ತಾವ್ರ, ಮತ್ತೇನಿರಂಗಿಲ್ಲ. ಹಾ ಬಂಡಿ ಸರ್ ಅದು ಏನ್ ಕಸ, ಆಧುನಿಕ ಕಸ ಏನೈತಂದ್ರ, ಆಧುನಿಕ ಕಸವನ್ನ ಪ್ಲಾಸ್ಟಿಕ್, ಡಬ್ಬಿ, ರಟ್ಟು ಅವಾಗೆಲ್ಲ ನಮ್ಗೆ TLM ಮಾಡಕ್ಕೆ ರಟ್ಟು ಸಿಗ್ತಿದ್ದಿಲ್ಲ. ಈಗ ಎಂತಂತ ನಮ್ಗೆ ಪ್ಯಾಕೇಜ್ ಬರ್ತಾವಂದ್ರ, ಪ್ಯಾಕಿಂಗ್ ಮಾಡಿರ್ತಾರ ಅಂದ್ರ ಒಂದು ಸಣ್ಣ ಸೂಜಿ ಸಹಿತ ನೀವು ಅಮೆಜಾನ್ ತರಿಸ್ರಿ, ಅದಕ್ಕೆ ಇಷ್ಟು ದೊಡ್ಡ ಪ್ಯಾಕಿಂಗ್. ಕೊಳ್ಳುಬಾಕ ಸಂಸ್ಕೃತಿ ಅದು ಉಲ್ಲೇಖ ಮಾಡ್ತಾರೆ ಸರ್. ನಾವು ಸಣ್ಣವರಿದ್ದಾಗ ಹೋಗಾರ್ ಸರ್ ಬಸವರಾಜ್, ನಾವು ಶಾಲ್ಯಾಗ ಮಕ್ಕಳಿಗೆ ನೀವು ಏನಾದ್ರು ತಗೊಂಡ್ ಬಾ ಹೇಳಿ, ನಿಮ್ಮ ಮನೆಯಿಂದ ಸ್ವಲ್ಪ ಒಂದು ಸೂಜಿ ತಗೊಂಬ, ಇದು ತಗೊಂಬ ಅಂದ್ರೆ ಎಷ್ಟು ಮಂದಿ ಹೋಗ್ತಾರೆ? ಅಂದ್ರೆ 10 ಮಂದಿ ಹೋಗ್ತಾರೆ ಒಂದು ಸೂಜಿ. ಸೂಜಿ ಬೇಕಾದ್ರೆ ಒಂದು ಹುಡುಗರು 10 ಹುಡುಗರು ಹೋಗಿಬಿಟ್ಟು 10 ಹುಡುಗರು ನೋಡ್ತು ಖಾಲಿ ಪ್ರಾಸು ಖಾಲಿ ಸೂಜಿ ತರ. ಆಮೇಲೆ ಒಬ್ಬನ ಮನೆ ಸೂಜಿ. ಆಮೇಲೆ ವಿಚಾರ ಮಾಡಿದ್ರು ಅವ್ರು, ನೀ ಸೂಜಿ ಹೋದವ ನಿನಗೆ ಮಾತ್ರ ಹೊರಗೆ ಬೀಳಂಗಿಲ್ಲ, ಈಗ ನಾವು ಹಂಗ ಬಂದು ನಮಗೆ ಬೀಳ್ತಾವ, ಮತ್ತೇನ್ ಮಾಡೋದು, ಎಲ್ಲರೂ ಹೋದಂಗೆ ಮಾಡೋ ಸೂಜಿ ಅಂದ್ರು. ಅದಕ್ಕೆ ಏನ್ ಮಾಡೋದು, ಒಂದು ಪಟ ತಂದ್ರು, ದೊಡ್ಡ ಪಟ ತಂದ್ರು, ಸೂಜಿ ಚುತ್ತಿದ್ರು. 10 ಮಂದಿ ಹೋಗಿ ಹೋಗ್ತಾ ಹೋದ್ರು, ತೋರ್ಸರ್ ಸೂಜಿ ಹೋದ್ರು, ಅದು ಮುರಿದು ಹೋಗಿ ಅಂದ್ರೆ ತರುವುದೈತಲ್ಲ, ತಗೊಳ್ಳೋದೈತಲ್ಲ, ವಸ್ತುವನ್ನ ತರುವುದು ಮತ್ತು ತಗೊಳ್ಳೋದೈತಲ್ಲ. ಇವತ್ತು ಆಧುನಿಕ ಮಾರುಕಟ್ಟೆ ಹೆಂಗಾಗೈತಂದ್ರ, ನಮ್ಮ ಮಗಳಂದ್ರೆ ಪಾಪ ಮಧ್ಯಾಹ್ನ ಊಟಕ್ಕೆ ಆರ್ಡರ್ ಮಾಡ್ಬೇಡ್ರಿ, ಏನು ಯಾವ ರೈಸ್ ಮಾಡಿರ್ತೀವಿ. ನಮ್ಮ ಮಿಸಸ್ ಅವರು ಒಂದು ಕುಬ್ಸಕ್ಕೆ ಹೋಗ್ಬೇಕಾಗಿತ್ತು ನಮ್ಮ ಬುಧೊಳಕ. ನಮ್ಮ ಮಗನು ಅವನು ಎಲ್ಲ ಹೋಗ, ನಾವಿಬ್ಬರೇ ಇದ್ದು ಮನೆ, ನಾನು ಮಾಡ್ಬಿಡ್ತೀವಿ ಅವರು ಹೋಗ್ತಾರೆ. ಅವರೆಲ್ಲ ಇಂಜಿನಿಯರ್, ಆಧುನಿಕ ಎಲ್ಲ ಬಂದ್ಬಿಟ್ರಿ ಎಲ್ಲ. ಹೀಗಾಗಿ ಕೊಳ್ಳುಬಾಕ ಸಂಸ್ಕೃತಿ ನಮ್ಮನ್ನು ಎಷ್ಟೊಂದು ಆವರಿಸಿದೆ ಅಂದ್ರೆ, ನಮ್ಮ ಮನೆ ಮುಂದೆ ಕಸದ ಫ್ಯಾಕ್ಟ್ರಿ ಮುರುಗಿಸ್ ಬರುವುದನ್ನು ಒದ್ದಾಡ್ತೀವಿ ನಾವು. ಅಷ್ಟು ಆಧುನಿಕ ಸಂದರ್ಭಗಳಿಗೆ ಅವನಿಗೊಂದು ಪತ್ರ, ಭೂಮಿ ತಾಯಿಗೆ ಕವಿ ಬರೀತಾರೆ, ಪತ್ರ ಬರೀತಾರೋ, ಏನವ ಇದು ಎಲ್ಲ ತಲುಪಬೇಕಾಗ್ತದೆ. ಆಮೇಲೆ ಅನೇಕ ರೀತಿಯಿಂದ ಈ ಕವನ ಸಂಕಲನ ನಾನು
ಪೂರ್ತಿಯಾಗಿ ಓದಿ ಕೆಲವು ಟಿಪ್ಪಣಿ ಮಾಡ್ಕೊಂಡು ಸಮಯದ ಸಲುವಾಗಿ ಕವಿತೆ ಒಂದೇ ಓದ್ತೇನೆ. ಕಂಡದೆಲ್ಲ ಕಸವನ್ನು ತುಂಬಿ ಒಡಲ ತುಂಬೆಲ್ಲ ಬರೀ ವಿಷ, ಪಾಪಿಗೂ ನರಕದ ಅನುಭವ, ಕ್ಷಮಿಸಿಬಿಡು ನಮ್ಮನ್ನು. ಇಲ್ಲಿ ಕವಿತೆ ಆಧುನಿಕ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವನಿಗೊಂದು ಪತ್ರ ಇದೆ ಅಂತ ಬರ್ತದೆ. ನಾನು ಬಹಳ ಸಂಕ್ಷಿಪ್ತವಾಗಿ ತಮ್ಮೆದುರಿಗೆ ಹಂಚ್ಕೊಳ್ತಾ ಇದ್ದೇನೆ ನೋಡಿ. ಶ್ರೀಧರ್ ಗೌಡ್ರವರ ಶರಣರ ಚರಿತ್ರೆ ಅನ್ನುವಂಥ ಒಂದು ಪುಸ್ತಕ. ಈ ಪುಸ್ತಕದಲ್ಲಿ ಸುಂದರ ಮುಖಪುಟಗಳಂತ ಶರಣ ಚರಿತ್ರೆ ಇದೆಯಲ್ಲ, ಇದು ಬಸವ ಪ್ರಕಾಶನ ಕೂಡಲ ಸಂಗಮದಿಂದ ಪ್ರಕಟವಾದಂತಹ ಪುಸ್ತಕ ಇದು. ಇಲ್ಲಿ ನಮ್ಮ ವಚನಕಾರರೆಂಬ ಬೆಳಕಿನ ಹಾದಿಯ ಕಂದಿಲ್ಲ ಬೆಳಕು ಅಂತೇಳಿ ಮುನ್ನುಡಿ ರೂಪದಲ್ಲಿ ಎಸ್ ಕೆ ಕೊನೆಸಾಲ್ ಸರ್ ಬೇಕಾರು, ಬೆನ್ನುಡಿಯ ಚಿತ್ರದುರ್ಗದ ಪ್ರೊಫೆಸರ್ ರೇವಣ ಸಿದ್ದಪ್ಪ ಎಸ್ ಅವರು ಬೇಕಾರು. ಇದು ಪ್ರಪಂಚಕ್ಕೆ ಬೆಳಕಿಗೆ ಬಾರದ ಅಲಕ್ಷಿತ ವಚನಕಾರರ ಬಗ್ಗೆ ಇರುವಂತಹ ಒಂದು ಪುಸ್ತಕ. ಹಾಗಾಗಿ ವಿಶ್ವವಾಣಿ ಪತ್ರಿಕೆಯಲ್ಲಿ ಅವರು ಬರೆದಂತಹ ಶ್ರೀಧರ್ ಗೌಡ್ರ ಸರ್ ಲೇಖನಗಳ ಸಂಕಲನ ಸರ್. ಇದು ಒಂದು ರೀತಿಯಿಂದ ಸಾಹಿತ್ಯಕ್ಕೆ, ಸಂಸ್ಕೃತಿಗೆ, ವೈಚಾರಿಕತೆಗೆ ಮತ್ತು ಜೀವಪರ ಧ್ವನಿಗೆ ವಚನಕಾರರು ಉಂಟು ಮಾಡಿದಂತಹ ಸಂದರ್ಭಗಳನ್ನ ಇಲ್ಲಿ ಅವರು ಕೊಡ್ತಾರೆ. ಅದು 19 ವಚನಕಾರನ ಅವರು ಅನಾವರಣ ಮಾಡಿದ್ರು ಪುಸ್ತಕ. ಇಲ್ಲಿ ಕಾಯಕ ಧರ್ಮದೊಂದಿಗೆ ವಚನ ಧರ್ಮವನ್ನ ಯಾವ ರೀತಿ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಬಹಳ ಸರಳವಾಗಿ ಸುಲಭವಾಗಿ ಕಟ್ಟಿಕೊಡ್ತಾರೆ. ಇಲ್ಲಿಯ ವಚನಕಾರರೇ ತಮ್ಮ ಕಾಯಕದ ಮೂಲಕ ಗುರುತಿಸಿಕೊಳ್ಳುವಂತ ಬರ್ತಾರೆ. ವೈದ್ಯ ಸಂಗಣ್ಣ, ಮೇದಾರ ಕೇತಯ್ಯ, ಹೆಂಡದ ಮಾರಯ್ಯ, ನುರಿಯ ಚಂದಯ್ಯ, ಒಕ್ಕಲಿಗ ಮುದ್ದಣ್ಣ, ಬಹುರೂಪಿ ತೋಡಯ್ಯ, ನಗೆಯ ಮಾರಿತಂದೆ ಮತ್ತು ಇತ್ತೀಚಿನ ಲಿಂಗಾನಂದ ಸ್ವಾಮಿಗಳ ಬಗ್ಗೆ ಒಂದು ಲೇಖನ ಇದೆ. ಆಮೇಲೆ ನಮ್ಮ ಪೂಜ್ಯ ಡಾಕ್ಟರ್ ಮಹಂತ ಸ್ವಾಮಿಗಳ ಬಗ್ಗೆ ಒಂದು ಲೇಖನ ಇದೆ. ಅದೇ ಜೊತೆಗಿನ ಗದಗಿನ ಪೂಜ್ಯ ಸಿದ್ದಲಿಂಗ ಸ್ವಾಮಿಗಳ ಬಗ್ಗೆ ಲೇಖನವಿದೆ. ಹೀಗಾಗಿ ಒಂದು ರೀತಿಯಿಂದ ಇಲ್ಲಿ ಒಂದು ಒಕ್ಕಲಿಗ ಮುದ್ದನ್ನು ವಚನ ಬರ್ತಿದ್ದಾರೆ. ಅಂಗವೇ ಭೂಮಿಯಾಗಿ, ಲಿಂಗವೇ ಬೆಳೆಯಾಗಿ, ವಿಶ್ವಾಸವೆಂಬ ಭಕ್ತ ಒಲಿದು ಉಂಡು ಸುಖಿಯಾಗಿರಬೇಕೆಂಬ ಕಾಯ ಭೀಮ ಜೀವದನ ದೊಡೆಯಾಟ. ಅಂದ್ರೆ ಸುಖಿ ಜೀವನಿಕ ಸಂದೇಶ ಕೊಡುವಂಥ ವಚನಗಳನ್ನ ಬಹಳ ಸೊಗಸಾಗಿ ಅವರು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಈ ಒಂದು ಕೃತಿಗೆ ವಚನಕಾರರೆಂಬ ಬೆಳಕಿನ ಹಾದಿಯ ಕಂದೀಲದ ಬೆಳಕು ಅಂತೇಳಿ ಕೊನೆಸಾಗರು ಮುನ್ನುಡಿ ಬರ್ತಾರೆ. ರೇವಣ ಸಿದ್ದಪ್ಪ ಎಸ್ ಅವರು ಚಿತ್ರದುರ್ಗದ ಪ್ರಾಧ್ಯಾಪಕರು ಈ ಬಹಳ ಸದಾಶಿವಪಡಿಸಿ ಬೆನ್ನುಡಿಯನ್ನು ಕಟ್ಟಿಕೊಟ್ಟಿದ್ದಾರೆ. ಒಟ್ಟಾರೆ ಬಹಳಷ್ಟನ್ನು ಹೇಳಬೇಕಾದ್ದನ್ನ ಕಡಿಮೆಯಲ್ಲಿ ಕಟ್ಟಿಕೊಟ್ಟಂತ, ಹಿಡಿಯಲ್ಲಿ ಹಿಡಿದುಕೊಟ್ಟಂತ ಒಂದು ಅಪರೂಪದ ಕೃತಿಯಾಗಿ ನಮ್ಮ ಜೊತೆ ಶ್ರೀಧರ್ ಗೌಡ ಅವರ ಶರಣ ಚರಿತ್ರೆ ನಿಲ್ತಾ ಇದ್ದಾರೆ. ಆಮೇಲೆ ಈ ನುಡಿ ಸಂಗಮ ಅಂತೇಳಿ ಶ್ರೀಧರ್ ಗೌಡ್ರವರ ಒಂದು ಇನ್ನೊಂದು ಪುಸ್ತಕ ನುಡಿ ಸಂಗಮ. ಅದು ಬಹಳ ಅಪರೂಪದ ಪುಸ್ತಕ. ನಾ ಹೇಳ್ದಲ್ಲ, ಇದು ಪ್ರಜಾವಾಣಿಯಲ್ಲಿ ಬರೆದಂತ ಲೇಖನಗಳ ಒಂದು ಕೃತಿ. ಇಲ್ಲಿ ಸಂಗಮ ಪರಿಸರದ ಆ ಹೊತ್ತಿನ ಸಂದರ್ಭಗಳನ್ನ ಚುಟುಕಾಗಿ ಚಿತ್ರ ಸಮೇತ ಅಲ್ಲಿ ಕಟ್ಟಿಕೊಡುವಂತ ಕೆಲಸ ಇದು ನಡೀತಾ ಇದೆ. 112 ರೂಪಾಯಿ ಬೆಲೆಯ 112 ಪುಟಗಳ ಈ ಸಂಕಲನ ಬಸವ ಪ್ರಕಾಶನ ಕೂಡಲ ಸಂಗಮದಿಂದ ಪ್ರಕಟವಾಗಿದೆ. ಒಂದು ರೀತಿಯಿಂದ ಕೂಡಲ ಸಂಗಮ ಕೇವಲ ಪ್ರವಾಸಿ ತಾಣ ಅಲ್ಲ, ಒಂದು ಆಧ್ಯಾತ್ಮಿಕ ಕೇಂದ್ರ, ಧಾರ್ಮಿಕ ಕೇಂದ್ರ, ವಚನಕಾರರು ನಡೆದಾಡಿದಂಥ ನೆಲೆ. ಇವತ್ತಿಗೆ ಪ್ರತಿ ದಿವಸ ಅದ್ಭುತವಾದಂತಹ ಬೆಳವಣಿಗೆ ಕಂಡುಕೊಳ್ಳುವಂತಹ ಒಂದು ಪರಿಸರದಲ್ಲಿ ಕಣ್ಣು ಮತ್ತು ಕಿವಿಯಾಗಿ, ಮೈಯೆಲ್ಲ ಕಣ್ಣಾಗಿ ಮೈಯೆಲ್ಲ ಕಿವಿಯಾಗಿ ಒಬ್ಬ ಬರಹಗಾರ, ಒಬ್ಬ ಲೇಖಕ, ಒಬ್ಬ ಪತ್ರಕರ್ತ ಅಲ್ಲಿ ಇದ್ದರೆ ಮಾತ್ರ ದಾಖಲಿಸಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಶ್ರೀಧರ್ ಗೌಡ್ರವರ ಈ ಕೃತಿ ಕನ್ನಡ ಪತ್ರಿಕೋದ್ಯಮಕ್ಕೆ ಒಂದು ತೋರು ಬೆರಳು. ಯಾಕಂದ್ರೆ ಬರೀತಾರೆ ಇಲ್ಲಿ ಬದಂತ ಮುನ್ನುಡಿ ಬರೆದ ಸುದೀಪ ವಿಡಿಯೋ ಅಕ್ಷರ ದೀವಿಗೆಯ ಬೆಳಕಿನೊಳಗೆ ಅಂತ ಬರೀತಾರೆ. ಆಮೇಲೆ ಡಾಕ್ಟರ್ ಸತೀಶ್ ಪಾಟೀಲ್ ಅವರು ಬೆನ್ನುಡಿಯನ್ನು ಬರೀತಾರೆ. ಹೀಗಾಗಿ ಈ ಕೃತಿ ಈ 18 ವರ್ಷಗಳ ಹವ್ಯಾಸಿ ಪತ್ರಕರ್ತರಾಗಿ ಅವರು ಮಾಡಿದಂಥ ಕೆಲಸಕ್ಕೆ ಒಂದು ದಾಖಲೆ. ಅನೇಕ ಚಿತ್ರಗಳನ್ನು ಸಹಿತ ಅವರು ಪ್ರತಿ ಪೇಜ್ಗಳಲ್ಲಿ ಚಿತ್ರಗಳನ್ನು ಕೊಡ್ತಾರೆ. ಆ ಶೀರ್ಷಿಕೆಗಳೇ ಇಡೀ ಕಥೆ ಹೇಳ್ತಾರೆ. ಚರಿತ್ರೆಗೆ ಬೆಳಕು ಚೆಲ್ಲುವ ಸಂತೆ ಗಂಟೆ, ಚರಿತ್ರೆಗೆ ಬೆಳಕು ಚೆಲ್ಲುವ ಗಂಟೆ,
ಸಂರಕ್ಷಣೆಗೆ ಕಾದಿರುವ ಶಾಸನ, ಭಾವ್ಯಕ್ಕೆ ಪ್ರತೀಕ ಕೆಂಗಲ್ ಮೊಹರಂ, ಕಲ್ಯಾಣ ಕರ್ನಾಟಕ ಈಗ ಬಹು ಹತ್ತಿರ ನೋಡಿ. ಕಲ್ಯಾಣ ಕರ್ನಾಟಕ ಈಗ ಬಹು ಹತ್ತಿರ ಅಂದ್ರೆ ಆ ಬ್ರಿಡ್ಜ್ ಆತ ಅಲ್ಲಿ ಹೆಂಗೆ ಟೈಟಲ್ ಕೊಡ್ತಾರ ನೋಡಿ. ಇನ್ನೊಂದು ಬಹಳ ಆಶ್ಚರ್ಯ ಒಂದು ಆಕರ್ಷಕ ಟೈಟ್ಲ್ ಐತಿ, ಹೂವನೂರು ಬಂತು ಮೂ ಮುಚ್ಚಿಕೊಳ್ಳೆ. ಹೂವಿನೂರು ಬಂತು, ಮಲ್ಲಿಗೆ ಊರು ಬಂತು, ಸಂಪಿ ಊರು ಬಂತ ನಾವು ಅಗದಿ ಇದಕ್ಕಿಂತ ಮಕ ಹೊರಗಿತ್ತು. ಅವ್ರ ಲೇಖಕರು ಬರೀತಾರು ಹೂವನೂರ ಬಂತು ಮೂ ಮುಚ್ಚಿಕೊಳ್ಳೆ. ಅಲ್ಲಿ ಬಂದವ್ರಿಗೆ ಗೊತ್ತಾಗುತ್ತೆ ಸರ್, ಅಲ್ಲಿ ಬಂದವ್ರಿಗೆ ಅಲ್ಲಿ ಗೊತ್ತಾಗುತ್ತೆ. ಹೆಂಗಂದ್ರೆ ಆ ಹೂವು ಅಲ್ಲಿ ಎಲ್ಲಾ ಪ್ರವಾಸಿಗರು ಬಂದು ಅಲ್ಲಿ ಗಾಡಿ ಟ್ರಾಕ್ಸ್ ತರ್ಬೋದು, ಬೆಳಿಗ್ಗೆ ಬಂದವರೆಲ್ಲ ಅಲ್ಲಿ ಹೋಗುದು. ಹಿಂಗಾಗಿ ಹೂವನೂರು ಬಂತು ಮೂ ಮುಚ್ಚಿಕೊಳ್ಳುವಂಥದ್ದು ಈ ಒಂದು ಸಣ್ಣ ಲೇಖನದಿಂದ ಸಹಿತ ಒಂದು ಆಕರ್ಷಕ ಲೇಖನ ಆಗಿ ಕೊಡ್ತಾ ಅದ ಮುಳುಗಿದ ಕೂಡಲ ಸಂಗಮ ಬಿಡ್ತಾವ. ಈ ಕೂಡಲ ಸಂಘ ಬಗ್ಗೆ ನಾನು 1991-92 ಸುಧಾದಲ್ಲಿ ಬಂದಿದ್ದಾವ ಕೂಡಲ ಸಂಗಮ ಗ್ರಾಮ ಸ್ಥಳಾಂತರಕ್ಕೆ. ಹೀಗಾಗಿ ಇವತ್ತು ಆಧುನಿಕ ಸಂದರ್ಭದೊಳಗಡೆ ಇವತ್ತು ಮುಳುಗಡೆಯ ಸಂದರ್ಭವನ್ನು ಬೇಕಾರು, ಪುರಾಣ ಕಾಲಘಟ್ಟ ಸಂದರ್ಭವನ್ನು ಬೇಕಾರು, ಆಮೇಲೆ ಬೇರೆ ಬೇರೆ ನೆಲೆಯಲ್ಲಿ ಅಲ್ಲಿ ಬೇಕಾರು. ಇನ್ನೊಂದು ವಚನವಾಣಿ ಅಂತೇಳಿ ಅವ್ರದೇ ಒಂದು ಶ್ರೀಧರ್ ಗೌಡ್ರವರ ಪುಸ್ತಕ. ಇದು ಪ್ರಜಾವಾಣಿಯಲ್ಲಿ ವಚನಾಮೃತ ಅಂತ ಸದ್ಗುರು ಮಹದೇಶ್ವರ ಸ್ವಾಮೀಜಿಯವರ ಚಿಂತನೆ ಪ್ರಕಟಿತ ಲೇಖನ ಪುಸ್ತಕ, ಬಹಳ ಸೊಗಸಾಗಿರ್ತಕ್ಕಂಥ ಒಂದು ಪುಸ್ತಕ ವಿಷಯ ವಚನವಾಣಿ ಅಂತ. ಇದನ್ನು ಸಂಪಾದನೆ ಮಾಡ್ಯಾರ ಶ್ರೀಧರ್ ಗೌಡ್ರವರು. ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಮಹಾತ್ಮ ಗಂಗಾದೇವಿಯವರು ಇದರ ಮುನ್ನುಡಿಯ ಮಾತುಗಳನ್ನು ಬಂದರು. ಇಲ್ಲಿ ಪ್ರತಿ ಶಿರ್ಷಿಗಳ ಒಟ್ಟು ಆಶಯವನ್ನು ವ್ಯಕ್ತಪಡಿಸ್ತಾರೆ. ಅಂದ್ರೆ ಆ ಪೂಜ್ಯರು ಪ್ರಜಾವಾಣಿಯಲ್ಲಿ ಬಂದಂತ ಅಂಕಣ ಬರಹಗಳ ಒಂದು ಸಂಕಲನ ಪುಟ್ಟ ಆಗಿದ್ರು ಸಹಿತ ಬಸವಣ್ಣವ್ರನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡು ಅನೇಕ ವಚನಕಾರರ ವಚನಗಳನ್ನು ಇಟ್ಕೊಂಡು ಅವರು ಚಿಂತನೆ ಮಾಡ್ತಾರೆ. ಬಸವ ಗಾಂಧೀಜಿಯವ್ರ ಚಿಂತನೆ, ಅಂಬೇಡ್ಕರ್ ಚಿಂತನೆ ಪಟ್ಟಾರೋ. ಆಮೇಲೆ ವಚನ ಸಾಹಿತ್ಯದಿಂದ ಕನ್ನಡ ಶ್ರೀಮಂತ ಆಗ್ತಾನೆ ಬೇಕಾ, ವಚನ ಸಾಹಿತ್ಯದಿಂದ ಕನ್ನಡ ಸಾಹಿತ್ಯ ಶ್ರೀಮಂತ ಆಯ್ತು. ಯಾಕಂದ್ರೆ ವಚನವನ್ನ ಓದಲಿಕ್ಕೆ, ಜನಪದರನ್ನ ಓದಲಿಕ್ಕೆ ನಾವು ಡಿಕ್ಷನರಿ ತಗೋಬೇಕಾಗಿ, ಗೈಡ್ ಬೇಕಾಗಿಲ್ಲ. ಸರಳವಾಗಿ ಸುಲಭವಾಗಿ ನಾವು ಅರ್ಥ ಮಾಡ್ಕೋಬಹುದು. ಯಾಕೆ ಜನರಾಡುವ ಭಾಷೆಯಲ್ಲಿ ಅವ್ರು ಬರ್ಬೋದು. ಒಂದು ಆಧ್ಯಾತ್ಮದ ಬೇರನ್ನು ಕಟ್ಟಿಕೊಡ್ಬೋದು. ಆಮೇಲೆ ಈ ಕರ್ಮಕ್ಕೆ ಕಾಯಕ ಅಂದರು, ಊಟಕ್ಕೆ ಪ್ರಸಾದವೆಂದರು, ನೀರಿಗೆ ಪಾದೋದಕಂದರು, ಜ್ಞಾನಕ್ಕೆ ಅರಿವು ಅಂದರು, ಧ್ವನಿಗೆ ಮಂತ್ರ ಸ್ಥಾನ ಕಲ್ಪಿಸೋರು. ಅಂದ್ರೆ ಮಾತನ್ನು ಜ್ಯೋತಿರ್ಲಿಂಗಕ್ಕೆ, ಸ್ವರವನ್ನು ಸ್ವರತತ್ವಕ್ಕೆ, ಜನರ ಭಾಷೆಯೇ ದೇವ ಭಾಷೆಯನ್ನಾಗಿ ಮಾಡಿದಂಥ ವಚನಕಾರ ಬಗ್ಗೆ ಕಟ್ಟಿಕೊಂಡಂಥ ಒಂದು ವಿಶೇಷ ಕೃತಿಯಾಗಿ ಇದು ವಚನವಾಹಿನಿ ನಮ್ಮ ಮುಂದಿದೆ. ಇಲ್ಲಿ ಅವರು ಸಂಪಾದಕರ ಮಾತುಗಳು ಬರೀತಾರೆ. ಬಸವಾದಿ ಶರಣರ ವೈವಿಧ್ಯ ವಚನಗಳ ಸಾರಸತ್ವವೇ ಇಲ್ಲಿ ಅಡಕವಾಗಿದೆ. ಬಸವಣ್ಣ ವಿಚಾರಗಳು ಅಧಿಕ ಪ್ರಾಶಸ್ತ್ಯ ಪಡೆದಿದ್ದರೂ ಬಹುತೇಕ ಎಲ್ಲ ಶರಣ ಸಂಕುಲದ ವೈಚಾರಿಕ ನೀರುಗಳು ಪೂಜ್ಯ ವಿಚಾರಗಳ ಅರಿಯಲ್ಲಿ ಮೂಡಿ ಬಂದಿವೆ. ವಚನಶಾಸ್ತ್ರ ಅಧ್ಯಯನ ಮಾಡುವ ಮನಸ್ಸಿಗೆ ಈ ಕೃತಿ ನೆರವಾಗುತ್ತದೆ. ಈಗ ನಮ್ಮ ಚಿಂತನೆಗಳನ್ನ ಬರೆಯುವಂಥ ಸಂದರ್ಭಗಳೊಳಗಡೆ, ವಚನಕಾರ ಬಗ್ಗೆ ನೋಡುವಂಥ ಸಂದರ್ಭಗಳಿಗೆ ಇಂಥ ಕೃತಿಗಳು ಸಹಿತ ನಮಗೆ ತೋರುಗಳಾಗಿ ಅವು ನಿಲ್ತಾವ. ಎಸ್ ಕೆ ಕೊನಸಾಗರ ಸರ್ ಅವರ ಬೆನ್ನುಡಿ, ಆಮೇಲೆ ಉಪನ್ಯಾಸರಂತ ವಿ ಕೆ ಶಶಿಮಠ ಅವರ ಮುನ್ನುಡಿಯನ್ನ ಈ ಕೃತಿಯಾಗಿದೆ. ಇದು 49 ಕವಿತೆಗಳ ಒಂದು ಸಂಕಲನ. ಇದು 3ನೇ ಕೃತಿ. ಈಗಾಗಲೇ ಅವರ ಮಾಡರ್ನ್ ಮಾನವರು ಮತ್ತು ಧ್ರುವತಾರೆ ನಾಟಕ ಬಂದಿದ್ರು. ಧ್ರುವತಾರೆ ನಾಟಕ ಬಗ್ಗೆ ಬರೀತಾರೆ ಅವರು. ನಮ್ಮ ಪರಿಸರ ಸರ್ ನಾಟಕ ಅಕಾಡೆಮಿ ಸದಸ್ಯರ ಸಂದರ್ಭ ಒಳಗಡೆ ಒಂದು ಕಮ್ಮಟಕ್ಕೆ ಹೋದಾಗ ಅಲ್ಲಿ ರಚನೆ ಮಾಡಿದಂಥ ಕೃತಿಯಾಗಿ ಅದು ಬರ್ತದೆ. ಆಮೇಲೆ ಈ ಸಾಧನಿಕೇರಿ ಪ್ರಭಾವ ಭಾಳ ಆಗಿತ್ತು. ಸಣ್ಣಪ್ಪ ಹುಡುಗಿಯರ ಸರ್ ಮೇಲೆ ಸಾಧನಿಕೇರಿ ಪ್ರಭಾವ ಹೆಂಗಾಗಿದೆ ನಮ್ಮ ಅವರಲ್ಲಿ ರೂಮ್ ಮಾಡಿಕೊಂಡು ಅಧ್ಯಯನ KCD ಒಳಗೆ ಅಧ್ಯಯನ ಮಾಡುವಂಥ ಸಂದರ್ಭ ಒಳಗಡೆ ಅಲ್ಲಿ ಸಾಧನಿಕೇರಿ, ಆ ಹೊತ್ತಿಗಿರುವಂಥ ಸಾಧನಿಕೇರಿ, ಈ ಹೊತ್ತಿಗಿರುವಂಥ ಸಾಧನಿಕೇರಿ, ಆಧುನಿಕವಾದಂಥ ಸಾಧನಿಕೇರಿ ಬೇರೆ, ಆ ಹೊತ್ತಿಗಿರುವಂಥ ಸಾಧನ ಮುಳ್ಳು ಕಂಟ್ಕೊಂಡು ಮುಚ್ಚಿ ಮಾವಿನ ತೊಬ್ಬನ್ನು ಮುಚ್ಚಿರುವಂಥ ಸಾಧನಿಕೇರಿಯನ್ನು ಅವರು ನೋಡ್ಕೊಂಡು ಬರೀತಾರೆ. ಇಲ್ಲಿ ಈ ಒಟ್ಟು ಒಂದು ಎಷ್ಟು ವನ್ಯ ಕವಿತೆ ಒಂದೇ ಸಾಕು. ಅವರ ಕಾವ್ಯದ ಶಕ್ತಿಯನ್ನು ನೋಡಿ ನೆನಪೆಂಬ ಹಾಯಿದೋನಿ ಈ ವನ್ಯ ಕವಿತೆ ಈ ನಮ್ಮ ಊರಿಗೆ ಕರ್ಕೊಂಡು ಹೋಗ್ತಾರೆ. ಪ್ರತಿಯೊಬ್ಬರು ಸಹಿತ ತಮ್ಮ ಊರಿಗೆ ಕರ್ಕೊಂಡು ಹೋಗ್ತಾರೆ. ನನ್ನಷ್ಟಕ್ಕೆ ನಾನೇ ನೋಡಿದ ಮನೆಯ ವಾತಾವರಣ ಈಗ ಇಲ್ಲ ಎನಿಸುತ್ತಿದೆ. ಹುಣ್ಣಿಮೆ ಅಮಾವಾಸ್ಯೆಗೆ ಪನ್ನರಹಳ್ಳಿ ಅಂತರ್ಠಾಣ ಗ್ರಾಮಕ್ಕೆ ನಸುಕಿನಲ್ಲಿ ಹೋಗಿ ಕೆಮ್ಮಣ್ಣು ಒಬ್ಬರು ಹಾಳಮ್ಮನ್ನು ನೊಬ್ಬರು ತಂದು ಮನೆಯ ಗೋಡೆ ಗೋದಲಿ ಸಾರಿಸಿದ್ದು ನೆನಪು. ಹಬ್ಬ ಹರಿದಿನ ಬಂದು ಇಲ್ಲೋ ನಾವೇ ಮಾಡ್ತು ಒಬ್ರು ಇದನ್ನ ಕೆಮ್ಮಣ್ಣು ತರದು, ಒಬ್ರು ಹಾಳು ಮಣ್ಣು ತರದು, ಅವನ್ನೆಲ್ಲ ಇದು ಮಾಡ್ತು. ಊರ ಅಗಸಿಯ ಮುಂದೆ ಮುಂಜಾವಿಗೆ ಬಂಡಿಯಲ್ಲಿ ತಂದು ಮಾರುವ ಸುಣ್ಣವನ್ನು
ಸೇರು ಜೋಳಕ್ಕೆ ಅವ್ವಕೊಂಡು ಮನೆಯ ಜಗುಲಿಯಾದಿ ಎಲ್ಲ ಸಾಧಿ ಸಿಂಗರಿಸಿ ಪಾವನಗೊಳಿಸುತ್ತಿದ್ದು ನೆನಪು. ಹಳ್ಳಿಯಾಗ ಹೋಗ್ರಿ, ನಮ್ಮ ಬಾಲ್ಯದವ್ರು ಹೋಗ್ರಿ, ಬಾಲ್ಯ ಕಟ್ಟಡ ಕಷ್ಟರು ತುಂಬಿ ಹರಿಯುವ ದುಳು ಎನ್ನುವ ಎರಿಹಳ್ಳದ ನೀರಿನಲ್ಲಿ ಜಳಕವ ಮಾಡಲು ಸವಳವ ಹಚ್ಚಿ ತಲೆ ತೊಳೆದು ಕಲ್ಲಿನಲ್ಲಿ ಮೈ ಕೈ ಕಾಲು ಉಜ್ಜಿಕೊಂಡದ್ದು ನೆನಪು. ನೋಡ್ರಿ, ನಮ್ಮ ಹೊಲದಾಗ ಯಾರು ಜಳಕ ಮಾಡಿದ್ರು, ನೀವು ಹೊಲದಾಗ ಕೆರೆಯಾಗ ಹಳೆಯಾಗ ಜಳಕ ಮಾಡಿದ್ರೆ ಗೊತ್ತಾಗತ್ತ. ನಮ್ಮ ಮೈಗೆ ರಾಡಿ ಪಡ್ಕೊಂಡು ಹೊರಗೆ ಪ್ರತಿಯೊಬ್ಬರು ಸಹಿತ ಈಗ ಆಧುನಿಕ ಮಕ್ಕಳಿಗೆ ಇದು ಬರ್ತಾ ಇಲ್ಲ. ಆದ್ರೆ ನಮ್ಮ ಬಾಲ್ಯವನ್ನು ಎಷ್ಟು ಚರ್ಚೆ ಕೊಡ್ತಾರಂದ್ರೆ, ಹಂಗರಿ ಗಡ್ಡಿಯಿಂದ ಅಂಗಿ ತನ್ನ ಒಗೆದುಕೊಂಡದ್ದು, ನಿಗಿ ಕೆಂಡದ ತಾಮ್ರದ ತಂಬಿಗೆಯಲ್ಲಿ ಹಾಕಿ ಇಸ್ತ್ರಿ ಮಾಡಿದ್ದು, ಬಟ್ಟೆಗಳನ್ನು ಮಡಿಕೆ ಮಾಡಿದ್ದು, ಮಲಗುವ ಹಾಸಿಗೆ ಕೆಳಗೆ ಹಾಕಿದ್ದು, ಬಂಡಿಯ ಎರಿ ಎಣ್ಣೆಯನ್ನು ಗೂಟಿಗೆ ಹಚ್ಚಿದ್ದು ನೆನಪು. ಪಾಲಿಸ್ ಮಾಡ್ಕೋಬೇಕಲ್ಲ, ಪಾಲಿಸ್ ಮಾಡ್ಕೊ. ಈಗೆಲ್ಲ ಆಧುನಿಕ ಬಂದ ಅವಾಗೆಲ್ಲ ಬಂಡಿ ಎರಿ ಎಣ್ಣೆ ತಗೊಂಡು ಗೂಟಿಗೆ ಹಚ್ಕೊಂಡು ಪಾಲಿಸ್ ಮಾಡಿದ್ವಿ. ಇಸ್ತ್ರಿ ಮಾಡ್ಕೊಳಕ್ಕೆ ಇಸ್ತ್ರಿ ಇರ್ತಿದ್ದಿಲ್ಲ, ಕರೆಂಟ್ ಇರ್ತಿದ್ದಿಲ್ಲ. ಅವಾಗ ತಬ್ಬಿಗೊಳಗನ ಇದು ಹಾಕಿ ತಿಕ್ಕುದು, ಮತ್ತೆ ತೆಲಿಗೆ ಇಟ್ಕೊಂಡು ಎಷ್ಟು ಒಂದೊಂದು ಈ ಬ್ಲ್ಯಾಕ್ ಫೋಟೋ ಹೊಡ್ತಾರಲ್ಲ, ಹಂಗೆ ಕಟ್ ಕೊಟ್ಟ ಅದಕ್ಕೆ ಪೂರ್ತಿ ಓದ್ಬಿಡ್ತೀನಿ ಕವಿತೆ. ಅಷ್ಟು ಸೊಗಸಾಗ್ತದೆ ಇಡೀ ಜೀವದ್ರವ್ಯ ಇರುವಂತ ಕವಿತೆ. ಗೌರಿ ಹುಣ್ಣಿಮೆ ಸಿಗು ಹುಣ್ಣಿಮೆಗೆ ಹಾಡನಾಡುತ್ತಾ ಅಹೋರಾತ್ರಿ ಓಣೆ ಅಕ್ಕತಾಯಿಂದರು ಬಿಡಿಸುವ ಕೆಮ್ಮಣ್ಣು ಸುಣ್ಣದ ಗೋಡೆ ಮೇಲೆ ಬೆರಳ ಚಿತ್ತಾರ ಅಂಗಾಡದ ಮೇಲೆ ಶೃಂಗಾರ ಮಾಡಿದ್ದು, ಗೋಧಿಯ ಹೊಲಕ್ಕೆ ಬೆದರು ಹಾಕಿದ್ದು ನೆನಪು. ಬೆದರು ಗೊಂಬೆ ನಿಲ್ಲಿಸಿದ್ದು ಗೋಧಿ ಹೊಲದಾಗ. ರಾತ್ರೋರಾತ್ರಿಯಲ್ಲಿ ಕೆಲವರು, ಇಡೀ ರಾತ್ರಿ ಹಲವರು, ಗಂಡಸರು ಹೆಂಗಸರು ತಂಡವಾಗಿ ಬಂಡಿ ಕಟ್ಟಿಕೊಂಡು 7-8 ಮೈಲಿ ಸುತ್ತಾಡಿ ಅವರಿವರದು ಹೊಲ ಎಂಬ ಭೇದವಿಲ್ಲದೆ ಹಸಿಮೇವು ಮಾಡಿ ವಹಿಸಿಕೊಂಡು ಹೊತ್ತು ಮೂಡುವ ಮುನ್ನ ಮನೆ ಅಟ್ಟದ ಮೇಲೆ ದನಕರುಗಳಿಗೆ ಮೇವಿನ ಹೊರೆ ತಂದು ಹಾಕಿದ್ದು ನೆನಪು. ನೋಡ್ರಿ, ತಾಯಂದಿರು ಹಲ್ಲು ಹುರಿದು ತಂದು ತಮ್ಮ ಕರುಗಳಿಗೆ ಬೇಸ್ಕೊಂಡು ಸಹಿತ ತಂದು ಹಾಕ್ತಿದ್ರು ಅಂತ. ಈ ರೀತಿ ಜೋಳದ ಬೆಳೆಸಿ ಗಜ್ಜರಿಯನ್ನು ಮಣ್ಣಿನ ಮಡಿಕೆಯಲ್ಲಿ ಬೇಯಿಸಿ ತಿಂದಿದ್ದು, ಒಳಗಟ್ಟಿ ಕೊರಕಳಿ ತೆಂಗಿನಲ್ಲಿ ನಿಂತ ತೆಂಗಿನ ಹಾಲಿನ ತರದ ನೀರು ಕುಡಿದದ್ದು, ತೆಂಗಿನ ಹಾಲಿನ ತರದ ನೀರು ಕುಡಿದದ್ದು. ದಯವಿಟ್ಟು ಕೇಳಿದ್ರೆ ಹಳದ ನೀರು ಯಾರು ಕುಡಿದ್ರೆ ಸಣ್ಣ ಸರ್, ನಾವು ಯಾರು ಕುಡಿಯಾರ ಹಳದ ನೀರು ಕುಡಿದ್ವು. ನಮ್ಮ ತೋರ್ಬಾಗಿ ಹೊಲದಾಗ ಅಲ್ಲಿ ತಿಳಿನೀರ ಒಂದು ಗುಂಡದ ಸೇದು ಗುಂಡದಾಗ ನೀರು ತಂದು ಕುಡಿದ್ವು. ತೆಂಗಿನ ಹಾಲಿನ ತರದ ನೀರು ಕುಡಿದದ್ದು. ತಿಂಗಳ ಮುಂಚೆ ಹೊಲದ ತೆಂಬದ ಮೇಲೆ ಕಣವ ಮಾಡಿ ಹಂತಿಯ ಹೂಡಿ ತಿಂಗಳುಗಟ್ಟಲೆ ಮುತ್ತಿನ ತರದ ಬಿಳಿ ಜೋಳದ ರಾಶಿ ಮಾಡಿದ್ದು, ಮರಣ ಹೊಂದಿದವರು ಮರೆಯದ ನೆನಪು. ರಾಶಿ ಮಾಡಿ ಉಳಿದವರೆಲ್ಲ ಹೋದ್ರ ಅವರು ಮರೆಯಾದ ನೆನಪು. ಒಟ್ಟಾರೆ ಈಗ ಎಲ್ಲವೂ ಕಣ್ಣಂಚಲೆ ಉಳಿದಿವೆ, ಕಣ್ಮುಂದೆ ಅಳಿಯುತ್ತಿವೆ. ಹೇಳಿದರೆ ಕೇಳುವವರಿಲ್ಲ, ಕೇಳಿದವರು ಹೇಳೋರಿಲ್ಲ. ಹೇಳುವುದು ನನ್ನಷ್ಟಕ್ಕೆ ಮಾತ್ರ, ಇದು ಮರೆಯಲಾಗದ ನೆನಪು. ಹೇಳ್ರಿ ಬಿಡ್ರಿ, ಆದ್ರೆ ನಾ ಮಾತ್ರ ಹೇಳ ಕವಿ ಕೆಲಸ ಹೇಳುದು ಅಷ್ಟ. ನೀವು ತೋರಿದು ಬಿಡುದು ನಿಮ್ ಬಿಟ್ಟಿದ್ದ. ಯಾಕಂದ್ರೆ ಇಂಥ ಸಂದರ್ಭವನ್ನ ಕಟ್ಟಿಕೊಡೋದಂದ್ರೆ ಕವಿಗೆ ಮಾತ್ರ ಇದು ಸಾಧ್ಯ ಅನ್ನೋದು. ಹೀಗಾಗಿ ಇಲ್ಲಿ ಇಲ್ಕಲ್ ಶ್ರೀಗಳ ಬಗ್ಗೆ ಬರೀತಾರೋ, ಆಮೇಲೆ ಈ ಜನ ಬಿಟ್ಟಾರ. ಇಂದ್ರ ಚಂದ್ರ ದೇವೇಂದ್ರ ಬಂದ್ರು ಯಾರನ್ನು ನಂಬದಾದ್ರು ಈ ನಮ್ಮ ಜನ ಅಂತ ಆಧುನಿಕ ಸಂದರ್ಭಗಳೇ. ಅಶ್ಲೇಷಾದ ಅವಂತರ ಬರೀತಾರು, ಮುಳುಗಡೆ ಮತ್ತು ಪ್ರವಾಹದ ಬಗ್ಗೆ ಬರೀತಾರು. ಕೊರೋನಾ ಬಗ್ಗೆ ಒಂದು 4-5 ಕವಿತೆಗಳು. ಸ್ವಚ್ಛತೆಯ ಪಾಠ ಕಲಿಸಿದ್ದು ಕೊರೋನಾ ಕೇಳ್ತಾರು. ಕೆಂಗಣ್ಣಿಗೆ ಕೊರೋನಾದ ಕರೀರಳು, ಮಹಾಮಾರಿಯೇ ಮರೆಯಾಗು, ಕೊರೋನಾ ಕೊಂದು ಹಾಕುವುದು, ಈ ರೀತಿ ಎಲ್ಲ ಬರೀತಾರು. ಆಮೇಲೆ ಮೊಬೈಲ್ ಬಗ್ಗೆ ಬರೀತಾರು. ಮೊಬೈಲ್ ಮಗ್ಗಲ ಕೆಲವು ಮಗ್ಗಲ ಮುಳ್ಳು ಮೊಬೈಲ್ ಕೆಟ್ಟ. ಮೊಬೈಲ್ ಮುಗ್ಗಲ, ಕೊರೋನಾ ಬಂದು ಮೊಬೈಲು ಮುಗ್ಗಲ ಆಗೈತಿ, ಮೂರಾ ಬಟ್ಟೆ ಆಗೈತಿ, ಮನಸ್ಸಿಗೆ ಹುಚ್ಚು ಹಿಡಿಯಾಕತ್ತೈತಿ. ನೋಡಿ, ಕೊರೋನಾ ಆಧುನಿಕ ಸಂದರ್ಭ ಒಳಗಡೆ ಯಾವ ಸಂದರ್ಭದಲ್ಲಿ ಯಾವ ಅವು ಅಧಿಕೃತ ಜನ ಪಡ್ಕೊಂಡು ಅನ್ನೋದು ಮತ್ತು ಮೇಲಕ್ಕೆ ಬಂದು ಸಂದರ್ಭನ ಇಲ್ಲಿ ಸೊಗಸಾಗಿ ಕಟ್ಕೊಟ್ಟರು. ಒಟ್ಟು ಈ ನಮ್ಮ ಶರಣಪ್ಪ ಕೆ ಹೋಲಿಗೆರವರ 104 ಪುಟದ ಈ ಪುಸ್ತಕ ಕವನ ಸಂಕಲನ ನೆನಪೆಂಬ ಹಾಯಿಡೋಣಿ. ದಯವಿಟ್ಟು ತಾವೆಲ್ಲರೂ ಇದನ್ನ ಓದಬೇಕು. ಯಾಕಂದ್ರೆ ಇಲ್ಲಿ ಅವರು ಬರೀತಾರೆ, ಒಂದು ನೆಲದಾಟ ಕುರಿತು ಬರೀತಾರೆ. ನೋಡಬೇಕು, ಇಲ್ಲಿ ಕಾಗುಣಿತ ಸರಿಯಾಗಿ ಬರದವರು ಮಾತೃಭಾಷೆಯ ಮರೆತವರನ್ನು ಕರೆಸಿ ಕುಳ್ಳಿರಿಸಿ ಕುಣಿಸುವರು, ಅನುಗಾಲು ಇವರೇ ಎಳೆಯವರು ಕನ್ನಡ ನುಡಿತೆಯರು. ಆಧುನಿಕ ಸಂದರ್ಭಗಳು ಆತಂಕ ಕಳಿಸ್ತಾರ. ಅವರು ನೆಲದಾಟ ಇದು. ನೋಡಬೇಕು, ಇಲ್ಲಿ ಕಾಗುಣಿತ ಸರಿಯಾಗಿ ಬರದವರು ಮಾತೃಭಾಷೆಯ ಮರೆತವರನ್ನು ಕರೆಸಿ ಕುಳ್ಳಿರಿಸಿ ಕುಣಿಸುವರು, ಅನುಗಾಲು ಇವರೇ ಎಳೆಯವರು ಬೇಡ ನುಡಿತೆಯರನ್ನು.
ಈ ನುಡಿತೇರನ್ನು ಎಳೆಯುವಂಥ ಒಂದು ಶಕ್ತಿ ಇವತ್ತು ನಮ್ಮ ಅದೃಷ್ಟ ಒಳ್ಳೆಯ ಅಧ್ಯಕ್ಷರು ಸಿಗ್ತಾರೆ ಅನ್ನುವಂಥದ್ದು, ಅವರು ನುಡಿತೇರನ್ನು ಎಳೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಈ ನೆನಪೆಂಬ ಹಾಯಿಡೋರಿ ಸುವರ್ಣ ಸಂಕಲನದಲ್ಲಿ ನಾವು ನೋಡ್ತಾ ಇದ್ದೇವೆ. ಮುಂದಿನ ಸಂಕಲನ 10 ಬಾಳಿಲ್ಲ ಸಂಜೆ ಸೂರ್ಯನ ಬೆಳಕು ಬಹಳ ನನಗೆ ಕಾಡಿದ ಒಂದು ಕವನ ಸಂಕಲನ. SK ಪೊನ್ನೆಸ್ಸ ಸರ್ ನಾವು ದೊಡ್ಡಣ್ಣ ಗದ್ದನಕೇರಿ ರೂಮ್ನಾಗ ಸುಮಾರು 30 ವರ್ಷದ ಕಟ್ಟಿರೋರು. 30 ಅವ್ರಿಗೆ ಬರ್ತಿದ್ರು ಅವ್ರು ಮುಂದಿಂದ ಅವ್ರು ಬರೋರು, ನಾವು ಲೋಕಾಪುರ ಮಣಿ ಇತ್ತು, ನಾವು ಬಾಲ್ಪಡಿ ಬರೋರು ಎಲ್ಲ ಸೇರಿ ದೊಡ್ಡಣ್ಣ ಮನೆ ನಾವು ಬಾಲ್ತಾಗಿದ್ವಿ. ಕೃಷ್ಣ ಟಾಕೀಸಿಂದ ಮಣಿ ದೊಡ್ಡಣ್ಣ ಆಗೆಲ್ಲ ಭಾಳ ಸಾರ್ ಬಂದು ಸೇರ್ಕೊತಿದ್ರು, ಸುದ್ದೀಪ ಬರ್ತಿದ್ರು, ಪೊನ್ನೆಸ್ಸಾಗರ್ ಸರ್, ಅಬ್ಬಾಸ್ ಸರ್ ಬರೋರು, ಎಲ್ಲ ಬಂದು ದರ ಪುರೋಹಿತ್ ಬರೋರು, ಹಿಂಗೆಲ್ಲ ಸೇರಿದಾಗ ಅವಾಗಿನ ಕವಿತೆಯನ್ನು ಬರೀತಿದ್ರು ಸರ್. ಈ ಹೊತ್ತಿಗೆ ಅವರು ಒಂದು ಸುಮಾರು ಆ ಸಂಜೆ ಹೋದವರು ಕವನ ಸಂಕಲ್ಪ ಬಂತು ಅವಾಗ. ಆಮೇಲೆ ಮೌನ ಧ್ಯಾನ ಬಂತು, ಮೌನ ಧ್ಯಾನ ಕಾಣಕೋಶ ಮುನ್ನುಡಿ ಬಂತು. ಆಮೇಲೆ ಮುಗಿಲ ಮರೆಯ ಮೋಡ ಅಂತ ಕವನ ಸಂಕಲ್ಪ ಬಂತು, ಊರ್ಮಿಳೆಯ ಉರಿ ಅಂತ ಕವನ ಸಂಕಲ್ಪ ಬಂತು, ಹನಿ ಒಡೆಯುವ ಹೊತ್ತು ಅಂತ ಕವನ ಬಂತು. ಇವತ್ತು ಇದು ಸಂಜೆ ಸೂರ್ಯನ ಬೆಳಕು ಬಹಳ ಬೆಳಕನ್ನು ಕಾಣ್ತದೆ. ಈ ಎಲ್ಲ ಕವನ ಸಂಕಲನಗಳು ಸಹಿತ ಬೆಳಕಿನ ಸುತ್ತದ ಅವರು. ನನ್ನ ಬೆಳಗಾಯಿತು ಬಾವುಗಳು ನೆನಪಾಗ, ಬೆಳಗಾಯಿತು ಬಾಗಲಕೋಟೆ ಎಷ್ಟು ಖಂಡಿತವಾಗಿ ಹುಣಗುಂದು ಸಹಿತ ಬೆಳಕನ. ಯಾಕಂದ್ರೆ ಪೂಜ್ಯರು ಇಲ್ಕಲ್ಲಾಕು ಹುಣಗುಂದಾಕು ನಡೆದಾದ ನೆಲ ಆಯ್ತು, ಮಾಂತ ಶ್ರೀಗಳು ಉದಯ ಮಾಂತ ಸ್ವಾಮಿಗಳು ನಡೆದಾದ ನೆಲ ಆಯ್ತು, ಮಠ ಗುರುಗಳು ನಡೆದಂಥ ನೆಲ ಆಯ್ತು. ಹೀಗಾಗಿ ಪರಂಪರೆ ಒಳಗಡೆ ಬಳಕ ಇರುವಂಥ ಊರಿದು. ಹೀಗಾಗಿ ಅವರ ಈ ನಾಳೆಗಳ ಹೊತ್ತು ತಂದೊಳಗೆ ಒಂದು ಕವಿತೆ ಬರ್ತದೆ. ನಾಳೆ ಫಸ್ಟ್ ಕವಿತೆ ಅದ, ನಾಳೆಗಳ ಹೊತ್ತು ತಂದವರು ನನ್ನ ಬದುಕ ಹಾದಿಯಲ್ಲಿ ಜೊತೆಯಾಗಿ ನಡೆದ ಸಖಿ ನೀ ಸಹನೆಗೆ ಸಾಟಿ ಆಗ. ನೋಡ್ರಿ, ಈಗ ನಮ್ಮ ಯಶಸ್ಸಿನ ಹಿಂದೆ ನಮ್ಮ ಒಬ್ಬ ಪುರುಷನ ಹಿಂದೆ ಮಹಿಳೆ ಇರ್ತಾವ. ಹಂಗ ಇಲ್ಲಿ ನಾಳೆಗಳ ಹೊತ್ತು ತಂದವಳೊಳಗ ಅಲ್ಲಿ ಬರೀತಾರವರು, ಕಷ್ಟದ ಆ ದಿನಗಳಲ್ಲಿ ಧೃತಿಗೆಡದ ದಿಟ್ಟ ಸಖಿ ನೀ ಧೈರ್ಯಕ್ಕೆ ಮಾದರಿಯವಳು, ಒಲವೆಂಬ ಚೈತ್ರ ಚಪ್ಪರದಲ್ಲಿ ನೆಮ್ಮದಿಯ ತಂಪಾದ ಸಖಿ ನೀ ಸುತದೆ ಹೆಜ್ಜೆ ಆದವಳು. ಅಂದ್ರ ಅಲ್ಲಿ ಮನದನ್ನೆಯನ್ನ ಫಸ್ಟಿಗೆ ಬರೀತಾರೆ. ನೋಡ್ರಿ, ಸಾರ್ಥಕತೆ ಬರೋದು ಮನದನ್ನೆಗೆ ಮಹತ್ವ ಕೊಟ್ಟಾಗ ಕವಿಗೆ ಸಾರ್ಥಕತೆ ಬರ್ತ, ಮನುಷ್ಯನಿಗೆ ಸಾರ್ಥಕತೆ ಬರ್ತ. ಇಲ್ಲಿ ಕುವೆಂಪು ಅವರು ದೊಡ್ಡ ರಾಷ್ಟ್ರ ಕವಿ, ಪದ್ಮಭೂಷಣ ದೊಡ್ಡ ಕವಿ. ಅಲ್ಲಿ ಅವ್ರು ತಿಳ್ಕೊಂಡ ಮೇಲೆ ಕುವೆಂಪು ಹೋಗಿ ಸ್ವರ್ಗದ ಬಾಗಿಲು ನಿಂತರು. ಯಾರಿಗೆ ಕವಿ? ನಾನು ರಾಷ್ಟ್ರ ಕವಿ ಅಂತ. ಹೌದಾ? ಇಲ್ಲ. ನಾನು ಪದ್ಮಭೂಷಣ, ಪದ್ಮಶ್ರೀ ದೊಡ್ಡ ಎಲ್ಲ ದೊಡ್ಡ ನಂದು ಹಂಗಂದ್ರೆ ಹಿಂಗೆ ಎಲ್ಲ ಇರ್ಲಿ ದೊಡ್ಡ ಮನುಷ್ಯ ಬರ್ತಾನ ಭಾಳ ತೆಗಿಲ್ಲ, ಸ್ವಲ್ಪ ತೆಗೆಯಿಲ್ಲ. ಮತ್ತೇನು ಪಾಣಿ ಅಂತ ನಾ ಹೆಮ್ಮಿ ಗಂಡದಿಂದ ಈಗ ನಾ ಹೆಮ್ಮಿ ಗಂಡದಿಂದ ಹೇಮಾವತಿ ಗಂಡದಿಂದ ಈಗ ಬಾ ದೇವರ ಅದು ಸಾರ್ಥಕ. ಅದು ಇಲ್ಲಿ ನಮ್ಮ ಕಾವ್ಯ ಪರಿಪೂರ್ಣ ಆಗುದು, ನಮ್ಮ ಬದುಕು ಪರಿಪೂರ್ಣ ಆಗುದು, ನಮ್ಮ ನಡೆ ನುಡಿ ಸಾರ್ಥಕತೆ ಆಗುದು, ಅದು ಪೂರ್ಣತೆ ಆಗುದು ಅಲ್ಲಿಂದ. ಹೀಗಾಗಿ ಈ ನಾಳೆಗಳ ಹೊತ್ತು ತಂದ ಕವಿತೆ ಒಂದು ಸಾರ್ಥಕತೆ ಪಡಿತೇವೆ. ನನ್ನ ಆಮೇಲೆ ಅಕ್ಕರದ ಪಥಿಕರು ನೀವು ಮತ್ತೆ NB ಹಾದಿಮನಿ ಗುರುಗಳ ಬಗ್ಗೆ ಬೇಕು. ಅವರು ಕವಿತೆ ಒಳಗೂ ತಮ್ಮ ಗುರುಗಳನ್ನು ನೆನೆಸ್ಕೊಂಡರು, ಲೇಖನ ಒಳಗೂ ನೆನೆಸ್ಕೊಂಡ್ರು. ಇನ್ನೊಂದು ಸಂಕಲನ ಒಳಗೆ ಮಲ್ಲಿಕಾರ್ಜುನ ಹಿರೇಮಠ ಸರ್ ಅವ್ರು ಎಷ್ಟು ವಿಧದಲ್ಲಿ ನೆನೆಸ್ತಾರೆ ಅಂದ್ರೆ, ಕೊನೆಸಾಗರ ಅಂತ ಹೆಸರು ಬರಾಕ ಹಿರೇಮಠ ಸರ್ ಗುರು ಬೇಕಾಗ. ಈಗ ನೀವು ಬಸವ ಲೋಕದಲ್ಲಿ ನಾವು ನಿಮ್ಮ ಬೆಳಕಿನ ಹಾದಿಗಳಿಸಬೇಕು. ಬಾನಾಡಿಗಳೇ ದೂರ ಹೋಗಿ ಬಂದಿರಿ, ಸಂತ ಮಾಂತರ ಸಂದೇಶ ಸಾರಿಬಿಡಬೇಕು ಅಂತ ಕವಿತೆ ಬೇಕಾಗ. ಆಮೇಲೆ ಯುದ್ಧ ಕವಿತೆ ಬೇಕಾಗ, ಜೀವ ಕಸಿವ ಕ್ಷಣ ಇದು ಕವಿತೆ ಬೇಕು, ಯುದ್ಧ ಕವಿತೆ ಬಗ್ಗೆ. ಆಮೇಲೆ ಕರೋನಾ ಬಗ್ಗೆ ಬರೀತಾರು. ಆಮೇಲೆ ಕರ್ಣರೋಧನ, ಜಾನಕಿ ಎಂಬ ಮಹಾಸತಿ, ಇವೆಲ್ಲ ಕರ್ಣರ ಬಗ್ಗೆ, ಜಾನಕಿ ಬಗ್ಗೆ ಮಹಾಭಾರತ ಪಾತ್ರ ಇಟ್ಕೊಂಡು ಬರೀತಾರು, ಪೌರಾಣಿಕ ಇಟ್ಕೊಂಡು ಬರೀತಾರು. ಆಮೇಲೆ ನಾನೊಂದು ಮರವಾಗಬೇಕಂದ್ರೆ ಬರೀತಾರ. ಒಂದು ಪರಿಸರ ಗೀತೆ ಆಗಿದ್ರು ಸಹಿತ ನನ್ನ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ನಾನೊಂದು ಮರವಾಗಬೇಕಾಗಿದ್ದರೆ ನೀವು ಅದಕ್ಕೆ ನೀರು ಉಳಿಸಲಿಲ್ಲ, ಗೊಬ್ಬರ ಹಾಕಲಿಲ್ಲ, ನಾನು ನೆರಳು ನಿಲ್ಲಬೇಕಂದ್ರೆ ನೀವು ಅದಕ್ಕೆ ಆಸ್ಪದ ಕೊಡಲಿಲ್ಲ ಅಂತದ್ದು ಒಂದು ಕವಿತೆ ಬರ್ತಾರೆ. ಆಮೇಲೆ ಸಂಜೆ ಸೂರ್ಯನ ತಂಬೆಳಕು ಅನ್ನುವಂಥ ಒಂದು ಕವಿತೆಯನ್ನ
ಇಲ್ಲಿ ಬರೀತಾರೆ. ಇದು ಒಂದು ಭಾವಗೀತೆ. ಇದು ಊರಮೆಯ ಮೈತುಂಬೆಲ್ಲ ಹಸುರಿನ ಬೈತೆಲ್ಲ ರಚಿಸಿದವನೇ, ರೈತನ ಒಕ್ಕಲು ಚಂದ ಕಾಣಿಸುತ್ತಾ ಬದುಕಿಗೆ ಬೆಳಕು ತಂದವನು, ಸಂಜೆ ಸೂರ್ಯನ ತಂಬೆಳಕು. ಈ ಪದ್ಯ ಒಂದು ಭಾವಗೀತೆಯಾಗಿ, ಹಾಡುಬಲ್ಲ ಕವಿತೆಯಾಗಿ ನಮ್ಮ ಜೊತೆ ಇರುವಂತಹ ಕವಿತೆಯಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನಾನು ಬಯಸಿವೆ ಅನ್ನುವಂಥ ಒಂದು ಉತ್ತಮವಾದ ಪದ್ಯ ಇದೆ. ಆಮೇಲೆ ಒಂದಾಗಿ ನಡೆಯೋಣ ಅನ್ನುವಂಥ ಒಂದು ಪದ್ಯ. ಬನ್ನಿ ಸಂಗಾತಿಗಳೇ, ಈ ದುರುಳರ ದರ್ಪವ ಕೊನೆಗೊಳಿಸೋಣ, ಅವರ ಕತ್ತಲಾಟಗಳು ನಿಲ್ಲುವ ತನಕ ನಿಲ್ಲದಿರೋಣ, ಅಟ್ಟಹಾಸವ ತಡೆಯೋಣ, ಕನಸು ಭರವಸೆಗಳ ಹೇಳುತ್ತಾ ಮೋಸ ಮಾಡಿದ ಇವರ ಇಲ್ಲವಾಗಿಸೋಣ. ಕೊನೆಗೆ ಹೇಳ್ತಾರೋ, ಬರೀ ಬಾಯಿ ಮಾತಿನ ಸುಳ್ಳು ಬಡಾಯಿಗಳ ಬಾಯಿಗೆ ಬೀಗ ಹಾಕೋಣ, ನಾವು ಒಟ್ಟಾಗದಿರೇ ಬದುಕು ಹಸನಾಗದೆಂಬ ಸತ್ಯ ಎಲ್ಲೆಡೆ ಸಾರೋಣ. ನಾವೆಲ್ಲರೂ ಒಟ್ಟಾಗಿ ನಾವು ಸಾಗಿದಾಗ ಒಂದಾಗಿ ನಡೆಯೋಣ ಅಂತ ಕವಿತೆ ಹೇಳ್ತಾರೆ. ಆಮೇಲೆ ಒಳ್ಳೆ ಹೈಕುಗಳು ಬರ್ತಾರೆ ಸರ್, ಒಂದಿಷ್ಟು ಹೈಕುಗಳು ಅಂತ ಹೇಳಿ ಇಲ್ಲಿ ಬರ್ತಾರೆ. ಹಾಲುಗಲ್ಲದ ಕೂಸಿನ ಮೊಗದಲ್ಲಿ ದೇವನಿರುವ. ಎಷ್ಟು ಹೈಕುಗಳು ಒಂದು ಆಕರ್ಷಕ ಆಯ್ತಂದ್ರೆ, ಹಾಲುಗಲ್ಲದ ಕೂಸಿನ ಮೊಗದಲ್ಲಿ ದೇವನಿರುವ ಅಂತ ಹೇಳ್ತಾರೆ. ಹನಿಗವಿತೆ ಬಿಡ್ತಾರೆ. ಚಿದಾಕಾರದ ಮುಂದೆ ಶವಗಳು ಸಾಲುಗಟ್ಟಿವೆ, ಪಾಳಿಯ ಗದ್ದದಲ್ಲಿ ದುಃಖ ಅಳುವ ಮಾಯ. ಕೊರೋನಾ ಸಂದರ್ಭದಲ್ಲಿ ಕಟ್ಟಿರುವಂಥ ಕವಿತೆಯನ್ನು ಸಹಿತ ಅವರು ಇಲ್ಲಿ ಬರೀತಾರೆ. ಒಟ್ಟಾರೆಯಾಗಿ ಇದು ಈ ಕವಿತೆಗೆ ವಿಠಪ್ಪ ಉರಂಟ್ಲೆ ಅವರಿಗೆ, ಗುಡಿಹಳ್ಳಿ ನಾಗರಾಜ್ ಅವರಿಗೆ ಅರ್ಪಣೆ ಮಾಡ್ತಾರೆ. ಮುಂದೂಡಿಯಲ್ಲಿ ಡಾಕ್ಟರ್ ಬಕ್ರಿ ಅವರು ಬರೆದಿದ್ದಾರೆ. 24 ಕವಿತೆಗಳು, 11 ಹೈಕುಗಳು ಮತ್ತು 19 ಹನಿಗವಿತೆಗಳ ಒಂದು ಸಂಜೆ ಸೂರ್ಯನ ಬೆಳಕು ಖಂಡಿತವಾಗಿ ಒಂದು ಯಶಸ್ವಿ ಕವನ ಸಂಕಲನ ಅಂತೇಳಿ ನಾವು ಹೇಳಬಹುದು ಹೇಳ್ತಾ ಇದ್ದೀವಿ ನಾವು. ಆಮೇಲೆ 1000 ಸಾಲುಗಳು ಅಂತೇಳಿ ಹಾಗಿತ್ತಂದ್ರೆ ಯಾವ್ದು ಈಗ ಮಸೀದಿ ಮೇಲಿನ ಮಾಹಿತಿ ನೋಡಿ. ಮಸೀದಿ ಮೇಲೆ ಉತ್ತರ ಪುಸ್ತಕ ಯಾಕೆ ಅಲ್ಲಿ ಸರಪಟ್ಟಿ ಹುಲಿಗೆರೆ ಸರ್ ಅವರ ಮಸೀದಿ ಮೇಲಿನ ಮೈಕ್. ಇದು ನನಗೆ ತುಂಬಾ ಹಿಡಿಸಿದ ಒಂದು ಲಲಿತ ಪ್ರಬಂಧ ಸಂಕಲನ ಮೂಲಕ ಇತಿಹಾಸವನ್ನು ಕಟ್ಟಿಕೊಡುವ ಸಂಕಲನ, ಆಮೇಲೆ ಸಾಧಕರ ನುಡಿಚಿತ್ರವನ್ನು ಕಟ್ಟಿಕೊಟ್ಟಂತ ಸಂಕಲನ, ಆಮೇಲೆ ವಿದ್ಯಾರ್ಥಿ ಲೋಕಕ್ಕೆ ಮಾರ್ಗದರ್ಶಿ ಪುಸ್ತಕ ಅಂತ. ಹೀಗಾಗಿ ಇಲ್ಲಿ NSS ಕುರಿತಾಗಿ, ಪರಿಸರದ ಕುರಿತಾಗಿ 32 ಲೇಖನ ಅದಾವ. ಎಲ್ಲ ಲೇಖನಗಳು ಸಹಿತ ಪ್ರಬುದ್ಧವಾಗಿವೆ. ನಾನು ಒಂದು ಲೇಖನ ಬಗ್ಗೆ ಮಾತ್ರ ಇಲ್ಲಿ ಮಾತಾಡ್ತೇನೆ ನಾನು. ಇಲ್ಲಿ ಮಸೀದಿ ಮೇಲಿನ ಮೈಕು ಅಂದಾಗ ಈ ಒಟ್ಟು ಸಂದರ್ಭ ಒಳಗಡೆ ಈ ಮಸೀದಿ ಮೇಲಿನ ಮೈಕು ಇಡೀ ಸಂಕಲನ ಒಂದು ಲಲಿತ ಪ್ರಬಂಧ ಇದೆ. ಎಷ್ಟು ಸೊಗಸಾಗಿ ಕಟ್ಟಿಕೊಡ್ತಾರಂತ. ಒಂದು ಇಲ್ಕಲಿನಲ್ಲಿ ನಾವು ಮಾರ್ಕೆಟ್ ಬರೀತಾರೆ ಅಲ್ಲಿ ಇರುವಂತ ನಮ್ಮ ಬಾಲ್ಯದ ಇಲ್ಕಲ ಕಳೆದಿರು ಮಾರ್ಕೆಟಿಗೆ ಈ ಲಗ್ನ ಸಂತಿ ಬರ್ತಾರ ಮಂದಿ. ಲಗ್ನ ಸಂತಿ ಬರ್ಬೇಕಾದ್ರೆ ನಾವು ಮನೆಗೆ ಒಬ್ಬರು ಮನೆಗೆ ಹೇಳ್ಬೇಕು ನೋಡ್ರಿ, ಲಗ್ನ ಸಂತಿಗೆ ಹೋಗ್ಬೇಕಾದ್ರೆ ಇದಕ್ಕೆ ಸಟ್ಕೊಳ್ತಾರೆ, ನಮ್ ಕರ್ದ ನಿಮ್ ಕರ್ದ ಅಂತ ಹೇಳಿ ಕಾಯಮಾಗಿ ಅವ್ರು ಹೊರಗೆ ಸಾಸ್ತಾರೆ ಪೂರ. ಹಿಂಗಾಗಿ ಎಲ್ಲಾರು ಕರ್ಕೊಂಡು ಹೋಗ್ತಾರೆ. ಹೀಗಾಗಿ ತೋಳೋರು ಸಿರಿಗಿರಿ ದೋತರ ನೋಡೋರು ಬೇರೆನ, ಈ ಸುಮ್ಮನೆ ಹೊರಕೂತ್ರು ಹಂಗಾಗಿ. ಆಮೇಲೆ ಅವ್ರಿಗೆ ಚಾ ಉಪ್ಪಿಟ್ಟು ಊಟ ಚೆನ್ನಾಗಿ ಭಾರಿ ಕೂತು ಸಾಕಾರ. ಈಗ ಏನು ಮಾಡಲ್ಲ, ಹಂಗ ಸುಮ್ಮಂದು ಚಾ ಕುಡಿಸಿ ಬಿಸಿದ್ರು ಸುಮಾರು ಹೋಗ್ಬಿಟ್ಟು ಒಂದು ಸಾಕಾರ. ಹಿಂಗ ಇಷ್ಟು ಲಲಿತ ಪ್ರಬಂಧ ಬರೀತಾರ ಅವರು ನೋಡ್ರಿ. ನಾವು ಚಪ್ಪಲ್ ಕಳ್ಕೊಂಡು ಅರ್ಬಿ ಸಂತೆ ಹೋದಾಗ ಬಂದು ಬರೀತಾರ. ಅರ್ಬಿ ಸಂತೆ ಹೋಗಿ ಚಪ್ಪಲ ಹೊರಗೆ ಬಿಟ್ಬಿಡ್ತು, ಅಗದಿ ಹಾಕೊಂಡು ಹೊರಗೆ ಇರೋದು ಹೋಗ್ಬಿಡ್ತು. ಯಾಕಂದ್ರೆ ಇದು ಒಟ್ಟೆ ಮಾಡಿಬಿಡು ಚಪ್ಪಲ. ಈ ರೀತಿ ಬರೆಯುವಾಗ ಏನಾಗತ್ತಂದ್ರ ಒಂದು ಮಗು ಕಳ್ಕೊಂಡು ಸ್ವತಃ ಅದನ್ನು ಬರೀತಾರ. 2019 ಬರೀತಾರ. ಮಗು ಕಳ್ಕೊಂಡ್ಬಿಡತ್ತೆ. ತಾಯಿ ಬಂದು ಹುಡ್ಕಾಡ್ತಾರೆ, ಮಗು ಇಲ್ಲ ಎಲ್ಲ ಕಡೆ ಹುಡ್ಕಾಡ್ತಾರೆ. ಇವು ಹೆಂಗೆ ಮಗು ಎಲ್ಲರೂ ಆತಂಕ ಚಾಲು ಆಗುತ್ತೆ. ಇಲ್ಲಿ ಸಂತಿ ಬಂದವುಗಳಿಗೆ ಆತಂಕ ಚಾಲು ಆಗುತ್ತೆ. ಅದರಿಂದ ಬಂದ ಮೊದಲ ನನ್ನ ಮಗು ತಾಯಿ ಹಾಕಿ ಚಾಲು ಮಾಡ್ತಾರೆ. ಅವಾಗ ಎಲ್ಲರಿಗೂ ಗೊತ್ತಾಗೋ ಸಂದೇಶ ಕೊಡೋದು. ಅವಾಗ ನಾವು ಫೇಸ್ಬುಕ್ ವಾಟ್ಸಪ್ ಬಿಟ್ರೆ ಇಲ್ಲಿ ನಾವು ವಾಟ್ಸಪ್ ಫೇಸ್ಬುಕ್ ಬೆಂಗಳೂರು ನೋಡ್ತಾರೆ, ಮೈಸೂರು ನೋಡ್ತಾರೆ. ಎಲ್ಲಿ ಕರ್ಕೊಂಡು ಅಲ್ಲೇ ಹುಡುಕ್ಬೇಕು ನಾವು. ಈ ರೊಕ್ಕ ಇಲ್ಲಿ ಕರ್ಕೊಂಡು ಅಲ್ಲಿ ಹುಡುಕಕ್ಕೆ ಸಿಗೋದು ನಾವು. ಆಮೇಲೆ ಏನ್ ಮಾಡೋದು, ಎಲ್ಲರಿಗೂ ಗೊತ್ತಾಗ ಏನ್ ಮಾಡೋದು ಅಂತೇಳಿ ಮಸೀದಿ ಮೇಲೆ ಮೈಕ್ ನೆನಪಾಗ ಅಲ್ಲಿ ಮಸೀದಿಗೆ ಹೋಗಿ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾರ. ಇಲ್ಲ ಒಂದು ಮಗು ಕಳೆದೈತಿ ಇಂತ ಯಾಕೆ
ಸಿಕ್ಕರೆ ಹಂಗೆ ಕೊಡುತ್ತೆ ಅವಾಗ ಮಸೀದ್ ಮಾಹಿತಿ ಒಂದು ಅಂದ್ರೆ ಇಂಥ ಒಂದು ಮಗು ಕಳ್ದೈತಿ ಅದಕ್ಕೆ ದಯವಿಟ್ಟು ಯಾರಾದರೂ ಸಿಕ್ಕರೆ ಹುಡುಕಿ ಕೊಡೋದು ಇಡೀ ಸಂದೇಶ ಮನೆ ಮನೆ ಓಣಿ ಮುಟ್ಟಿದಾಗ ಸಂದೇಶ ಓಣಿ ಮುಟ್ಟುತ್ತಲ್ಲ ಅದು ಅದು ಮುಂದಿನ ಕಾಲ ಇಲ್ಲ ನೀವು ಓದ್ಬೇಕು ಅದು ಒಂದು ಸಾರ್ಥಕತೆ. ಇದು ಮಸೀದಿ ಮೇಲಿನ ಮೈಕನ್ನು ಲಲಿತ ಪ್ರಬಂಧಗಳಿರುವಂತಹ ಕೊರೋನಾ ಕಾಲದಲ್ಲಿ ಕೃಷಿ ಕಾಯ್ದೆ ತೊಳೆಯುವಂಥ ಕುಟುಂಬಕ್ಕೆ ಬೇಕಾರು. ಆಮೇಲೆ ಸೇವೆ ಸೌಹಾರ್ದತೆಯ NSS ದೇಹ ಬಗ್ಗೆ ಬರೀತಾರೋ. ಆಮೇಲೆ ಗ್ರಾಮೀಣ ಪ್ರತಿಭೆಗೆ ಪ್ರೋತ್ಸಾಹವಿದೆ, ತಾಳ್ಮೆ ಎಂಬ ತಪಸ್ಸು ಮಾಡುತ್ತಿಲ್ಲ. ಟೈಟಲ್ ಸಾಕು, ಶೀರ್ಷಿಕೆಗಳು ಸಾಕು. ಶೀರ್ಷಿಕೆಗಳು ಎಲ್ಲವನ್ನೇ ಹೇಳ್ತಾರೆ. ಪಾಟೀಲ್ ಪುಟ್ಟಪ್ಪನವರ ಶೀರ್ಷಿಕೆಗಳು ನೋಡಿ, ಪಾಟೀಲ್ ಪುಟ್ಟಪ್ಪ ಪುಸ್ತಕ ಓದಿದವರು ಅವರ ಶೀರ್ಷಿಕೆಗಳನ್ನ ಮಳೆ ತೊಳೆದ ಇಳೆ, ಈ ಒಂದು ಇದ್ರ ಬಗ್ಗೆ ಯಾವುದೋ ರಾಜ್ಯದ ಬಗ್ಗೆ ಹೆಸರು ಬರೀತಾರೋ. ಆಮೇಲೆ ಅರಾಜಕತೆಯ ಬಿಹಾರ ಬರೀತಾರೆ, ಟೈಟಲ್ ಕೊಡುವ ಬರ್ತದೆ. ಈ ರೀತಿ ಈ ಲಾಕ್ಡೌನ್ನಲ್ಲಿ ಸಾಧಕರ ಸಾಧನೆ ತಿಳಿಯುವಂಥ ಸಮಯ ಅದು ಈ ರೀತಿ ಬರುವಂಥ ಒಂದು ಒಳ್ಳೆಯ ರಾಷ್ಟ್ರ ನಿರ್ಮಾಣದ ರಾಷ್ಟ್ರೀಯ ಸೇವಾ ಯೋಜನೆ, ಆಮೇಲೆ ಸ್ವಾತಂತ್ರ್ಯ ನಂತರ ಭಾರತದ ಇತಿಹಾಸ, ವಿಶಿಷ್ಟ ದೃಶ್ಯಕಲೆಯ ಉಪಾಸಕ ವೀರೇಶ್ ರುದ್ರಸ್ವಾಮಿ ಅಂತ ಚಿತ್ರಕಲಾ ಅಕಾಡೆಮಿ ಮೆಂಬರ್ಸೇ ತೆಗಿದ್ದಾರೆ ಅನ್ನೋದು ಅವ್ರ ಬಗ್ಗೆ ಬರೀತಾರೆ. ಆಮೇಲೆ ಹಗೆದಾಳದ ಹುತಾತ್ಮ ಯೋಧ ಬಸವನಗೌಡ ತಮ್ಮನವ್ರ ಬಗ್ಗೆ ಬರೀತಾರೆ. ಅಬ್ಬಾಸ್ ಎಂಬ ಮಾನವೀಯ ಕಥೆಗ ಅಬ್ಬಾಸ್ ಅವ್ರ ಬಗ್ಗೆ SK ಪೊಲೀಸರು ಅವರು ಬರೀತಾರೆ ಒಂದು ಸಂಕಲನದಲ್ಲಿ. ಆಮೇಲೆ ಇಲ್ಲಿ ಸಹಿತ ಅವರು ಅಬ್ಬಾಸ್ ಅವ್ರ ಬಗ್ಗೆ ನೆನೆಸಿಕೊಂಡು ಬರುವಂಥ ಒಂದು ಸಂದರ್ಭ ಇದೆ. ವಾಡೆ ವಾರಸುದಾರ ಕೂಡಲ ಸಂಘದ ಜಿಜಿ ಪಾಟ್ ಬಗ್ಗೆ SK ಪೊಲೀಸರು ಸರು ಬರೀತಾರೆ. ನಮ್ಮ ಶ್ರೀಧರ್ ಗೌಡರು ಸರು ಬರೀತಾರೆ. ಅಂದ್ರೆ ಆ ಹೊತ್ತಿಗೆ ಆ ಕೂಡಲ ಸಂಘವನ್ನು, ಆ ಪರಿಸರವನ್ನ, ಹುಡುಗದ ಭಾಗವನ್ನು ಕಟ್ಟಿದಂಥ ಹಿರಿಯರ ಬಗ್ಗೆ ಬರೀತಾರೆ. ಗುರುಗಳೆಂಬ ಡಾಕ್ಟರ್ SP ಪದ್ಮಪ್ರಸಾದ್ ಅವ್ರ ಬಗ್ಗೆ ತುಮಕೂರಿನಲ್ಲಿ ನೆನೆಸಿದ್ದಾರೆ. ನಾವೆಲ್ಲ BA ಓದುವಾಗೆಲ್ಲ ಇಲ್ಕಲ್ದಲ್ಲಿ ಅವರು BEd ಕಾಲೇಜಿನ ಪ್ರೊಫೆಸರ್ ಆಗಿದ್ದರು. ಒಳ್ಳೆಯ ಸಾಹಿತ್ಯ ಅವರು, ಜೈನ ಅಧ್ಯಯನದಲ್ಲಿ ಒಳ್ಳೆಯ ಕೆಲಸ ಮಾಡಿದರು. ಅವ್ರ ಬಗ್ಗೆ ಬರೀತಾರೆ. ಹೀಗಾಗಿ ಅಕ್ಷರ ನಕ್ಷತ್ರ ನೀಲಕಂಠಪ್ಪ ಮಾಸ್ತರ್ ಹದಿಮೂರವ್ರ ಬಗ್ಗೆ ಬರೀತಾರೆ. ಸರ್ ಅವರು SK ಪುಣೇಶ್ವರ ಸರ್ ಬರೀತಾರೆ. ಸಹೃದಯ ಸರ್ವೇರ್ ಚಂದ್ರಗೌಡರ ಬಗ್ಗೆ ಬರೀತಾರೆ. ಕುಂಚಬರ್ಮ ಕಾಳೆ ನಮ್ಮವ್ರ, ಕುಂಚಬರ್ಮ ವಿಟಿ ಕಾಳೆ ಅಂತ ಹೇಳಿ. ಬಟ್ ಇವರು ಬಸವನವರ ಅಧಿಕೃತ ಚಿತ್ರಾಂಕದ ಇವರ ವಿಟಿ ಕಾಳೆ ನೋಡಿ. ಇವತ್ತು ಸಂಗ್ರೂರಿನಲ್ಲಿ ಇರ್ತಾರೆ, ಬಳ್ಳಾರಿ ಸಂಗ್ರೂರಿನಲ್ಲಿ ಇರ್ತಾರೆ. ಅವ್ರು ಹುಣಗುಂದವರು, ಮೂಲತಃ ಹುಣಗುಂದ ತಾಲೂಕಿನವರು. ಈ ರೀತಿ ಈ ನಮ್ಮ ಸ್ಮೃತಿಯಲ್ಲಿ ಅಚ್ಚೊತ್ತಿದಂತೆ ಇರುವಂಥ ವ್ಯಕ್ತಿತ್ವಗಳನ್ನು ಬಹಳ ಸೊಗಸಾಗಿ ಕಟ್ಟಿಕೊಡುವಲ್ಲಿ ನಮ್ಮ ಶರಣಪ್ಪ ಕೆ ಹುಲಿಗೇರಿ ಅವರು, ಇಲ್ಲಿ ಅನೇಕ ಲೇಖಕರೆಲ್ಲ ಸಹಿತ ನಮ್ಮ ಒಂದು ಮೇರು ವ್ಯಕ್ತಿತ್ವವನ್ನು ಕಟ್ಟಿಕೊಡುವಲ್ಲಿ ಅವರು ನಮ್ಮ ಮುಂದಾಗ್ತಾರೆ ಅನ್ನುವಂಥ ಸಂದರ್ಭ ಬರ್ತಾರೆ. ಇನ್ನು ಒಂದು ಪುಸ್ತಕ ಬೇಕಾದ್ರೆ ಶ್ರೀಶೈಲ್ ಗೋಲ್ವನ್ ನೆಲದ ಬೆಳಕು ಅನ್ನುವಂಥ ಈ ಒಂದು ಪುಸ್ತಕ ಟಿಪ್ಪಣಿ ಮಾಡ್ಕೊಂಡಿದ್ದೀವಿ. ನೆಲದ ಬೆಳಕು ಇದು ಈ ಕೃತಿಗೆ ಸಿದ್ಧಲಿಂಗಪ್ಪ ಬೀಳಗಿ ಸರ್ ಅವರ ಒಂದು ಬೆನ್ನುಡಿ. ನೆಲದ ಬೆಳಕಿನ ಹಣತೆಗಳು ಹಚ್ಚಿದ ತಕ್ಷಣ ಅನ್ನುವಂಥದ್ದು ಇಲ್ಲಿ ಮುನ್ನುಡಿ ರೂಪದಲ್ಲಿ SK ಪೊಲೀಸರ ಅವರು ಬರೀತಾರೆ. ಬೆಳಕನ ಸುತ್ತ ನಡೆದ ನನ್ನ ಹಾದಿ ಅಂತ ಹೇಳಿ ಆ ಪುಸ್ತಕ ಗುರು ಬಸವಾರ ಮಠ ಗುರೂಜವರ ಒಂದು ಈ ಲೇಖನ ಇದೆ. ಇಲ್ಲಿ ಅವರು ಶೈಕ್ಷಣಿಕ ಮತ್ತು ಅನ್ನದಾಸೋಹಕ್ಕೆ ಮಾಡುವಂಥ ಕೆಲಸವನ್ನು ಇಲ್ಲಿ ಕಟ್ಕೊಡ್ತಾರೆ ಅನ್ನೋದು. ಮಲ್ಲಿಕಾರ್ಜುನ ಹಿರೇಮಠ ಸರ್ ಬಗ್ಗೆ ಕಟ್ಕೊಡ್ತಾರೆ. ಆಮೇಲೆ ಸಹೃದಯ ಸಂಗನಗೌಡರ ಬಗ್ಗೆ ಕೊಡ್ತಾರೆ, ದೇವಪ್ಪ ಮಾಸ್ತರ್ ಬಗ್ಗೆ ಕೊಡ್ತಾರೆ, GG ಪಾಟೀಲ್ ಬಗ್ಗೆ ಕೊಡ್ತಾರೆ. ಹುಣಗುಂದದ ದೊಡ್ಡಮ್ಮ ಹವಾಲ್ದಾರ ಆ ತಾಯಿ ಬಗ್ಗೆ, ಅವರ ಮಹಿಳಾ ಸಬಲೀಕರಣ ಮತ್ತು ಸಹಕಾರ ಮನೋಭಾವ ಬಗ್ಗೆ ಕಟ್ಕೊಡ್ತಾರೆ. ಇಲ್ಲಿ ಬೆಳಕಿನ ಸುತ್ತ ನಡೆದ ನನ್ನ ಹಾದಿ ಅನ್ನುವಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಶ್ರೀಶೈಲ್ ಗೋಲ್ವನ್ ಸರ್ ತಮ್ಮ ಅನುಭವದ ಮಾತುಗಳಲ್ಲಿ ಬರೀತಾರೆ. ಈ 21ನೇ ಶತಮಾನದ ಆರಂಭದ ಜಾಗತೀಕರಣ ಸಂಕ್ರಮಣ ಕಾಲದಲ್ಲಿ ಒಂದು ಮಾಹಿತಿ ತಂತ್ರಜ್ಞಾನ ಲೋಕದೊಳಗಡೆ ನಮ್ಮ ಬೆರಳುಗಳ ಮೇಲೆ ನಮ್ಮ ಜಗತ್ತನ್ನು ತುಂಬಿಸುವಂಥ ಸಂದರ್ಭಗಳಲ್ಲಿ ಇಮೇಲು, ವಾಟ್ಸಪ್ಪು, ಫೇಸ್ಬುಕ್ಕು ಇವೆಲ್ಲ ಇರುವಂಥ ಸಂದರ್ಭದೊಳಗೆ ಈ ಪುಸ್ತಕ ಪ್ರಕಟಣೆ ಮೂಲಕ ನಾವು ಹೋಗ್ತಿರೋ ಸಂದರ್ಭದಲ್ಲಿ ಸಂದೇಶವನ್ನು ಯಾವ ರೀತಿ ಕೊಡಬೇಕು ಅನ್ನೋಂಥದ್ದು ಇಲ್ಲಿ ಕೊಡ್ತಾರೆ. ಈ 12 ಲೇಖನಗಳಲ್ಲಿ ಕಣ್ಣಗುದ್ದದ ಗಾಂಧಿ ಮಠ ಗುರುಗಳು, ನನ್ನ ಬಾಳ ಬೆಳಕು S ಇಪ್ಪರಿಗೆ ಅವರು, ಮಾನವೀಯ ತವಣದಿ MU ಹಿರೇಮಠ ಅವರು, ಸಂಗಮದ ಸಹೋದರಿ GG ಪಾಟೀಲ್
ಒಟ್ಟು 12 ಜನ ಒಂದು ಸಾಧಕರ ಕುರಿತಾಗಿ ಕಟ್ಟಿಕೊಟ್ಟಂಥ ಈ ಕೃತಿ ನೆಲದ ಬೆಳಕು, ನಿಜವಾಗಿಯೂ ಸಹಿತ ಬೆಳಕು. ಯಾಕಂದ್ರೆ ಮರೆಯಲಾಗದ ಮಹಾನುಭಾವರು ನಾನು ಕರೀತಲ್ಲ, ಹಾಗಾಗಿ ನೆಲದ ಬೆಳಕಾಗಿ ನಮ್ಮ ಬದುಕನ್ನು ರೂಪಿಸುವಂಥ ಹಿರಿಯರ ಬಗ್ಗೆ ಸರಳವಾಗಿ ಸುಲಭವಾಗಿ ಕಟ್ಟಿಕೊಟ್ಟಂಥ ಈ ಕೃತಿ ನನಗೆ ತುಂಬ ಹಿಡಿಸಿದಂಥ ಕೃತಿ. ಇದನ್ನು ಭಾಳ ಹಿಡಿಸಿದಂದ್ರೆ ಬಸವರಾಜ ಡೋಣೂರ ಬಗ್ಗೆ ಬೇಕು. ಬಸವರಾಜ ಡೋಣೂರ ಅವರು ಇವತ್ತು ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಸಚಿವರು. ಅವರು ರೂಮೇಟ್ ನಮ್ಮ ಡಾಕ್ಟರ್ ಶ್ರೀಸಲ್ ಗೋಲ್ವಂಡ್ ಸರ್ ಮತ್ತು ಬಸವರಾಜ ಡೋಣೂರ ಸರ್ ಕ್ಲಾಸ್ಮೇಟ್ ರೂಮೇಟ್. ಅವರು ಬರೀತಾರು, ಎಷ್ಟು ಓದ್ತಿರ್ಬೇಕು ಮನುಷ್ಯ. ಡೋಣೂರ ಸರ್ ಓದಿನ ಬಗ್ಗೆ ಬರೀತಾರ. ಎಂಥ ಓದಿನ ಹುಚ್ಚಂದ್ರೆ ರಾತ್ರಿ ಊಟ ಆದ್ಮೇಲೆ ಎಲ್ಲರೂ ಮಕ್ಕಂದ್ರೆ ಅವ್ರು ಎದ್ದು ಓದ್ತಿದ್ರು. ಅವ್ರ ರೂಮೇಟ್ ಇನ್ನೊಬ್ಬರು ರೂಮೇಟ್ ಲೈಟ್ ಒಬ್ಬ ನಮ್ಗೆ ನಿಂತು ನಾವು ಹೊರಗಡೆ ಹೋಗಿರೋ ಓದ್ತಿದ್ರು. ಓದು 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 ಬಸವರಾಜ ಡೋಣೂರ ಅವರ ಓದಿನ ಬಗ್ಗೆ ಬೇಕು. ಓದಿನ ಹಸಿವು ಯಾವ ರೀತಿ ಆ ಮನುಷ್ಯನಿಗೆ ಇರ್ತಾನೆ. ಇವತ್ತು ಸುಮಾರು 500-600 ಪುಟದ ಒಂದು ಮಹಾಕಾವ್ಯಗಳು ಬರ್ತಾವೆ. ಆಕ್ಚುಲ್ ಮಹಾಕಾವ್ಯನ ಸರ್ ಹೇಳ್ತಾ ಸರ್, ಇದು ನಿಮ್ಮದು ಈ ಕ್ಯಾಂಪಸ್ಸಿನ ಬಗ್ಗೆ ಇರುವಂಥ ಒಂದು ಅದ್ಭುತವಾದ ಬೇಕು. ಉರಿಯುವ ಕೆಂಡದ ಮೇಲೆ ಸುಮಾರು 500-600 ಇರುವಂಥ ಒಂದು ಮಹಾ ಕಾದಂಬರಿ ಅದು. ಅಂದರೆ ಆಮೇಲೆ ಬುಡಕಟ್ಟು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರ ಸಂದರ್ಭ ಒಳಗಡೆ ಅವರು ಬುಡಕಟ್ಟು ಪ್ರದೇಶದಲ್ಲಿ ಡಾಕ್ಟರ್ ಜಯಶ್ರೀ ಕಟ್ಟಿಮನಿ ಅವರ ಜೊತೆ ಕೆಲಸ ಮಾಡುವಂಥ ಸಂದರ್ಭ, ಮತ್ತು ಇಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಇದ್ರೂ ಸಹಿತ ಇವತ್ತಿಗೂ ಸಹಿತ ಸಾಮಾಜಿಕ ಜಾಲತಾಣ ಬಳಸಿಕೊಂಡು ಅವರು ಕೊಡುವಂಥ ಉಪನ್ಯಾಸಗಳು ಸಹಿತ ಮಾದರಿಯಾಗಿದೆ. ಈ ಹೊತ್ತಿಗೆ ಒಂದು ನಮ್ಮ ಗೋಲ್ವಂಡ್ ಸರ್ ಪುಣ್ಯ ಮಾಡ್ಯಾರ. ಯಾಕಂದ್ರೆ ಬಸವರಾಜ ಡೋಣೂರ ಅಂತ ರೂಮೆಂಟ್ಗಳು ಸಿಕ್ಕಿದ್ದಿಲ್ಲ. ಅಲ್ಲಿ ಏನಾಗತ್ತಂದ್ರೆ ಒಂದು ರೀತಿಯಿಂದ ಈ ಓದು ಹುಚ್ಚು ಅವ್ರು ಇದ್ರ ಬರ್ತದೆ ಗೆಳತರ ನಾವು. ಹೀಗಾಗಿ ಒಂದು ಬೇರೆ ಬೇರೆ ಕಡೆ ಉಪನ್ಯಾಸ, ಇವತ್ತೊಂದು ಉಪನ್ಯಾಸ ಹಿರಿಯ ಉಪನ್ಯಾಸಕರು ಅಂದ್ರೆ ಆ ಬೆಳಕು ಒಂದು ರೀತಿಯಿಂದ ಅವರ ಒಂದು ಸಂಪರ್ಕದಿಂದ ಇಲ್ಲಿ ಸಾಧನೆ ಆಗಿದ್ದಂಥ ಸಂದರ್ಭನ ಇಲ್ಲಿ ಕೊಡ್ತೀರಿ. ಡಾಕ್ಟರ್ ಬಸವರಾಜ ಪರ್ವತಯ್ಯ ಡೋಣೂರ ಅವರ ಒಬ್ಬ 1988ರಲ್ಲಿ ನಾನು ಅವರು ಸಹಪಾಠಿಗಳಾಗಿದ್ದಂಥದ್ದು. ಅವ್ರ ಇಡೀ ವ್ಯಕ್ತಿತ್ವವನ್ನು ನಾನು ಓದಿದಾಗ ಅವರು ಬದುಕನ್ನು, ಯಾಕಂದ್ರೆ ಯಾವ ರೀತಿ ಬದುಕನ್ನು ಕಟ್ಟಿಕೊಟ್ರು ಅಂದಾಗ ಕಣ್ಣುಗಳು ನಮ್ಮ ತೇವಾಗ್ತಾವಂಥ ಸಂದರ್ಭವನ್ನು ಇಲ್ಲ ನೋಡ್ತಾ ಇರುವಂಥದ್ದು. ಇವತ್ತು ನಿರಾಶೆಯಲ್ಲಿ ಮುಳುಗಿ ನೋಯ ನೀವನು, ಕೋಪದಲ್ಲಿ ದೈವವನ್ನು ಶಪಿಸನಿವನು, ಬೆಳಕ ಮುಡಿಯಲ್ಲಿ ಹೊತ್ತು ನಿಂತ ಲಾಂಧ್ರದ ಹಾಗೆ ನಿಂತಿರುವನು. ಅಂದ್ರೆ ಬೆಳಕನ್ನು ಹೊತ್ತಿನಂಥ ಬೆಳಕಿನ ಹಾಗೆ ನಿಂತ ಅನ್ನುವಂಥದ್ದು ಇಲ್ಲಿ ಕಟ್ಟಿಕೊಡ್ತಾರೆ. ಒಟ್ಟಾರೆಯಾಗಿ ಒಂದು ಸಾರ್ಥಕವಾದಂಥ ಒಂದು ಸಂಕಲನವನ್ನು ನಮ್ಮ ಡಾಕ್ಟರ್ ಶ್ರೀಸಲ್ ಗೋಲ್ವಂಡ್ ಸರ್ ನೀಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದನ್ನು ಓದಬೇಕು. ಪ್ರತಿಯೊಂದು ಪುಸ್ತಕನ ನಾನು ವಿಡಿಯೋ ಮಾತು ಹೇಳಿದೆ ಸರ್, ಒಟ್ಟು ಬೆಲೆ ಎಷ್ಟಂತ ಹೇಳ್ರಿ. 10 ಪುಸ್ತಕದ್ದು ನಾವು 10 ಪುಸ್ತಕ ಒಂದು ಸರ್ಚ್ ಮಾಡಿ ಒಂದು ಕಡಿಮೆ ಬೆಲೆ ಒಳಗೆ ಅರ್ಧ ಬೆಲೆದು ಪ್ರತಿಯೊಬ್ಬರು ಮನೆ ಮುಗಿಸಿ ಅವ್ರಿಗೆ 50 ರೂಪಾಯಿ ಕೊಡ್ಬೇಕಲ್ಲ. ನಿಮ್ಮ ಇದಕ್ಕೆ ಹಾಕ್ಬೋದು, ಅವರು ಫೋನ್ ಪೇ ಮಾಡ್ಬೋದು, ಇದು ಮಾಡ್ಬೋದು. ವಕೀಲರಿಗೆ ಕೊಡ್ರಿ, ಪ್ರೊಫೆಸರ್ಗೆ ಕೊಡ್ರಿ, ಟೀಚರ್ ಕೊಡ್ರಿ, ಯಾರಿಗೆ ಒಟ್ಟ ಒಂದು ಸ್ವಲ್ಪ ಮನೆಗೆ ಇಟ್ಟು ಬಂದ್ಬಿಡ್ರಿ. ರೊಕ್ಕ ಕೇಳ್ಬೇಡ, ಅದ್ರ ಮ್ಯಾಲ ಅದು ರಸೀದಿ ಮೂಲ ಬೆಲೆ 1,000 ರೂಪಾಯಿ, ನಿಮ್ಗೆ 500 ರೂಪಾಯಿ ಮೂಲ ಬೆಲೆ 1,000 ರೂಪಾಯಿ, ಎಲ್ಲ ಕೂಡ 1,000 ರೂಪಾಯಿ ಆಗತ್ತ. ನೀವು 5 ರೂಪಾಯಿ ಕೊಟ್ಟರೆ ಸಾಕತ್ತೆ. ಅವ್ರು ಎಷ್ಟ ಕೊಡ್ಲಿ ಫೋನ್ ಪೇ ನಂಬರ್ ಬಟ್ ಈಗ ಅದ ಫೋನ್ ಪೇ ನಂಬರ್ ಅಂದ್ರೆ 10 ಪುಸ್ತಕ ನಿಮ್ಗೆ ಮುಟ್ಟಬೇಕು ಅನ್ನುವಂಥ ಒಂದು ಸದಾಶಯವನ್ನು ವ್ಯಕ್ತಪಡಿಸುತ್ತಾ ದಯವಿಟ್ಟು ನಮ್ಮ ನುಡಿಬಿಂಬ ಒಂದು ಕೊನೆಸಾಗರ ಸರ ನುಡಿಬಿಂಬ ಅವರ ಲೇಖನಗಳನ್ನು, ಕವಿತೆಗಳನ್ನು, ಅವರ ಸಂಘಟನೆ ಶಕ್ತಿ. ಕೊನೆಸಾಗರು ನಾವು 20-30 ವರ್ಷಗಳ ಸ್ನೇಹದಲ್ಲಿ ಅವರು ಸದಾ ಕ್ರಿಯಾಶೀಲರು, ಬದುಕನ್ನು ಸದಾ ಕಟ್ಟಿಕೊಂಡಂಥವ್ರು. ಅವರು ಬನ್ನಿಹಟ್ಟಿಗೆ ಅನೇಕ ಬಾರಿ ಹೋದವರು ನಾವು. ಅವರು ನಮ್ಮ ಮನೆಗೆ, ನಮ್ಮ ಊರಿಗೆ ಎಲ್ಲ ಆ ಹೊತ್ತಿಗೆ ಬರ್ತಾ ಇದ್ರು. ಈಗೆಲ್ಲ ಮೊಬೈಲ್ಗಳು ಬಂದವು. ಅವು ಏನೂ ಇರುವಂಥ ಸಂದರ್ಭ ಪತ್ರ ಬರೆಯುವಂಥ ಸಂಸ್ಕೃತಿಯನ್ನು ಬೆಳೆಸ್ಕೊಂಡಿದ್ದೆವು. ಒಂದು ರೀತಿಯಿಂದ ಈ ಕೃತಿ ನುಡಿಬಿಂಬ ಅನ್ನುವಂಥ ಕೃತಿ ಅನೇಕ ಮಹನೀಯರ ಬದುಕನ್ನು ಅತ್ಯಂತ ಸರಳವಾಗಿ ಸುಲಭವಾಗಿ ಕಟ್ಟಿಕೊಟ್ಟ. ಇವತ್ತು ರಾಜಕಾರಣಿಗಳ ಬಗ್ಗೆ, ಪ್ರಾಧ್ಯಾಪಕರ ಬಗ್ಗೆ, ಆಮೇಲೆ ಸಾಧಕರ ಬಗ್ಗೆ, ನಂಜೇಗೌಡ ಸಾಹೇಬ್ರ ಬಗ್ಗೆ ಬೇಕಾದ್ರೆ ಈಗ ನಂಜೇಗೌಡ ಸಾಹೇಬ್ರ ಇದಾರೆ, ಇವ್ರ ತಂದೆಯವರು ಜಿ.ಪಿ. ನಂಜೇಗೌಡ ಬಗ್ಗೆ ಬೇಕು. ಆಮೇಲೆ ಕಾಸಪ್ಪನವ್ರ ಸಾಹೇಬ್ರ ಬಗ್ಗೆ ಬೇಕಾ, ಈಗಿನಾರಲ್ಲ ಹಿಂದೆ ಅವ್ರ ಬಗ್ಗೆ ಬೇಕಾ.
ಆಮೇಲೆ 3 ರಾಜಕಾರಣಿಗಳಲ್ಲಿ ಇಲ್ಲಿ ಅವರು MP ನಾಡ್ಕೊಂಡು ಬೇಕಬೇಕು. ಒಂದು ರೀತಿಯಿಂದ ಮುಖ್ಯಮಂತ್ರಿಗಳು ಕೊಟ್ಟಂತ ಊರಿದು ತಾಲೂಕಿಗೆ. ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಕೊಟ್ಟಂತ ಹೊಸ 2 ತಾಲೂಕು, ಒಂದು ಜಮಖಂಡಿ ತಾಲೂಕು, ನಮ್ಮೂರು ತಾಲೂಕು, ಬಿಟ್ರೆ ಕೊಡಗು ತಾಲೂಕು. ಹೀಗಾಗಿ ರಾಜಕಾರಣದಲ್ಲಿ ಮಗ್ಗಲು ಬಂಧಿಸಿದಂತ ಹಿರಿಯರಿದ್ದವರು ನಮ್ಮ ಕಂಠಿಯವರು, ನಾಡಗೌಡರು, ಕಾಸಪ್ಪನವರು, ನಂಜನಮಠ, ಅವರು ಒಂದೊಂದು ಚರಿತ್ರೆನ, ಒಂದೊಂದು ಗ್ರಂಥನ ಅವು ನಮಗೆ ಏನಪ್ಪ ಅಂದ್ರೆ ಮುಂದಿನ ಹೊಸ ತಲೆಮಾರಿನ ರಾಜಕೀಯ ಪಟುಗಳಿಗೆ ಅವು ದಾರಿದೀಪ. ಆ ಕೆಲಸವನ್ನು ಲೇಖಕರು ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ನಮ್ಮ ಕೊನೆ ಸಾಗಿಸ್ತಾರೆ. ಇಲ್ಲಿ ನಮ್ಮ ಬ್ಯಾಳಿ ಕಲ್ಲಪ್ಪನವ್ರ ಬಗ್ಗೆ ಬರೀತಾರೆ. ಬ್ಯಾಳಿ ಕಲ್ಲಪ್ಪನವ್ರ ಬಗ್ಗೆ ಬರೀತಾರೆ. ಕಲ್ಲಪ್ಪನವ್ರು ಬೇಳೆಯವರು ಬಹಳ ಪ್ರಖರ ಚಿಂತಕರು, ಪ್ರಧಾನ ಪಂಡಿತರು. ಆ ಹೊತ್ತಿನ 1902 ಜನಿಸಿ ಬ್ರಿಟಿಷ್ ಕಾಲದೊಳಗೆ BA PT ಓದಿ ಇಂಗ್ಲಿಷ್ ಮತ್ತು ಸಂಸ್ಕೃತದಲ್ಲಿ ನಿರಂತರವಾಗಿ ಮಾತನಾಡಿ ಬರೆಯಬಲ್ಲಂತ ವ್ಯಕ್ತಿ. ಅನೇಕ ಮಹನೀಯರ ಸಂಪರ್ಕವನ್ನು ಪಡೆದಿದ್ರು. ಇವತ್ತು ಅವರು ಬೆಳಕಿಗೆ ಬಾರದ ಬ್ಯಾಳಿ ಕಲ್ಯಾಣಪ್ಪನವರ ಸಿರಿನಾಮ ಇಟ್ಕೊಂಡು ನಾವು ಬರೀತಾರೆ. ಅಂದ್ರೆ ಶಿವಕವಿಯಾಗಿ, ಶರಣ ಸಾಹಿತ್ಯದ ಶಿರೋಮಣಿಯಾಗಿ, ರಗಳೆ, ಷಟ್ಪದಿ, ಸಾಂಗತ್ಯ, ಜಾನಪದ ಎಲ್ಲ ಸಾಹಿತ್ಯದಲ್ಲಿ ಕೆಲಸ ಮಾಡಿದಂತ ಕಲ್ಯಾಣಪ್ಪನವರು ಬೆಳೆಯವರು. ಅವರು ಮೈಸೂರು ಭಾಗದಲ್ಲಿ ಇದ್ದಿದ್ರೆ, ಧಾರವಾಡದಲ್ಲಿ ಇದ್ದಿದ್ರೆ ಇನ್ನೂ ಒಂದು ದೊಡ್ಡವರ ಸಾಲಿನಲ್ಲಿ ಅವರು ಸೇರ್ತಾ ಇದ್ರು. ಅವರ ಕೃತಿಗಳ ಬಗ್ಗೆ, ಅವರ ಕಾಯಕದ ಬಗ್ಗೆ ಲೇಖನ ಆಗಬೇಕು, ಪ್ರಚಾರ ಆಗಬೇಕು, ವಿಮರ್ಶೆ ಆಗಬೇಕು ಅನ್ನೋ ಒಂದು ಸದಾಶಯವನ್ನ ಇಲ್ಲಿ ಅವರು ಕಟ್ಕೊಡ್ತಾರಂತ. ಆಮೇಲೆ ಸಂಗಮೇಶ್ ಬಾದವಾಡಿ ಅವರು ಶಿವಕವಿ, ನಾವೆಲ್ಲ ನೋಡಿದ್ವಿ ಅವಾಗ. ಸಂಗಮೇಶ್ ಬಾದವಾಡಿ ಬಾದವಾಡಿ ಊರವರು, ರಾಮವಾಡಿಗೆ ಸಂಗಮೇಶ್ ಹೊಸಮನಿ ಅವರು ಹಿರಿಯರು. ಅವರೆಲ್ಲ ನಾವು ಆ ಸಂದರ್ಭದೊಳಗೆ ಕೊನೆ ಸಾಗಿಸೋರು ನಾವೆಲ್ಲ ಹೋಗ್ತಿದ್ದವು. ಸುಮಾರು 2164 ಆಧುನಿಕ ವಚನ ಬರೆದಂಥವ್ರು. ಅವರು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ವಚನ ಮತ್ತು ಕಾವ್ಯವನ್ನು ಮೌಲ್ಯಯುತವಾಗಿ ಕಟ್ಟಿಕೊಂಡಂತ ವ್ಯಕ್ತಿತ್ವವನ್ನ ಇಲ್ಲಿ ಕೊನೆಸಾಗಿಸ್ತಾರೆ, ಕೊಡ್ತಾರೆ ನೋಡಿ. ಆಮೇಲೆ ದೋತ್ರ, ನೆಹರು ಶರ್ಟು, ಗಾಂಧಿ ಟೊಪ್ಪಿಗೆ, ಕರಿಛತ್ರಿ ಇಂಥ ವಿನಯ ಸಂಪನ್ನ ಸಾತ್ವಿಕತೆಯ ಬದುಕು ಕಟ್ಟಿಕೊಂಡಂತ ದೇವಪ್ಪ ಮಾಸ್ತರ್ ಬಗ್ಗೆ ಬರೀತಾರೆ. ಹುಣಗುಂದಂತ ಗ್ರಾಮೀಣ ಪರಿಸರದಲ್ಲಿ ಗಟ್ಟಿಯಾದ ಸಾಹಿತ್ಯಿಕ ವಾತಾವರಣ ನಿರ್ಮಿಸಿ ಹಿರಿಯ ಲೇಖಕರು ಬೆಳೆಸಂತ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಹಿರೇಮಠ ಸರ್ ಬಗ್ಗೆ ಬರೀತಾರೆ. ಮಲ್ಲಿಕಾರ್ಜುನ್ ಹಿರೇಮಠ ಸರ್ ಬಗ್ಗೆ ಎಷ್ಟು ಆತ್ಮೀಯವಾಗಿ ಬರೀತಾರಂತ, ಎಷ್ಟು ಅವರ ಇಡೀ ಬದುಕನ್ನ, ಇಡೀ ವ್ಯಕ್ತಿತ್ವವನ್ನ ಮತ್ತು ಸಾಹಿತ್ಯಿಕ ಸಂದರ್ಭವನ್ನ, ಪುಸ್ತಕ ಸಂಸ್ಕೃತಿಯನ್ನ ಪ್ರತಿಯೊಂದರಲ್ಲೂ ಸಹಿತ ಮಲ್ಲಿಕಾರ್ಜುನ್ ಹಿರೇಮಠ ಅವರು ಯಾವ ರೀತಿ ನೆರವಾದರು. ತಮ್ಮ ಮನೆಯಲ್ಲಿ ಇಟ್ಕೊಂಡು ತಮ್ಮ ಅಣ್ಣನ ಪ್ರೊಫೆಸರ್ ಅನ್ನ ಸಂದರ್ಭ ಮಲ್ಲಿಕಾರ್ಜುನ್ ಹಿರೇಮಠ ಅವರು ತಮ್ಮ ಲಿಂಗಯ್ಯ ಅವರು ಒಂದು ರೂಮ್ನಲ್ಲಿ ಇದ್ದು ಓದುವಂತ ಸಂದರ್ಭ, ಗ್ರಾಮೀಣ ಪ್ರದೇಶದಿಂದ ಬಂದಂತ ಬನ್ನಿಹಟ್ಟಿ ಗ್ರಾಮದಿಂದ ಬಂದಂತ ಎಲ್ಲ ಹೇಳ್ತಾರೋ, ನಾನು ಹುಣಗುಂದೊಳಗೆ ಹುಟ್ಟಿ ಮತ್ತೆ ಬನ್ನಿಹಟ್ಟಿಗೆ ಹೋಗ್ಬೇಕಾಯ್ತು, ನಮ್ಮ ತಂದೆಯವರಲ್ಲಿ ಕರ್ಕೊಂಡೋದ್ರು. ಮತ್ತೆ ನಾನು ಹುಣಗುಂದಕ್ಕೆ ಬಂದಾಗ ನನಗೆ ಆಶ್ರಯ ನೀಡಿದರು ಮಲ್ಲಿಕಾರ್ಜುನ್ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಹಿರೇಮಠ ಸರ್, ಮಹೇಶ್ ತಿಪ್ಸಟ್ಟಿ ಅವರು. ಇದನ್ನ ಎಷ್ಟು ಆರ್ಧ ಹೃದಯದಿಂದ ಅವ್ರು ಬರೀತಾರಂದ್ರೆ, ಒಬ್ಬ ತಂದೆಯ ಸ್ಥಾನದಲ್ಲಿ ನಿಂತು ಮಲ್ಲಿಕಾರ್ಜುನ್ ಹಿರೇಮಠ ಸರ್ ಅವರು ನನ್ನ ಬೆಳೆಸಿದ್ರು. ಕೊನೆ ಅವ್ರು ಟೈಟಲ್ ಇರ್ತಾರೆ, ಎಷ್ಟು ಚಂದ ಟೈಟಲ್ ಇರ್ತಾರ ಅವರಂತೆ ಇದಕ್ಕೆ. ನಾನೆಂಬ ಕೊನೆ ಸಾಗರ ಬೆಳಕೆಂಬ ಹಿರೇಮಠ ಸರ್, ನಾನೆಂಬ ಕೊನೆ ಸಾಗರ ಬೆಳಕೆಂಬ ಹಿರೇಮಠ ಸರ್ ಅಂತ. ಅಂದ್ರೆ ಇಡೀ ಅವರ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಂತ ಸಂದರ್ಭ ಒಳಗಡೆ ಒಬ್ಬ ಗುರು ಒಬ್ಬ ಶಿಷ್ಯನ ಬೆಳೆಸಂಗಿಲ್ಲ, ಒಂದು ಕಾಲದ ಪರಿಸರ ಬೆಳೆಸ್ತಾರೆ. ಶಂಭು ಬಳಿಗಾರ್ ಅಂತ ನನ್ನ ಗುರುಗಳಾಗಿತ್ತು. ಪ್ರೊಫೆಸರ್ JF ಚನ್ನಮಠ ಸರ್ ನನ್ನ ಗುರುಗಳಾಗಿತ್ತು. ಪ್ರೊಫೆಸರ್ BM ಕಲ್ಲೂರಿ ಅವ್ರ ಗುರುಗಳಾಗಿತ್ತು. ಇಳ್ಕಲ್ ಕಲಿಯುವಂತ ಸಂದರ್ಭ ಇವತ್ತು ಕಾಲೇಜಿಗೆ ನಾವು ಮುಂದೆ ನಮಸ್ಕಾರ ಮಾಡ್ತೀವಿ. ನಮ್ಮ ಬಸ್ನಲ್ಲಿ ಕಾರಣ ತೋರಿಸ್ತಿದ್ದೇವೆ ನಮ್ಮ ಬದುಕು ರೂಪಿಸುವಂತ ಸಂಸ್ಕೃತಿ. ಅವಾಗೆಲ್ಲ ಅವರು ನಮ್ಮನ್ನು ಯಾವ ರೀತಿ ನಮ್ಮ JF ಚನ್ನಮಠ ಸರ್ ಅವ್ರ ಕೈಯಾಗ ಬೆಲ್ಲದ ತಟ್ಟು ಕೊಟ್ಟು ರತ್ನ ಗಂಬಳಿ ಮಾಡ್ತಿದ್ರು. ಸರ್ ಬೆಲ್ಲದ ತಟ್ಟು ಐತ್ರಿ, ಇದ್ರ ಮೇಲೆ ಕೋಣ ಬರೀಕ್ ಹೋದ್ರೆ ಅದನ್ನ ರತ್ನ ಗಂಬಳಿ ಟೈಪ್ ಬರೀತಿದ್ರು. ಅವ್ ಮನುಷ್ಯ ಕುಣಿಕುಳಿದ ಹಾಗೆ ಪಾಠ ಹೇಳ್ತಾರೆ. ಏನಾದ್ರು ನಾವು ಮಾತಾಡ್ತಂದ್ರೆ ಡಾಕ್ಟರ್ ಶಂಭು ಬಳಿಗಾರ್ ಅವರೇ ನಮ್ಗೆ
ಅವರು 5 ವರ್ಷಗಳ ಪಾಠ ಕೇಳಿದ್ರು. PUC 1ರಿಂದ BA ಫೈನಲ್. ಮುಂದೆ MA ಹೋದಾಗ ಅಲ್ಲಿ ನನಗೆ ಡಾಕ್ಟರ್ MM ಕಲಬುರ್ಗಿ ಅವರು, ಡಾಕ್ಟರ್ ಸೋಮಶೇಖರ್ ಇಂದ್ರಾಪುರ ಅವರು, AM ಕುಮಾರ್ ಅಕಾರಿ ಅವರು, ಸುಬೇನ್ ಸ್ವಾಮಿ ಅವರು, ನಮಗೆಲ್ಲ ಗುರುಗಳು, ಚಂದ್ರ ಚಂಪವ್ರ ಪಾಟೀಲ್ರು, ಆಮೇಲೆ ಸಿದ್ದನ್ ಪಾಟೀಲ್ ಶೆಟ್ಟಿ ಅವರೆಲ್ಲ ನಾವು ಕೂಡಿ ಸಾಹಿತ್ಯ ಚೇತನ ತಗೊಂಡು ಅಂದರೆ ಆ ಹೊತ್ತಿಗೆ ನಮ್ಗೆ ಗುರುಗಳು ಭಾಳ ಚೆನ್ನಾಗಿ ಪುಣ್ಯ ನಮ್ಮ ಕೊನೆಸಾಗರ್ ಸರ್ ಅವರಿಗೆ ನಮ್ಮ ಹಿರೇಮಠ ಸರ್ ಮಲ್ಲಿಕಾರ್ಜುನ ಹಿರೇಮಠ ಸರ್ ಅವರು ಸಿಕ್ಕಿದ್ದು ಪುಣ್ಯ. ಇಲ್ಲಿ MA ಕದಿರಾರ ಲಕ್ಷ್ಮಣ ಬದಾಮಿ ಅವರು ಬಿಡುತ್ತಿರ್ತಾರೆ. ಮರೆಯಲಾಗದೆ ಕೋಟೀಶ್ವರನು ಭಾಳ ನಮ್ಮ ಕೊನೆಸಾಗರ್ ಬರ್ತಾರಂದ್ರೆ ಹಿಂದೆ ಕೋಟೀಶ್ವರನು ಇಲ್ಲ, ಕೋಟೀಶ್ವರನು ಅಂದ್ರೆ ಹಿಂದೆ ಕೊನೆಸಾಗರ್ ಸರ್. ಯಾಕಂದ್ರೆ ಕೋಟಿಯವರು ನಾನು ಯಾವಾಗಲೂ ಅವ್ರ ಬಾಲ್ಯದಲ್ಲಿ ನೋಡ್ಕೊಂಡು ಬಂದೆ. ಅವ್ರ ತಂದೆಯವರು ನಮ್ಮ ತಂದೆಯವ್ರ ಸ್ನೇಹಿತರು, ಅವ್ರ ತಂದೆಯವರು ಕೋಟಿ ಚೆನ್ನಪ್ಪ ಅವರು ಶಿಕ್ಷಕರು. ಅವ್ರ ಶಾಲೆಯಲ್ಲೇ ಹೋಗಿದ್ದ ಶಾಲೆಗೆ ನಾನು ಸುಮಾರು PUC ಹೋದಾಗ ಹೋಗಿದ್ದೆ. ಅಲ್ಲಿ ಇರ್ತಿದ್ರು. ನಾವು 96 ಒಂದು ಪುಸ್ತಕ ತಂದೆ, ಗೀತ ಚಿಕಿತ್ಸೆ 150 ಕವಿಗಳು ತಗೊಂಡು ಸಂಕಲ್ಪ ತಂದೆ. 1986 ಎಷ್ಟು 36 ವರ್ಷಗಳಿಂದ ಒಂದು ಗೀತ ಚಿಕಿತ್ಸೆ ಸಂಕಲ್ಪ ತಂದೆ. ಅದು ಒಳ್ಳೆ ಮುಕ್ಕೋಟ ಮಾಡ್ತೀನಿ. ಇವತ್ತು ಐತೆ ಅಂತ ಹೇಳಿ ಇವತ್ತಿನ ಏನು ಸಾಧಕರು ನಿಮ್ಮ ನಮ್ಮ ಇಲ್ಲೇ ಸರ್ ಪ್ರಭು ಮಾರ್ತಿಮ್ ಸರ್ ಅವ್ರದ್ದು ಕವಿತೆ ಇರ್ತಾರೆ, ಮಣಿಸಾಗರ್ ಸರ್ ಕವಿತೆ ಇದೆ, ಆಮೇಲೆ ಪ್ರಭು ಗಂಜಾಳ ಕವಿತೆ ಇದೆ. ಇವತ್ತು ನಾಡಲ್ಲಿ ಖ್ಯಾತವಂತ ಅನೇಕ ಕವಿತೆಗಳು, ಎಲ್ಲ ಮುಕುಂದರಾಜ ಕವಿತೆಗಳಿವೆ, P. ಶೇಷಾದ್ರಿ ಕವಿತೆಗಳಿವೆ. ಕೋಟಿ ಚೆನ್ನಪ್ಪ ಅವರು ನಾನು ಭೇಟ ಜೊತೆ ಅಪರಜೊತೆ ಭೇಟಾದಾಗ ಅಂದ್ರು ಪ್ರಕಾಶ್ ಒಂದು 50 ಪುಸ್ತಕ ತಂದು ಕೊಡತ್ತ. ಅವಾಗ ಖರೀದಿ ಮಾಡೋದು 50 ಪುಸ್ತಕ ಹೋಗಿ ಅವರ ಶಾಲೆಗೆ ಬಂದು ಆಮೇಲೆ ಮತ್ತೊಂದು ಭೇಟ ಇಲ್ಲ ಅವ್ನು KV ಹೇಳಿನಿ ನೀ ರೊಕ್ಕ ಇರ್ತದೆ. ಆ KV ವಿಲ್ಕಲ್ KV ಅವ್ರು ಪುಸ್ತಕ ಕೊಟ್ಟಿದ್ರು, ಎಲ್ಲ ತೋರಿನ ಕೈ ಕೊಡ್ತಾನೆ ರೊಕ್ಕ ಕೊಡ್ರ. ಕೋಟಿ ಚೆನ್ನಪ್ಪ ಮಾಸ್ತರ ಅಂದ್ರೆ ಭಾರಿ ಹತ್ತಿದ್ರು ಅವ್ರು. ಅಷ್ಟು ವ್ಯಕ್ತಿತ್ವಗಳಂತವ್ರು. ನಮ್ಮ ಅನೇಕ ಬಾರಿ ವಿಧಾನಸೌಧಕ್ಕೆ ಹೋಗ್ತಿದ್ದವ್ರು, ಅವ್ರು ಶಾಸಕರು ಹೋಗ್ತಿದ್ದವ್ರು. ಈಗ ನಾವು ಬೆಂಗಳೂರು ಅಲ್ಲೇ ನೀವು ಉಳ್ಕೊತೀವಿ. ನಾವು ಬೆಂಗಳೂರು ಶಾಸಕರ ಹೋದಾಗ ಉಳ್ಕೊತೀವಿ. ಮನೆ PH ಪೂಜಾರ ಅವರಿದ್ದಾಗ ಶಾಸಕರ ಹೋದಾಗ ಮಕ್ಕಳು ನಾವು ಬಾಗಲಕೋಟೆ ಮಂದಿ, ಬದಾಮಿ ಮಂದಿ, ಹುಣಗು ಮಂದಿ ಇರ್ಕೊಂಡು ಬಂದಾರಂದ್ರೆ ಶಾಸಕರ ಸಪೋರ್ಟ್ ಒಂದು ರೂಮ್ ಅಲ್ಲೇ ಮಾಡ್ಕೊತಿದ್ರು. ಅಂದ್ರೆ ಶರಣು ಕೋಟಿಯವರು, ನಮ್ಮ ಸಂಗಮೇಶ್ ಕೋಟಿಯವರು, ಚೆನ್ನಪ್ಪ ಕೋಟಿಯವರು, ಅವರು ವ್ಯಕ್ತಿತ್ವದ ಮೂಲಕ ತಮ್ಮ ಬದುಕಿನ ಮೂಲಕ ನೆನಪಲ್ಲಿ ಉಳಿದಂಥದ್ದು. ಇಂಥ ನೆನಪನ್ನು ನಮ್ಮ ಶ್ರೀ ಕೊನೆಸಾಗರ್ ಅವರಿಗೆ ಬಹಳ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ. ಅನೇಕ ಕೃತಿಗಳು ಇವತ್ತು ಈ 10 ಕೃತಿಗಳು ಒಂದು ರೀತಿಯಿಂದ ಸಾಧನೆ ದಾಖಲೆ ಹುಣಗುಂದು ಯಾವಾಗಲೂ ದಾಖಲೆ ಮಾಡುವಂಥವು. ಯಾಕಂದ್ರೆ ಈ ಬರೀ ಇಲ್ಲಿ ಇಬ್ಬರು ಅಧ್ಯಕ್ಷರು 5 ವರ್ಷ ನಿಮ್ಮ ಕನ್ನಡ ತಯಾರು ಪಟ್ಟದ್ದು ಇದು ಹುಣಗುಂದದ ಮೂಲಕ ಸಂದೇಶಗಳು ಅವ್ರ ಮಾರ್ಗದರ್ಶನಗಳು ಅನೇಕ ಟೀಮ್ ಅದ. ನಮ್ಮ ಇಷ್ಟು ಜನ ಇಷ್ಟಿಗೆ ಎಲ್ಲರೂ ಪ್ರತಿಯೊಬ್ಬರು ಸಹಿತ ಇಲ್ಲಿ ಬಸವರಾಜ್ ಹೂಗಾರ್ ಅವರು ನಾನು ಮೊದಲ ಕವಿತೆಗಳನ್ನು ತೋರಿಸಿದ ಅವ್ರಿಗೆ ಬಸವರಾಜ್ ಹೂಗಾರ್ ಯಾಕಂದ್ರೆ ಸರ್ ಇವತ್ತು ಆಕಾಶವಾಣಿ ಬಸವರಾಜ್ ಹೂಗಾರ್ ಅವರಿಗೆ ಕೇಳಿದವ್ರಿಗೆ ನಿಜವಾಗಿ ಮೊದಲ ಕವಿತೆ ತೋರಿಸಿದ ಅವ್ರಿಗೆ ನಾನು ಬರೆಯುವ ಮೊದಲ ಕವಿತೆ ಬರ್ತಿದ್ದಲ್ಲ ನೀವ್ಯಾಕೆ ತೋರಿಸಿದ್ರೆ ಅನ್ಬೋದು. ಗೋರ್ಬಳಕ್ಕೆ ಬಂದಿತ್ತು ನಾವು ಹಿರೇಸುಮಂತಿ ಊರು. ಅವ್ರು ಸೈಕಲ್ ಹೊಡ್ಕೊಂಡು ಗೋರ್ಬಲ್ ಆಸೆ ಹಿರೇಸುಮಂತಿ ಇಲ್ಕಲಿಗೆ ಬರ್ತಿತ್ತು. ಪೇಪರ್ ನೋಡಕ್ ಪ್ರಪಂಚ ಬಂತಲೋ ನಾವು ಅವ್ರ ಕಡೆ ಪ್ರಪಂಚ ಬಂತ ನೋಡಕ್ ಹೋಗುದು ಆರ್ಟಿಕಲ್ ಬರ್ತಿದ್ದೇವ. ಬಹಳ ದೊಡ್ಡ ಸಾಧಕ ಆಕಾಶವಾಣಿ. ಇವತ್ತಿಗೂ ಆಕಾಶವಾಣಿ ವರ್ಲ್ಡ್ ರೆಕಾರ್ಡ್ ಅವ್ರು ಮಂತಸನ ಅವಾಗ ಅವರು ಅವೆಲ್ಲ ನಾವು ದೃಢಂಗಿ ಕಟ್ಟಿದಂಥವ್ರು ಅವೆಲ್ಲ ಅನೇಕ ಎಲ್ಲ ಹಿರಿಯರಲ್ಲಿ ನಮಗೆ ಎಲ್ಲರೂ ಹೆಸರು ಬರುವಾಗ ಕ್ಷಮಿಸಬೇಕು. ಒಂದು ಸಾರ್ಥಕವಾಗಿ ಕಳೆಯುವಂಥ ಸಂದರ್ಭ ಈ ಸಂಜೆ ಕೂಡಿ ಬಂತು. ಹುಣಗುಂದ ಮೂಲಕ ಹುಣಗುಂದ ನೆನಪುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಇತ್ತು. ಯಾಕಂದ್ರೆ ಧಾರ್ಮಿಕ ಪತ್ರಿಕೆ ತಂದಿದ್ರು ಅವರು ಪತ್ರಿಕೆ ಹೆಸರು ಯಾರು ನೆನಪಿದ್ದಿಲ್ಲ, ಧರ್ಮದೀಪ. ಮೊದಲ ಲೇಖನ ಪ್ರಕಟ ಇದ್ದ ಹುಣಗುಂದೊಳಗೆ ನಾನು ಧರ್ಮದೀಪ ಗೋಕಾಕ್ ಚಳವಳಿ ಬಗ್ಗೆ ಬರ್ತಿದ್ದೇನೆ. ಗೋಕಾಕ್ ಚಳವಳಿ ರಾಜ್ಕುಮಾರ್ ಅವರು ಬಂದಿದ್ರು ನಮ್ಮ ಇಳ್ಕಲ್ಲಿಗೆ TCS ಕಾಲೇಜ್ ಮೇಲೆ ಕೂತು ಭಾಷಣ ಮಾಡಿದ್ರು. ಇಲ್ಲಿ ಬಂದಿದ್ರು ಅವಾಗ ನಾನು ಫಸ್ಟ್ ಲೇಖನ ಬರೆದು ಧರ್ಮದೀಪ ಒಳಗೆ ದಾದ್ಮಿ ಅವರ ಸಂಪಾದಕರು ಅಪ್ಪ ಅವ್ರ ನಮ್ಮ ಫಾದರು ಅದಕ್ಕೆ ತುಟು ಕವನ ಬರೀದ್ರು. ನೀನು ಏನು ಬರೀ ಅಂತ ಲೇಖನ ಬರೀದ್ರು. ಇದು 40 ವರ್ಷ ಮೇಲೆ ಸುಮಾರು 40 ವರ್ಷಗಳಿಂದ ಇಂಥ ಹುಣಗುಂದು ಬೆಳಕನ್ನು ಕೊಟ್ಟಂಥ ಹುಣಗುಂದು ಮೂಲಕ
ಅನೇಕ ಸಾರ್ಥಕ ಲೇಖಕರೆಲ್ಲ ಕೂಡಿದ್ದೀರಿ. ದಯವಿಟ್ಟು ಇಬ್ಬರು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಎಲ್ಲರೂ ಮಾಡ್ಕೊಳ್ಳಿ, ಹಿಂದೆ ಮುಂದಾಗಿ ಎಲ್ಲ ಮಾಡ್ತೀವಿ, ಎಲ್ಲರೂ ಒಂದಾಗಿ ಕಟ್ಟೋಣ ಅನ್ನುವಂಥ ಸದಾಶಿವ ಸುತ್ತ ಭಾಳ ಮಾತಾಡೋಣ ಅನ್ಸತಿ. ದಯವಿಟ್ಟು ಒಳ್ಳೆಯ ಮಾತುಗಳನ್ನು ನೀವು ಕೇಳಿಸ್ಕೊಂಡ್ರಿ. ಶುಭ ಸಂಜೆ ತಮ್ಮೆಲ್ಲ ಅಭಿವಂದಿಸುತ್ತಾ ಮತ್ತು ಕೊನೆಸಾಗ ಸರ್ ಮತ್ತು ಒಂದು ಕಡೆ ಪರವಾಗಿ ಮಾಡಿದ್ವಿ. ಅದಕ್ಕಾಗಿ ಸಿದ್ದಲಿಂಗಪ್ಪ ಸರ್ ಅವರೆಲ್ಲ ಕೊಟ್ಟಿದ್ರು. ನಮ್ಮೆಲ್ಲ ಹಿರಿಯರ ಕೃತಿಗಳನ್ನ ಮತ್ತೊಮ್ಮೆ ಓದುವಂಗಾಯ್ತು. ಕಾರಣ ತಾವು ಸಹಿತ ಪ್ರತಿಯೊಬ್ಬರು ಒಂದು ಸ್ವಲ್ಪ ಹೋಗಿ ಓದ್ರಿ, ಯಾಕಂದ್ರೆ ಅಷ್ಟು ಸಾರ್ಥಕವಾದ ಪುಸ್ತಕಗಳು ಬಾವಿಕಟ್ಟಿ ಕವಿತಿರೋಲ್ಲ ಎಲ್ಲ ಇಲ್ಲಿ ಒಬ್ಬೊಬ್ಬರ ಹೆಸರನ್ನು ತೆಗೆದುಕೊಳ್ಳೋ ಸಾಧ್ಯ ಆದ ಸರ್ ಓದಿದ್ವಿ. ಎಲ್ಲರಿಗೂ ನಾನು ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ತುಂಬ ಧನ್ಯವಾದಗಳು ಸರ್ಗೆ. ಬಹುಶಃ ಕನ್ನಡದ ಸಾಂಸ್ಕೃತಿಕ ಲೋಕದಲ್ಲಿ 10 ಕೃತಿಗಳ ಲೋಕಾರ್ಪಣೆ ಆಗಿರಬಹುದು, ಆದರೆ 10 ಕೃತಿಗಳನ್ನು ಒಬ್ಬರೇ ಬಿಡುಗಡೆ ಮಾಡಿ ಆ ಕೃತಿಗಳನ್ನು ಕುರಿತು ಮಾತನಾಡಿರ್ತಕ್ಕಂಥದ್ದು ಬಹುಶಃ ಈ ಒಂದು ಸಮಾರಂಭದಲ್ಲೇನೆ ಇರಬಹುದು. ಬಹಳಷ್ಟು ಧನ್ಯವಾದಗಳು ಸರ್ಗೆ. ಈಗ ಗೌರವ ಲೇಖಕರಿಗೆ ಒಂದು ಸತ್ಕಾರ. ಸರ್ ಕೃತಿಯು ಅದಕ್ಕಿಂತ ಮುಂಚೆ ಇದು ನನ್ನ 3 ಕೃತಿಗಳು ಅದಾವೆ. ಒಂದು ಬೇಂದ್ರೆ ಕಾಲದ ದೇಶೀಯತೆ, ಬಾಗಲಕೋಟೆ ಹೋಳಿ, ಆಮೇಲೆ ಚಲುವಿ ಚಂದ್ರಿ ಕಥಾ ಸಂಕಟ. ಎಸ್ ಕೆ ಕೊನೆಸಾಗರ್ ಸರ್ ಶ್ರೀಯುತ ಡಾಕ್ಟರ್ ಎಸ್ ಆರ್ ಗುಲ್ಗುಡ್ ಸರ್, ಶ್ರೀಯುತ ಸಿದ್ದಲಿಂಗಪ್ಪ ಬೆಳಗಿ ಸರ್, ಈಗ ಗೌರವ ಸತ್ಕಾರ ಪಂಡಿತ್ ಪುಟ್ಟರಾಜ್ ಸನ್ಮಾನ್ ಪುರಸ್ಕೃತರಾಗಿರ್ತಕ್ಕಂಥ ಶ್ರೀಯುತ ಸಿದ್ದಲಿಂಗಪ್ಪ ಬೆಳಗಿ ಅವರಿಗೆ, ಹಾಗೆ ಸಂಗಮ ಗೌರವ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಕುಟುಂಬದ ಹಿರಿಯ ಲೇಖಕರು ಶಿಕ್ಷಕರಾಗಿರ್ತಕ್ಕಂಥ ಆದಪ್ಪ ಹುಲ್ಗೇರ್ ಸರ್ ಅವರಿಗೆ, ಶ್ರೀಯುತ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನ್ ಸಜ್ಜನ್ ಸರ್ ಅವರಿಗೆ, ಶ್ರೀಯುತ ಇಲ್ಕಲ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಹಾದೇವ್ ಕಂಬಾಗಿ ಸರ್ ಅವರಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ ಹುಣಗುಂದ ತಾಲೂಕಿನ ಕರ್ನಾಟಕ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸಂಗಣ್ಣ ಹಳ್ಳಿಯವರು ಹಾಗೂ ಅತಿಥಿಗಳಾಗಿ